ಬನ್ನಿರೋ ನಾವೆಲ್ಲ ಮಧುರೆಗೆ ಬಿಲ್ಲ ಹಬ್ಬಕ್ಕೆ ಹೋಗುವ, ಅಳುವ ಹಳ್ಳಿಯ ಬಿಡುತ್ತ ಸೊಗಸಿನ ಹೊಳಲ ಜಾತ್ರೆಗೆ ಹೋಗುವ. ಬನ್ನಿರೋ ಬನ್ನಿರೋ ಮಧುರೆಗೆ. ಹೈಹ ಚಚ್ಚ ಎಂದು ತುರುಗಳ ಹಣ್ಣು ಮುದುಕರೆ ಕಾಯಲಿ, ಹಟ್ಟಿಯೊಳನಿಟ್ಟುಸಿರ ನಿಡುತ್ತಾ ಹೆಂಗಳುಳಿಯಲಿ ಊರಲಿ. ಬನ್ನಿರೋ ಬನ್ನಿರೋ ಮಧುರೆಗೆ. ಅಂದು ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಡೆಸ್ತಾ ಇದ್ದಂಥ ವರ್ಕ್ಶಾಪ್ಗಳೆಲ್ಲ ಕಣ್ಣಿಗೆ ಬರ್ತವೆ, ಮಾಡಿದ ನಾಟಕಗಳೆಲ್ಲ ಕಣ್ಣಿಗೆ ಬರ್ತವೆ. ಅದು ಇವತ್ತಿನದಲ್ಲ, ರಂಗಾಯಣದ ನಂತರದ ನಿರಂತರವಾಗಿ ರಘು ಮತ್ತು ಮಂಗಳ ಇಬ್ಬರು ತಾವು ಕಟ್ಟಿಕೊಂಡಂತಹ ಒಂದು ಅದ್ಭುತವಾದ ಪುಟ್ಟ ಪ್ರಪಂಚ. ಆ ಪುಟ್ಟ ಪ್ರಪಂಚ ಇವತ್ತು ಇದೇ ರೀತಿ ಇನ್ನೊಂದು ಹಾಲ್ ಇದೆ, ಅಲ್ಲಿ ಸಂಚಾರಿ ಥಿಯೇಟರ್ ಇದೆ. ಇದೇ ರೀತಿ ಸುಮಾರು ಒಂದು 100 ಜನ ಕೂತ್ಕೊಳ್ಬೋದು, ಇದೇ ರೀತಿ ಒಂದು ಸ್ಟೇಜು. ಸೊ ಈ ಎಲ್ಲದರ ಜೊತೆಯಲ್ಲಿ ರಂಗಾಸಕ್ತರನ್ನು, ರಂಗಕರ್ಮಿಗಳನ್ನು ಅದು ತಯಾರು ಮಾಡ್ತಾನೇ ಇದೆ. ಕಾರಂತರ ಜೊತೆ ಮತ್ತು ಪ್ರೇಮಾ ಕಾರಂತರ ಜೊತೆ ವಿಶೇಷವಾದಂತಹ ಅದು ಕಲಿಕೆಯೋ ಸಹಾಯವೋ ಅಥವಾ ಮಂಗಳ ಅಲ್ಲಿದ್ದರೆ ಎಲ್ಲ ಕೆಲಸವೂ ಆಗುತ್ತೆ ಅನ್ನುವ ನಂಬಿಕೆಯೋ, ಈ ಎಲ್ಲ ನಂಬಿಕೆ ಮತ್ತು ಅದರ ಜೊತೆ ನಡೆದು ಬಂದಂತಹ ಹಾದಿ ಏನಿದೆ, ಪ್ರೇಮಾ ಕಾರಂತ್ ಹಾಗೂ ಕಾರಂತ್ ಇಬ್ಬರೊಡನೆಯೂ ಇದ್ದಂತಹ ಈ ರೀತಿಯ ಸಾಮರಸ್ಯ, ಅದನ್ನು ಹೇಳಲಿಕ್ಕೆ ಇವತ್ತು ನಾವು ಮಂಗಳ ಅವ್ರನ್ನ ಕೇಳಿದ್ದೇವೆ. ಕಾರಣ ಇಷ್ಟೇ, ಎಲ್ರಿಗೂ ಒಂದು ವಿಷಯ ಕೊಟ್ಬಿಟ್ಟು ನೀವು ಮಾತಾಡಿ ಅಂತ ಹೇಳಿಬಿಡ್ಬೋದು, ಆದರೆ ಇಲ್ಲಿ ಆ ರೀತಿ ಮಾಡೋಕ್ಕಾಗಲಿಲ್ಲ. ಕಾರಣ ಆಕೆಗೆ ಪ್ರೇಮಾ ಕಾರಂತೂ ಗೊತ್ತು, ಕಾರಂತರೂ ಗೊತ್ತು. ಇಬ್ಬರ ಜೊತೆನೂ ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಹಾಗೆಯೇ ಮನೆಯ ಒಳಗುಟ್ಟು ಹೊರಗುಟ್ಟು ಎರಡೂ ಗೊತ್ತು. ಹಾಗಾದರೆ ಏನನ್ನು ಅಲ್ಲಿ ಒಂದು ರೀತಿಯ ನಮ್ಮ ರಂಗಭೂಮಿಯವರಿಗಿರುವಂತಹ ಒಂದು ಸೂಕ್ಷ್ಮ ಹುಡುಕಾಟ ಇದೆಯಲ್ಲ, ಅದನ್ನು ಕಾಣಿಸ್ಬೇಕು ಅಂಥೇಳಿ ಇವತ್ತಿನ ಟೈಟಲ್ನ ಬೇರೆ ರೀತಿ ಇಟ್ಟಿದ್ದೇವೆ. ಪ್ರೇಮಾ ಕಾರಂತ್ ಪ್ಲಸ್ BV ಕಾರಂತ್ ಈಸ್ ಈಕ್ವಲ್ ಟು ರಂಗಪ್ರಜ್ಞೆ. ಮಂಗಳ, ದಯಮಾಡಿ ನಿನ್ನ ಹುಡುಕಾಟವನ್ನು ನಮ್ಮ ಹುಡುಕಾಟವನ್ನಾಗಿಸೋದು ಈಗ ನಿನ್ನ ಕರ್ತವ್ಯ. ಆದರೆ ಒಂದು ವೇದಿಕೆಯ ಮೇಲೆ ಇಬ್ಬರನ್ನೂ ಕುರಿತು ಮಾತಾಡೋದು ನಾನು ಯಾವತ್ತೂ ಆ ಸಾಹಸವನ್ನು ಮಾಡಿಲ್ಲ. ಆದರೆ ನಾಗಭರಣ ಅವರು ನನ್ನ ಹತ್ರ ಅದನ್ನು ಇವತ್ತು ಮಾಡಿಸ್ಲಿಕ್ಕೆ ಹೊರಟಿದ್ದಾರೆ. ಅವರು ನನಗೆ ಹೇಳಿದ್ರು, BV ಕಾರಂತ ಮತ್ತು ಪ್ರೇಮಾ ಕಾರಂತ ಅವರ ರಂಗ ಸೃಷ್ಟಿಯ ಬಗ್ಗೆ ಮಾತಾಡಿ ಅಂತ. ಅವರ ರಂಗ ಸೃಷ್ಟಿಯ ಬಗ್ಗೆ ಮಾತಾಡ್ತಾ ಹೋದರೆ ನನಗೆ ಎಲ್ಲಿ ಬಯೋಡಾಟಾ ಹೇಳಬೇಕಾಗತ್ತೋ ಅಂತ ಭಯ ಆಗೋಯಿತು. ಆದರೆ ಅದಲ್ಲ. ಹಾಗಾದರೆ ಅದು ಏನು, ಇಬ್ರಿಗೂ ಗೊತ್ತಿಲ್ಲ, ಇಬ್ಬರೂ ನಗ್ತಾ ಇದ್ವಿ. ಆಮೇಲೆ ರಂಗಪ್ರಜ್ಞೆ ಅಂತ ಸುಮ್ಮನೆ ನಾನು ಹಿಂಗೆ ಅಂದೆ. ಆದರೆ ಅದು ಹಿಂಗೆ ಗಣಿತದ ರೂಪದಲ್ಲಿ ಬಂದು ಇದರಲ್ಲಿ ಕೂತ್ಕೊಳ್ಳುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ನನಗೆ ಇವಾಗ ನಾನು ಅವರಿಬ್ಬರ ಬಗ್ಗೆ ಮಾತಾಡ್ತೀನಿ, ಇಬ್ಬರ ಬಗ್ಗೆ ಒಟ್ಟಿಗೆ ಮಾತಾಡ್ತಿರೋದು ಇದು ಒಂದು ರೀತಿಯಲ್ಲಿ ಮೊದಲ ಪ್ರಯೋಗ. ನನಗೆ ತುಂಬ ಡಿಸಾರ್ಗನೈಸ್ಡ್ ಆಗಿ ಥಾಟ್ಸ್ ಬರುತ್ತೆ. ಪ್ರೇಮಾ ಕಾರಂತರ ಬಗ್ಗೆ ಮಾತಾಡ್ತಿದ್ರೆ ಕಾರಂತರು ನೆನಪಾಗ್ತಾರೆ, ಕಾರಂತರ ಬಗ್ಗೆ ಮಾತಾಡ್ತಿದ್ರೆ ಪ್ರೇಮಾ ಕಾರಂತರ ನೆನಪಾಗ್ತಾರೆ. ಹೀಗಾಗಿ ಅದು ತುಂಬ ಡಿಸಾರ್ಗನೈಸ್ಡ್ ಆಗಿ ಯಾರ ಸಮಯವೂ ವ್ಯರ್ಥ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ಸಣ್ಣ ಟಿಪ್ಪಣಿಗಳನ್ನು ಹಾಕ್ಕೊಂಡು ಬಂದಿದ್ದೀನಿ. ಬಹುಶಃ ನನಗೆ ಈ ಟಿಪ್ಪಣಿಗಳು ಇವರಿಬ್ಬರ ಕುರಿತು ಮಾತಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಅಂದ್ಕೊತೀನಿ. ಆದರೆ ನಾನು ಯಾವಾಗಲೂ ಯೋಚನೆ ಮಾಡಿದಾಗ ಅವರಿಬ್ಬರು ಕೂಡಿ ಮಾಡಿದಂತಹ ಕೆಲಸಗಳು ಅಂತ ನಾನು ಏನಿದೆ ಅದನ್ನು ನಾನು ನೋಡಿದ್ದೇನೆಯೇ ಹೊರತು ಒಂದು 2-3 ಕೆಲಸಗಳನ್ನು ನೋಡಿದ್ದೇನೆಯೇ ಹೊರತು ಅವರು ಪ್ರಾರಂಭದಿಂದ ಮಾಡ್ಕೊಂಡು ಬಂದ್ರಲ್ಲ ಒಟ್ಟಾಗಿ ರಂಗಭೂಮಿಯ ಕೆಲಸಗಳನ್ನು, ಅದನ್ನು ನಾನು ನೋಡೇ ಇಲ್ಲ. ಒಂದು ನಾನು ಬೇರೆಯವ್ರ ಬಾಯಿಂದ ಕೇಳಿದ್ದೀನಿ ಮತ್ತು ಓದ್ಕೊಂಡಿದ್ದೀನಿ. ಹೀಗೆ ಅವರ ಒಟ್ಟು ಈ ಸಂದರ್ಭದಲ್ಲಿ ಅವರ ಒಟ್ಟು ರಂಗ ನಡೆಯನ್ನು ನಾನು ಗಮನಿಸಿದಾಗ ಅವರು ಬೇರೆ ಬೇರೆ ಘಟ್ಟಗಳಲ್ಲಿ
ಬೇರೆ ಬೇರೆ ಸಂದರ್ಭಗಳಲ್ಲಿ ತಮ್ಮ ರಂಗ ಚಟುವಟಿಕೆಗಳ ಕುರಿತು ಪ್ರಸ್ತಾಪ ಮಾಡುವಾಗಲೂ ಕೂಡ ಕಾರಂತರು ಪ್ರೇಮ ಅವರ ಪ್ರಸ್ತಾಪ ಮಾಡೋದೇ ಇಲ್ಲ. ಮಾಡಲ್ಲ ಅಂತಂದರೆ ನೆನಪಾಗಲ್ಲ ಅಲ್ಲ, ಅಥವಾ ಕ್ರೆಡಿಟ್ಸ್ ಕೊಡಬಾರ್ದು ಅಂತಲೂ ಅಲ್ಲ, ಕಾರಂತರು ಇದ್ದಿದ್ದೇ ಹಾಗೆ. ಅವರು ಅಲ್ಲಿ ಅವತ್ತು ಪ್ರೇಮ ಇದ್ದರು ಅಂತ ಹೇಳಿ ಹೋಗ್ತಾರೆ, ಪ್ರೇಮ ಕಾಸ್ಟ್ಯೂಮ್ಸ್ ಮಾಡಿದರು ಅಂದ್ಬಿಟ್ಟು ಹೊರಟು ಹೋಗ್ತಾರೆ ಹೊರತು ಮುಂದಿನ ಮಾತಿಗೆ ಹೊರಟು ಹೋಗ್ತಾರೆ. ಪ್ರೇಮ ಕಾರಂತರಾದರೂ ಅವರು ಅವರ ಒಟ್ಟು ಕೆಲಸದ ನಡೆಯನ್ನು ವಿವರಿಸುವಾಗ ಅಟ್ಲೀಸ್ಟ್ ಒಂದು ಸಣ್ಣ ಪುಟ್ಟ ವಿವರಗಳನ್ನಾದರೂ ಕಾರಂತರ ಕುರಿತಾಗಿ ಅಲ್ಲಲ್ಲಿ ಮಾಡಿರುವುದು ಸಿಕ್ಕಿದೆಯೇ ಹೊರತು ಅವರಿಬ್ಬರು ಕೂಡಿ ಮಾಡಿದ ಕೆಲಸಗಳ ಬಗ್ಗೆ ಇಬ್ಬರು ಅಂಥ ದೊಡ್ಡ ಮಾಹಿತಿಯನ್ನೇನು ಬಿಟ್ಕೊಡಲ್ಲ. ಹಾಗಾಗಿ ನಾವು ಅವರಿವ್ರ ಬಾಯಲ್ಲಿ ಕೇಳಿದ್ದು ಇಲ್ಲ ಅವರ ಬಾಯಲ್ಲೇ ಕೇಳಿದ್ದು ಇದರ ಆಧಾರದ ಮೇಲೆ ಅವರಿಬ್ಬರ ಕೂಡಿದ ರಂಗಸೃಷ್ಟಿಯ ಬಗ್ಗೆ ಮಾತಾಡೋದು ಅಂತನ್ನೋದು ನನಗೆ ಬಹಳ ಕಷ್ಟ ಅನಿಸ್ತು. ಒಂದು ನನಗೆ ಅವರಿಬ್ಬರು ಕೂಡಿ ಮಾಡುವುದು ಅನ್ನೋದಿದೆಯಲ್ಲ, ನಾನು ಅವರನ್ನು ಬಹಳ ಕಡೆಯ ದಿನಗಳಲ್ಲಿ ನೋಡಿದ್ದು. ನನಗೆ ಕಾರಂತರನ್ನು ನಾನು ನೋಡಿದ್ದೆ 1989. ಆ ಸಮಯದಿಂದ ಅವರಿಬ್ಬರನ್ನು ನೋಡ್ಕೊಂಡು ಬಂದಿದ್ದು. ನಾನು ನನ್ನ ಗ್ರಹಿಕೆಗೆ ಅವರಿಬ್ಬರನ್ನು ನೋಡಿದಾಗ ಅವರಿಬ್ಬರು ಒಬ್ಬರಿಗೊಬ್ಬರು ಪರಸ್ಪರರು ಯಾವಾಗಲೂ ಅವಲಂಬಿತರು ಅಂತ ಅನ್ನಿಸ್ತಾನೇ ಇರಲಿಲ್ಲ. ಯಾಕೆಂದರೆ ಅವರ ದಾರಿ ಅವ್ರದ್ದು, ಇವ್ರ ದಾರಿ ಇವ್ರದ್ದು, ಅವರ ನಿಲುವು ಅವ್ರದ್ದು, ಇವರ ನಿಲುವು ಇವ್ರದ್ದು, ಅವ್ರದ್ದು ಒಂದು ದಿಕ್ಕಾದರೆ ಇವ್ರದ್ದು ಮತ್ತೊಂದು ದಿಕ್ಕು. ಹೀಗೆ ಆಗಿದ್ದರಿಂದ ಅವರು ಅವ್ರವ್ರ ಪಾಡಿಗೆ ಕೆಲಸ ಮಾಡ್ಕೊಳ್ತಾ ಹೋದರು. ಮತ್ತು ಅವರು ಹೆಜ್ಜೆ ಇಟ್ಟಲ್ಲೆಲ್ಲ, ಇಬ್ಬರು ಹೆಜ್ಜೆ ಇಟ್ಟಲ್ಲೆಲ್ಲ ತಮ್ಮ ಗುರುತನ್ನು ಬಹಳ ಸ್ಪಷ್ಟವಾಗಿ ಬಿಟ್ಟು ಹೋಗಿದ್ದಾರೆ. ಬಹುಶಃ ನಮಗೆ ಇರುವ ಮಾಹಿತಿ ಅದೊಂದೇ. ಅವರು ಎಲ್ಲೆಲ್ಲಿ ಹೆಜ್ಜೆಗಳನ್ನು ಇಟ್ಟಿದ್ದಾರೆ, ಏನೇನು ಗುರುತುಗಳನ್ನು ಬಿಟ್ಟಿದ್ದಾರೆ ಅನ್ನೋದ್ರ ಮೂಲಕ ಯಾವ ಯಾವ ಕಾಲದಲ್ಲಿ ಏನೇನು ಘಟಿಸ್ತು, ಆವಾಗ ಇವರೇನು ಮಾಡ್ತಿದ್ರು, ಅವರೇನು ಮಾಡ್ತಿದ್ರು, ಹೇಗೆ ಒಬ್ರಿಗೊಬ್ಬರು ಪೂರಕವಾಗಿದ್ದರು, ಹೇಗೆ ಅವ್ರವ್ರ ಪಾಡಿಗೆ ಅವ್ರು ಮಾಡಿದ್ರು, ಇದನ್ನು ನನಗೆ ಈಗ ಗಮನಿಸುವಾಗ ನನಗೆ ಇದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಯಾವತ್ತೂ ನನಗೆ ಕಾರಂತರು ಮತ್ತು ಬಿ ವಿ ಕಾರಂತರು ಇಬ್ಬರೂ 2 ಡಿಫ್ರೆಂಟ್ ಸ್ಟ್ರಾಂಗ್ ಇಂಡಿವಿಜುವಲ್ಸ್ ಆಗಿಯೇ ಕಂಡು ಬಂದಿದ್ದಾರೆ. ಅವರಿಬ್ಬರು ಏನು ಬಹಳ ಗ್ಲೋರಿಫೈ ಮಾಡುವ ರಮಣೀಯವಾದ ಕಪಲ್ಗಳಾಗಿ ನನಗೆ ಯಾವತ್ತೂ ಅವ್ರು ಕಂಡೇ ಇಲ್ಲ. ಅವ್ರು ದೇ ಆರ್ 2 ಡಿಫ್ರೆಂಟ್ ಇಂಡಿವಿಜುವಲ್ಸ್ ಹಾಗೇ ಕಂಡುಕೊಂಡು ಬಂದಿರೋದು ಅವ್ರು ನನಗೆ. ಇವರಿಬ್ಬರ ಹೆಸರಲ್ಲೂ ಕಾರಂತ ಅನ್ನೋ ಒಂದು ಇದೆ ಅನ್ನೋದು ಬಿಟ್ಟರೆ, ಪ್ರೇಮ ಕಾರಂತ, ಬಿ ವಿ ಕಾರಂತ, ಸೊ ಅವರಿಬ್ಬರ ಹೆಸರಲ್ಲೂ ಕಾರಂತ ಅನ್ನುವಂತಹ ಒಂದು ಪದ ಇದೆ ಅನ್ನೋದು ಬಿಟ್ಟರೆ ಅವರಿಬ್ಬರು ನಾನು ಕಂಡ ಹಾಗೆ, ನಾನು ಅರ್ಥ ಮಾಡಿಕೊಂಡಂಗೆ, ನಾನು ಗ್ರಹಿಸಿದ ಹಾಗೆ ಬೇರೆ ಬೇರೆಯೇ. ಆದರೆ ಅವರಿಬ್ಬರಿಗೂ ಬದುಕಿನ ಗುರಿ ಮತ್ತು ಮಾರ್ಗ ಏನಿತ್ತು ಅದು ಮಾತ್ರ ರಂಗಮಯವಾಗಿತ್ತು. ಹಾಗಾಗಿಯೇ ಅವ್ರ ಬದುಕು ಕೂಡ ರಂಗಮಯವಾಗಿತ್ತು. ಅವರು ರಂಗಕ್ಕಾಗಿ, ರಂಗಭೂಮಿಗಾಗಿ ಅವರಿಬ್ಬರು ಒಂದಾಗಿ ಕೆಲಸ ಮಾಡ್ತಿದ್ರೋ ಅಥವಾ ಅವರು ಕೆಲಸ ಮಾಡ್ತಾ ಮಾಡ್ತಾ ಒಂದಾಗ್ತಿದ್ರೋ, ಇದು ಹೀಗೆ ಅಂತ ಹೇಳೋದು ಸ್ವಲ್ಪ ಕಷ್ಟ. ಯಾಕೆಂದರೆ ಕೆಲಸಕ್ಕೋಸ್ಕರ ಅವರಿಬ್ಬರು ಒಟ್ಟಿಗಿರ್ತಿದ್ರೋ ಅಥವಾ ಕೆಲಸ ಮಾಡ್ತಾ ಮಾಡ್ತಾ ಎಲ್ಲವನ್ನೂ ಮರೆತು ಒಂದಾಗಿ ಖುಷಿಯಾಗಿರ್ತಿದ್ರು. ಅಂದರೆ ಅವರ ಇಡೀ ಜೀವನ ಪೂರ್ತಿ ಅವ್ರಿಗೆ ಇದ್ದಿದ್ದು ಗುರಿ ಕೆಲಸ, ತಾವು ಪ್ರೀತಿಸುವ ಕೆಲಸ, ಅದು ರಂಗಭೂಮಿ, ಕೆಲವು ಬಾರಿ ಸಿನಿಮಾ. ಹೀಗೆ ಆಗಿತ್ತು. ಇಬ್ಬರು ಒಂದೇ ವೃತ್ತಿಯವರಾಗಿದ್ದು ಮತ್ತು ಅವರು ದಂಪತಿಗಳೂ ಆದ ಕಾರಣಕ್ಕೆ ನಿರಾಯಾಸವಾಗಿ ಅವರು ಹಲವು ಬಾರಿ ಜೊತೆಯಾಗಿದ್ದಾರೆ, ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಕೆಲವು ಸಲ ಜೊತೆಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ, ನೀನು ನನಗೆ ಅವಕಾಶ ಕೊಡಲಿಲ್ಲ, ನೀನು ನನಗೆ ಅವಕಾಶ ಕೊಡಲಿಲ್ಲ ಅಂತ ಪರಸ್ಪರ ಕಚ್ಚಾಡಿದ್ದಾರೆ, ಜಗಳ ಆಡಿದ್ದಾರೆ. ಆಮೇಲೆ ಮತ್ತೆ ಮುಂದಿನ ಕೆಲಸಕ್ಕೆ ಹೋಗುವಾಗ ಸರಿ ಹೋಗ್ಬಿಟ್ಟಿದ್ದಾರೆ. ಇದು ಅವರು ಬದುಕಿದ ರೀತಿ. ನನಗೆ ಅವರಿಬ್ಬರು ಅವರವರದೇ ಆದ ಕೆಲಸದಲ್ಲಿ 2 ಮೇರು ಪರ್ವತಗಳು, 2 ದೊಡ್ಡ ದೊಡ್ಡ ಪರ್ವತ. ಹಾಗಾಗಿ ನಾನು ಈ ಪರ್ವತದ ಬಗ್ಗೆ ಮಾತಾಡಬೇಕು, ಆ ಪರ್ವತದ ಬಗ್ಗೆ ಮಾತಾಡಬೇಕು, ಮಾತಾಡೋದಾದರೂ ಹೇಗೆ ಕೂಡಿಸಿ ಅವರು ಪ್ಲಸ್ಸೆಲ್ಲ ಹಾಕಿದ್ದಾರೆ, ಕೂಡಿಸೋ, ಕಳೆದೋ, ಗುಣಿಸೋ, ಭಾಗಿಸೋ, ಹೇಗೆ ಮಾತಾಡಬೇಕು ಇವ್ರ ಬಗ್ಗೆ ಅಂತ ನನಗೆ ನಿಜಕ್ಕೂ
ತುಂಬ ವಿಷಯಗಳ ರಾಶಿ ನನ್ನ ಮುಂದೆ ಬಿದ್ದಿದೆ. ಯಾವುದನ್ನು ಹೇಳಬೇಕು, ಯಾವುದನ್ನು ಹೆಕ್ಕೆ ಮಾತಾಡಬೇಕು ಅನ್ನುವ ಒಂದು ಗೊಂದಲ ಇದೆ. ಇವಾಗ ಒಂದೇ ಸಾಲಿನಲ್ಲಿ ಹೇಳೋದಾದರೆ, ಕಾರಂತರ ಎಲ್ಲ ನಾಟಕಗಳಿಗೂ ಇಲ್ಲ ಬಹುಪಾಲು ನಾಟಕಗಳಿಗೆ ಪ್ರೇಮ ಕಾರಂತರು ಕಾಸ್ಟ್ಯೂಮ್ ಮಾಡ್ತಾಯಿದ್ರು ಅಂತ ಹೇಳೋ, ಅಥವಾ ಪ್ರೇಮ ಕಾರಂತರ ಬಹುಪಾಲು ನಾಟಕಗಳಿಗೆ ಕಾರಂತರದೇ ಸಂಗೀತ ಇತ್ತು ಅಂತ ಹೇಳಿದ್ರೆ 2 ಸಾಲಿನಲ್ಲಿ ಮುಗ್ದೇ ಹೋಗುತ್ತೆ. ಇಲ್ಲ ಅದಕ್ಕೆ ಇನ್ನೊಂದಿಷ್ಟು ವಿವರ ಕೊಡಬೇಕು ಅಂತಂದರೆ ಇಬ್ಬರದು ಬಯೋಡಾಟಾ ಇಟ್ಕೊಂಡು ಪಟ್ಟಿ ಮಾಡಿಬಿಟ್ರೆ ಮುಗಿದು ಹೋಗುತ್ತೆ. ಅಲ್ಲಿಗೆ ಇನ್ನೇನು ಕೆಲಸ ಇಲ್ಲ. ಆದರೆ ನನಗೆ ಅವರಿಬ್ಬರನ್ನೂ ನಾನು ನೋಡೋವಾಗ ಅವರಿಬ್ಬರು ನನಗೆ ಒಂದು ಯೂನಿಟ್ಟಾಗಿ ಕಾಣಿಸ್ತಾರೆ. 2 ಬೇರೆ ಭಿನ್ನ ವ್ಯಕ್ತಿತ್ವಗಳ ಒಂದೇ ಯೂನಿಟ್ಟಾಗಿ ಕಾಣಿಸ್ತಾರೆ. ಅದು ನನಗೆ ಬಹಳ ಯಾವಾಗಲೂ ವಿಶೇಷ ಅನಿಸುತ್ತೆ. ಈಗ ನಾನು ಇಲ್ಲಿ ಇವತ್ತು ಮಾತಾಡಬೇಕು ಅನ್ನೋ ಕಾರಣಕ್ಕಾಗಿ 1 ವಾರದಿಂದ ನಾನು ಅವರಿಬ್ಬರ ಆತ್ಮಕಥನಗಳನ್ನು ಓದಿದಾಗ ನಾನು ಅವ್ರ ಜೊತೆ ಅಷ್ಟು ಆತ್ಮೀಯವಾಗಿ ಒಡನಾಡಿದ್ದೀನಿ, ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಮತ್ತು ಇಷ್ಟು ದಿನ ಆಗಿ 20 ವರ್ಷಗಳ ನಂತರ ಮತ್ತೆ ನಾನು ಅವರ ಕಥನವನ್ನು ನನ್ನ ಹೊಸ ಗಣ್ಣುಗಳಿಂದ ನೋಡಿದಾಗ ನನಗೆ ನಿಜಕ್ಕೂ ತುಂಬಾ ಆಶ್ಚರ್ಯ ಆಯಿತು. ಯಾಕೆಂದರೆ ನನಗೆ ಮತ್ತೆ ಎಲ್ಲವೂ ಹೌದಾ ಹೀಗಾ ಅಂತ ಹೊಸದಾಗಿ ನನಗೆ ಅದು ಕಾಣಿಸೋಕ್ಕೆ ಶುರು ಆಯಿತು. ಅವರ ಬದುಕು ನನಗೆ ಯಾವಾಗಲೂ ಅವರ ಬದುಕೇ ಒಂದು ಕುತೂಹಲ. ಮತ್ತು ಅವರಿಬ್ಬರನ್ನು ನಾನು ಇಷ್ಟು ದಿನ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕಂತೂ ಬೇರೆ ರೀತಿಯಲ್ಲಿ, ನಾನು ಬೇರೆ ದೃಷ್ಟಿಕೋನದಲ್ಲಿ ಅವರನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋ ಒಂದು ಎಚ್ಚರ ಮತ್ತೆ ನನಗೆ, ನಾನು ಎಷ್ಟೊಂದು ಕಡೆ ನಾನು ಅವರನ್ನು ಸರಿಯಾಗಿ ಗಮನಿಸೇ ಇಲ್ಲ ಅನ್ನುವಂತಹ ಒಂದು ಎಚ್ಚರ, ಇವೆಲ್ಲವೂ ನನಗೆ ಮತ್ತೆ ಈಗ ಓದುವ ಸಮಯದಲ್ಲಿ ನನಗೆ ಬಂತು. ಇವಾಗ ನೋಡಿ, ಅವರು ಇದ್ದ ಕಾಲ ಬಹುಶಃ ನಮ್ಮ ಅಪ್ಪ ಅಮ್ಮನ ಕಾಲ. ಅಂದರೆ ನನ್ನ ಅಪ್ಪ ಅಮ್ಮ ಬಹುಶಃ ನನ್ನಂತಹವರ ಅಪ್ಪ ಅಮ್ಮಂದರ ಕಾಲದವರವರು. ನನ್ನ ಅಪ್ಪ ಅಮ್ಮಂದರು ಬದುಕ್ತಾ ಇದ್ದ ರೀತಿ, ನಮ್ಮ ಸುತ್ತಮುತ್ತಲಿನ ಸಮಾಜ ಆವಾಗ ಇದ್ದ ರೀತಿಗೆ ಕಂಪೇರ್ ಮಾಡಿದ್ರೆ ಆ ಇಬ್ಬರು ಜೀವಗಳು ಬಹಳ ಆಧುನಿಕವಾಗಿ ಬದುಕಿದ್ದಾರೆ. ಬಹಳ ಆಧುನಿಕವಾಗಿ ಬದುಕಿದ್ದಾರೆ. ನನಗೆ ಬರೀ ಅವರಿಬ್ಬರು ಆಧುನಿಕವಾಗಿ ಇದ್ದದ್ದಷ್ಟೇ ಅಲ್ಲ, ಅವರ ಆಧುನಿಕವಾಗಿ ಬದುಕಿದ ರೀತಿಯನ್ನು ಈಗ ಅಂದರೆ ಅತಿ ಆಧುನಿಕ ಅಂತ ಅಂದ್ಕೊಂಡು ಬದುಕ್ತಾ ಇದ್ದೀವಲ್ಲ ನಾವೆಲ್ಲರೂ. ಅತ್ಯಾಧುನಿಕ ಅಲ್ವಾ ಇವಾಗ? ಎಲ್ಲವೂ ಈ ಕ್ಷಣದಲ್ಲಿ ಮುಗಿದು ಬಿಡಬೇಕು ಅನ್ನುವ ಅತ್ಯಾಧುನಿಕ ಕಾಲದಲ್ಲಿ ನಾವು ನಿಂತಿರುವಾಗ ಇವತ್ತಿನ ಹುಡುಗ ಹುಡುಗಿಯರು ಅಥವಾ ಜೀವನದ ಅರ್ಧ ದಾರಿ ಮುಗಿಸಿದಂತಹ ನನ್ನಂತಹ ಹೆಣ್ಣು ಗಂಡುಗಳು ಬಹುಶಃ ಎಲ್ಲರಿಗೂ ಇವರ ಬದುಕು ನನಗೆ ಒಂದು ಅದ್ಭುತವಾದ ಪಾಠ ಆಗುತ್ತೆ ಅಂತ ಕೂಡ ನನಗೆ ಈ 1 ವಾರದಲ್ಲಿ ಅವರ ಆತ್ಮಕಥನಗಳನ್ನ ಇಬ್ಬರದು ಓದಿದಾಗ ನನಗೆ ಬಹಳ ಗಾಢವಾಗಿ ಅನ್ನಿಸಿದಂತಹ ತಾಕಿದ ವಿಷಯ ಇದು. ಈಗ ನನಗೆ ಅವೆಲ್ಲವೂ ಬಹಳ ವಿಶಿಷ್ಟವಾಗಿ ಕಾಣಿಸುತ್ತೆ. ಹಾಗಂದ ತಕ್ಷಣಕ್ಕೆ ಅವರು ವಾವ್ ಕಪಲ್ ಅಂತ ನಾನು ಹೇಳಕ್ಕೆ ಹೊರಟಿಲ್ಲ. ಬಹಳ ರಮ್ಯವಾಗಿ, ರೋಚಕವಾಗಿ, ಮೇಡ್ ಫಾರ್ ಈಚ್ ಅದರ್ ಅನ್ನೋ ಥರದ ಕಪಲ್ ಅಲ್ಲ ಅವರು. ಆದರೆ ಇಬ್ಬರಲ್ಲೂ ಒಂದು ಬಹಳ ವಿಶೇಷವಾದ ಗುಣಗಳು, ಬೇರೆ ಕಡೆ ನನಗೆ ಕಾಣಿಸದ ಗುಣಗಳು ನನಗೆ ಅವರಿಬ್ಬರಲ್ಲೂ ಕಂಡು ಬಂದಿದೆ. ಮತ್ತು ಆ ವಿಶೇಷತೆಗೆ ಮುಖ್ಯ ಕಾರಣ ಅವರಿಬ್ಬರೊಳಗೂ ನಿರಂತರವಾಗಿ ಬೆಳೆದುಕೊಂಡು ಬಂದಂತಹ ಒಂದು ರಂಗಪ್ರಜ್ಞೆ, ಮತ್ತು ಅಷ್ಟೂ ಕಾಲ ಅವರು ಅನುಸರಿಸಿಕೊಂಡು ಬಂದಂತಹ ರಂಗ ಸಂಸ್ಕೃತಿ, ಮತ್ತು ಅವರಿಬ್ಬರು ಅಪಾರವಾಗಿ ಪ್ರೀತಿಸುತ್ತಿದ್ದಂತಹ ರಂಗಭೂಮಿ, ಅವರಿಗೆ ಇದ್ದ ಆಸಕ್ತಿ ರಂಗಭೂಮಿಯಾಗಿತ್ತು. ಬಹುಶಃ ಇದೇ ಅವರನ್ನು ಗಟ್ಟಿಗೊಳಿಸಿದ್ದು. ಯಾಕೆಂದರೆ ಅವರಿಬ್ಬರು ಜಗಳವಾಡ್ತಲೇ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು, ನಿಲುವುಗಳನ್ನು ಅಭಿವ್ಯಕ್ತಿಸುವ ಸಲಿಗೆಯನ್ನು ಯಾವತ್ತೂ ಉಳಿಸ್ಕೊಂಡಿದ್ದರು. ಹಾಗೇ ಅವರು ಒಬ್ಬರನ್ನೊಬ್ಬರು ಸಹಿಸಿಕೊಂಡವರಂತೆ ಬದುಕಲಿಲ್ಲ. ಎಷ್ಟು ಸಹಿಸ್ಕೊಂಡ್ರು ಪಾಪ ಅಂತ ಏನು ನಾವು ಯಾರ ಬಗ್ಗೆನೂ ಹೇಳಬೇಕಾಗಿಲ್ಲ. ಯಾರನ್ನು ಯಾರೂ ಸಹಿಸಿಕೊಳ್ಳದೆ ಅನ್ನಿಸಿದ್ದನ್ನು ಅಲ್ಲೇ ಅಭಿವ್ಯಕ್ತಿಸುವ ಸಲಿಗೆಯನ್ನು ಇಟ್ಟುಕೊಂಡು ಆಮೇಲೆ ಮತ್ತೆ ಚಂದ ಬದುಕುವ ಕಲೆಯನ್ನು ಅವರು ಸಾಧಿಸ್ಕೊಂಡಿದ್ದರು. ಈ ಕಾರಣದಿಂದಲೇ ನನಗೆ ಅವರಿಬ್ಬರ ರಂಗ ಕೆಲಸಗಳೆಲ್ಲವೂ
ಅವರು ಉದ್ದೇಶಪೂರ್ವಕವಾಗಿ ನಾವಿಬ್ಬರೂ ಸೇರಿ ಮಾಡೋಣ ಅನ್ನೋ ಯಾವ ಘೋಷವಾಕ್ಯಗಳನ್ನು ಏನು ಇಟ್ಕೊಂಡು ಕೆಲಸ ಮಾಡ್ತಾ ಇರಲಿಲ್ಲ. ಆದರೆ ಅವರಿಬ್ಬರು ಸುಮ್ಮನೆ ಮಾಡೋರು ಮತ್ತು ಆ ಕೆಲಸ ಅದ್ಭುತವಾಗಿ ಆಗಿ ಹೋಗೋದು. ಥಿಯೇಟರ್ ಅಂದ್ರೇ ಇದೊಂದು ಕಮ್ಯುನಿಟಿಯ ಕೆಲಸ. ನಾವು ಹೊಂದಿಕೊಂಡು ಹೋಗಬೇಕು, ಎಲ್ಲರೂ ಹೊಂದಿಕೊಂಡು ಒಬ್ಬರಿಗೆ ಒಬ್ಬರು ಕೈ ನೀಡ್ತಾ ನಮ್ಮ ತನವನ್ನು ಉಳಿಸ್ಕೊಂಡು ನಾವು ಬದುಕುವ ಜಾಗ ಬಹುಶಃ ರಂಗಭೂಮಿ. ಯಾಕೆಂದರೆ ರಂಗಭೂಮಿ ಒಬ್ಬರಿಂದ ನಡೆಯೋದೇ ಇಲ್ಲ. ಸೊ ಹೀಗೆ ಒಂದು ಗುಂಪಿನಲ್ಲಿ ನಾವು ಇದನ್ನು ನಿರಂತರವಾಗಿ ಸಾಧಿಸ್ತಾ ಹೋಗುವಾಗ ಇಬ್ಬರಿಗೆ ಎರಡು ಭಿನ್ನ ನಿಲುವುಗಳಿಗೆ ಅದು ಬಹುಶಃ ಕಷ್ಟವೇ ಆಗಲಿಲ್ವೇನೋ. ಯಾಕೆಂದರೆ ಇವಾಗ ನಾವು ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಹಗ್ಗ ಹರಿದು ಹೋಗುತ್ತೆ. ಈಗ ಯಾವುದೇ ಸಂಬಂಧ ಆದರೂ ಒಂದು ಸಣ್ಣ ವಿಷಯ ಸಾಕು ಹಗ್ಗ ಹರಿಯೋಕ್ಕೆ. ಆದರೆ ಇವರು ಒಬ್ರನ್ನೊಬ್ಬರು ಒಪ್ತಲೇ ಇರಲಿಲ್ಲ. ಆದರೂ ಅವರು ಎಷ್ಟು ಗಾಢವಾಗಿ ಬದುಕಿದ್ರು, ಜೀವನವನ್ನು ಎಷ್ಟು ಪ್ರೀತಿ ಮಾಡಿದ್ರು, ಮತ್ತು ಎಲ್ಲದಕ್ಕೂ ಅವ್ರಿಗೆ ಇದ್ದ ಬಂಧ ಅಂದರೆ ಅದು ರಂಗಭೂಮಿ, ಅವರು ಅನುಸರಿಸ್ತಿದ್ದ ರಂಗ ಸಂಸ್ಕೃತಿ. ಸೊ ಹಾಗಾಗಿ ನನಗೆ ಇವರಿಬ್ಬರ ಬದುಕು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಬಿ ವಿ ಕಾರಂತರನ್ನ ನಾವು ಇವಾಗ ಒಬ್ಬರನ್ನ ಪ್ಯಾರಲಲ್ ಆಗಿ ನೋಡ್ತಾ ಹೋದರೆ, ಬಿ ವಿ ಕಾರಂತರನ್ನ ನಾವು ಗಮನಿಸ್ಕೊಳ್ಳೋದಾದರೆ ಬಾಲ್ಯದಿಂದಲೇ ರಂಗಭೂಮಿಯನ್ನು ಅವರು ಉಸಿರಾಡ್ಕೊಂಡು ಬಂದವರು. ರಂಗಭೂಮಿ ಇಲ್ಲದೆ ತಮ್ಮ ಬದುಕಿಗೆ ಪ್ರತ್ಯೇಕ ಅಸ್ತಿತ್ವವೇ ಇಲ್ಲ ಅನ್ನೋ ನಂಬಿಕೆಯಲ್ಲಿ ಅವರು ಬದುಕಿದವರು. ಅವರನ್ನು ಕಾಡಿದ್ದು ರಂಗಭೂಮಿಯೇ, ಕಾಪಾಡಿದ್ದು ರಂಗಭೂಮಿಯೇ. ಅವರ ಸ್ವಭಾವವೇ ನಾಟಕ, ಅದೇ ಅವರ ಒಲವಿನ ಕ್ಷೇತ್ರ. ಅವ್ರ ಭಾಷೆಯಲ್ಲೇ ಹೇಳೋದಾದರೆ ಅವ್ರು ಹೇಳ್ತಾರೆ, ಅದು ನನ್ನದೇ, ನನ್ನೊಳಗಿನ ರಕ್ತ ಮಾಂಸ ನರಮಂಡಲ ಎಲುಬಿನ ಮಜ್ಜೆಯೊಳಗೆ ಸೇರಿ ಹೋಗಿದೆ ಅಂತ ಅವರೇ ಅವರ ಆತ್ಮಕಥನದಲ್ಲಿ ಹೇಳ್ಕೊಳ್ತಾರೆ. ಅವರ ಬಾಲ್ಯದ ದಿನಗಳು, ಅವರ ಊರು, ದೇವಸ್ಥಾನ, ಆಮೇಲೆ ಭಜನಾ ಮಂಡಳಿಗಳು, ಸಮುದ್ರ, ಬೆಟ್ಟ, ಗುಡ್ಡ, ಕಾಡು, ಹಸಿರು, ಮರಳು, ಆಮೇಲೆ ಅವರ ಕುಟುಂಬ, ಶಾಲೆಯ ಮೇಷ್ಟ್ರುಗಳು, ಹಾಡು, ಕುಣಿತ, ಯಕ್ಷಗಾನ, ಚಂಡೆ, ಗಂಟೆ, ಮತ್ತು ಅವರ ಚಿಕ್ಕಮ್ಮ, ಅವರ ಅಕ್ಕ, ಚಿಕ್ಕಪ್ಪ, ಅಪ್ಪ, ಅಮ್ಮ, ಇವೆಲ್ಲವೂ ಅವರ ವ್ಯಕ್ತಿತ್ವವನ್ನು ರೂಪಿಸಿದೆ. ಅವರ ಚಿಕ್ಕಮ್ಮ ಮತ್ತು ಅವರ ಅಕ್ಕ ಅವರಿಬ್ಬರನ್ನ ಅವರು ಆ ಸಣ್ಣ ವಯಸ್ಸಿನಲ್ಲಿ ಗ್ರಹಿಸಿದ್ದ ರೀತಿ ನನಗೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಮುಂದೆ ಅವರ ಪ್ರಸ್ತಾಪ ಬರುತ್ತೆ, ಆವಾಗ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಇನ್ನು ಅವ್ರ ಸ್ವಭಾವಗಳಾದರೂ ಸುಳ್ಳು ಹೇಳೋದು, ಕಳ್ಳತನ ಮಾಡೋದು, ಮಕೇಡಿತನ, ಓಡ್ ಹೋಗೋ ಮನಸ್ಥಿತಿ, ಅವಮಾನವನ್ನು ಅನುಭವಿಸೋದು ಮತ್ತು ಹಿಂಜರಿಕೆಯ ಮನಸ್ಥಿತಿ, ಸಂಕೋಚ, ಕಡು ಬಡತನ, ಹಸಿವು, ಈ ಎಲ್ಲವೂ ಅವರನ್ನು ವ್ಯಕ್ತಿಯಾಗಿ ಗಟ್ಟಿ ಮಾಡಿ. ನೋಡಿ, ಇಲ್ಲಿ ಬರುವ ಎಲ್ಲವೂ ಭರತನಾಟ್ಯಶಾಸ್ತ್ರದ ಸಂಚಾರಿ ಭಾವಗಳು, ರಂಗಭೂಮಿಯವರಿಗೆ ಅತ್ಯಗತ್ಯವಾಗಿ ಬೇಕಾದಂತಹ ಭಾವಗಳು ಇದು. ಸೊ ನನಗೆ ಅವರ ಹುಟ್ಟಿನಿಂದಲೇ ಅವರಿಗೆ ಎಲ್ಲ ಭಾವಗಳು ಜಾಗೃತವಾಗಿ ಅವರೊಳಗೆ ಸಂಚರಿಸುತ್ತಲೇ ಇತ್ತೇನೋ, ಅದಕ್ಕೆ ಅವರು ಅಷ್ಟೊಂದು ರಂಗಭೂಮಿಗೆ ನಂಟು ಬೆಳೆಸ್ಕೊಂಡ್ರೇನೋ ಅಂತ ಅನಿಸುತ್ತೆ. ಇಂತಹ ಹುಡುಗ ಓಡಿ ಹೋಗಿ ಸೇರಿಕೊಳ್ಳೋದು ಗುಬ್ಬಿ ಕಂಪನಿಯಲ್ಲಿ ನಾನು ನಾಟಕ ಮಾಡ್ತೀನಿ ಅಂತ ಹೋಗಿ ಸೇರಿಕೊಳ್ತಾರೆ. ಅದೇ ಪ್ರೇಮ ಕಾರಂತರು, ಅವರು ಹುಟ್ಟಿದಾಗಲೇ ತಾಯಿಯ ಸ್ಪರ್ಶವೇ ಇಲ್ಲದೆ ಅಜ್ಜಿಯ ಕೈಗೆ ರವಾನೆ ಆಗ್ತಾರೆ. ಅವರ ಅಮ್ಮನ ಸ್ಪರ್ಶವೇ ಅವರಿಗೆ ಗೊತ್ತಿಲ್ಲ. ಆ ಅಜ್ಜಿ ಆರೈಕೆಯಲ್ಲಿ ಅವರು ಬೆಳೀತಾರೆ, ಕೂಡು ಕುಟುಂಬದಲ್ಲಿ ಬೆಳೀತಾರೆ. ತಾಯಿ ದ್ರವ್ಯ ಅನ್ನೋದು ಅವರ ಜೀವನದಲ್ಲಿ ಇರೋದೇ ಇಲ್ಲ. ಕೂಡು ಕುಟುಂಬ ಅಂದರೆ, ಆಗಿನ ಕೂಡು ಕುಟುಂಬ ಅಂದರೆ ಗೊತ್ತಲ್ಲ, ಅವರು ಹೇಗೋ ಅವ್ರ ಕೈಯಲ್ಲಿ ಬೆಳ್ಕೊಂಡು ದೊಡ್ಡವರಾಗ್ತಾರೆ. ಅದೇ ಕಾರಂತರು ಪ್ರೇಮ ಅವರನ್ನು ವರ್ಣಿಸೋದಾದರೆ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂದರೆ, ಪ್ರೇಮ ಭದ್ರ ನೆಲೆಗಾಗಿ ಹಂಬಲಿಸಿದವಳು, ದಿಟ್ಟ ಮನಸ್ಸು, ಗಟ್ಟಿ ಕರಳಿನವಳು, ಕಷ್ಟ ಕಂಡುಂಡು ಬೆಳೆದವಳು, ತನ್ನನ್ನು ತಾನೇ ಬೆಳೆಸಿಕೊಂಡವಳು, ಮುಗ್ಧತೆಗಿಂತ ಪ್ರೌಢತೆ, ಅಮಾಯಕತೆಗಿಂತ ವ್ಯಾವಹಾರಿಕತೆ ಹೆಚ್ಚು, ಸದ್ಯಪ್ರಜ್ಞೆ,
ತೀಕ್ಷ್ಣಮತಿಯವಳು. ಈ ಕ್ಷಣಕ್ಕೆ ಹೇಗಿರಬೇಕು, ಏನಾಗಬೇಕು ಎಂದು ಯೋಚಿಸುವವಳೇ ಹೊರತು ಚಿಂತಿಸುತ್ತಾ ಕೈ ಚೆಲ್ಲುವವಳಲ್ಲ ಎಂದು ಹೇಳುತ್ತಾ, ಆಕೆ ಹಾಗಿದ್ದ ಕಾರಣದಿಂದಲೇ ಬೆಂಕಿಯಂಥ ಭೂಪಾಲ ಕಾಂಡ ಮನೆಯೊಳಗೆ ಗೋಳಾಟದ ಕಾಂಡವಾಗಲಿಲ್ಲ ಅಂತ ಅವರು ತಮ್ಮ ಭೂಪಾಲದ ದಿನಗಳನ್ನು ನೆನಪಿಸ್ಕೊಂಡು ಹೇಳ್ತಾರೆ. ಅಂದರೆ ಇವರು ಎಷ್ಟು ಕರಗಿ ಕುಸಿದು ಬೀಳುವ ಸ್ವಭಾವಗಳನ್ನು ಹೊತ್ತವರೋ ಕಾರಂತರು, ಅದರ ತದ್ವಿರುದ್ಧ ಯಾವಾಗಲೂ ಗಟ್ಟಿ, ಯಾವಾಗಲೂ ಸೋಲನ್ನು ಸುಲಭವಾಗಿ ಒಪ್ಪಿಕೊಳ್ಳದ ಗಟ್ಟಿ ಹೆಣ್ಣು ಮಗಳು ಪ್ರೇಮ ಕಾರಂತ್. ಹೀಗೆ ವಿಭಿನ್ನ ವ್ಯಕ್ತಿತ್ವದ ಈ ಎರಡು ಜೀವಗಳು ಒಂದಾಗಿ ಬದುಕುವ ನಿರ್ಧಾರ ತೆಗೆದುಕೊಳ್ಳೋ ದಿನದಿಂದಲೂ ಅವರ ವಿಶೇಷ ಗುಣಗಳು ಮುನ್ನೆಲೆಯಲ್ಲಿ ನಮಗೆ ಕಾಣಿಸುತ್ತೆ. ಬಿ ವಿ ಕಾರಂತರು ಗುಬ್ಬಿ ಕಂಪನಿಗೆ ಓಡಿ ಹೋದ ಕತೆ ಬಹುಶಃ ಎಲ್ಲರಿಗೂ ಗೊತ್ತಿರೋ ವಿಷಯ. ಅಲ್ಲಿ ಅವರು ಹೆಚ್ಚಾಗಿ ಹೆಣ್ಣು ಪಾತ್ರಗಳನ್ನೇ ಮಾಡಬೇಕಾಗಿ ಬರುತ್ತೆ. ಯಾಕೆಂದರೆ ನೋಡೋಕ್ಕೆ ಬೆಳ್ಳಗೆ ತೆಳ್ಳಗೆ ಸುಂದರವಾಗಿ ಇರುವ ಹುಡುಗ ಅಂತ. ಅವ್ರಿಗೆ ಹೆಚ್ಚು ಸ್ತ್ರೀ ಪಾತ್ರಗಳು. ಇವರು ರಾಧೆ ಆದರೆ ರಾಜ್ಕುಮಾರು ಕೃಷ್ಣ, ಈ ಥರದ್ದು. ಸೊ ಇಂತಹ ಪಾತ್ರಗಳನ್ನೇ ಅವರು ಗುಬ್ಬಿ ಕಂಪನಿಯಲ್ಲಿ ಮಾಡ್ತಾ ಇರ್ತಾರೆ. ಅಡೋಲೆಸೆಂಟ್ ಏಜ್ ಬರುತ್ತೆ, 14-15ನೇ ವಯಸ್ಸು, ಗಂಟಲು ಒಡೆಯುತ್ತೆ. ಇದು ಕಂಪನಿ ನಾಟಕದ ಹುಡುಗರಿಗೆ ಒಂದು ಸಂದಿಗ್ಧ ಸಮಯ. ಯಾಕೆ ಅಂದರೆ ಅವರು ಹೆಣ್ಣು ಪಾತ್ರ ಮಾಡೋಕ್ಕೆ ಅವರ ಗಂಟಲು ಒಗ್ಗಲ್ಲ, ಗಂಡು ಪಾತ್ರ ಮಾಡೋಕ್ಕೆ ಅವರ ದೇಹ ಒಗ್ಗಲ್ಲ. ಹಾಗಾಗಿ ಈ ಪೀರಿಯಡಲ್ಲಿ ಅವ್ರಿಗೆ ಪಾತ್ರ ನೀಡೋದು ಕಂಪನಿಗೂ ಕಷ್ಟ, ಇವ್ರು ಮಾಡುವ ಇವರಿಗೂ ಕಷ್ಟ ಆಗಿರುತ್ತೆ. ಹೀಗೆ ಈ ಪಾತ್ರಗಳನ್ನು ಮಾಡಿಕೊಂಡ ಬೆಂಗಳೂರಿಗೆ ಒಂದು ಕ್ಯಾಂಪಲ್ಲಿ ಬರ್ತಾರೆ ಅವರು. ಬೆಂಗಳೂರಿನ ಕ್ಯಾಂಪಿಗೆ ಬಂದಾಗ ಕಾರಂತರಿಗೆ ಅನಿಸುತ್ತೆ, ನಾನಿನ್ನು ನಾಟಕ ಮಾಡಬಾರ್ದು ಅಂತ, ನಾನು ನಾಟಕ ಮಾಡೋದಿಲ್ಲ ಅಂತ ಗಟ್ಟಿ ನಿರ್ಧಾರ ಮಾಡಿ ಗುಬ್ಬಿ ವೀರಣ್ಣವ್ರ ಹತ್ರ ಹೋಗಿ ಹೇಳ್ತಾರೆ, ನೋಡು ನಾನು ಮುಂದೆ ಓದಬೇಕು ಅಂದ್ಕೊಂಡಿದ್ದೀನಿ, ದಯವಿಟ್ಟು ನನ್ನನ್ನು ಇಲ್ಲಿಗೆ ಬಿಟ್ಟುಬಿಡಿ ಅಂತ. ಗುಬ್ಬಿ ವೀರಣ್ಣವರಾದರೂ ಆಯಿತು ಓದು ಅಂತ ಹೇಳಿ ಒಂದಷ್ಟು ಕಾಸು ಕೈಯಲ್ಲಿಟ್ಟು ಅವರು ಹೊರಡ್ತಾರೆ. ಇವರು ಹಿಂದಿಯನ್ನು ಕಲಿತಾರೆ. ಹಿಂದಿ ವಿಶಾರದವರೆಗೂ ಎಕ್ಸಾಮ್ಗಳು ಇರೋದಲ್ಲ, ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ಹಿಂದಿ ಪಾಠಗಳನ್ನು ಹೇಳಿಕೊಡ್ತಾ ದುಡ್ಡು ಸಂಪಾದನೆ ಮಾಡ್ತಾರೆ. ಜಿ ವಿ ಅಯ್ಯರ್ ಮನೆಯಲ್ಲಿ ಉಳ್ಕೋತಾರೆ. ಬಡತನ ಅವ್ರಿಗೆ ಎಲ್ಲೆಲ್ಲಿ ಹೋಗಿದೆಯೋ ಅಲ್ಲೆಲ್ಲ ಕಡೆ ಹಿಂಬಾಲಿಸಿದೆ. ಓದಿಗೆ ತಿಂಗಳಿಗೆ ವೀರಣ್ಣವ್ರು ಕಳಿಸ್ತಿದ್ರು, ಜೀವನ ಕಷ್ಟವೇ ಇರ್ತಿತ್ತು. ಹಿಂದಿ ಪಾಠ ಹೇಳ್ಕೊಡ್ತಾ ಜೀವನ ಮಾಡಿದ್ದಾರೆ. ಶಾಲೆಗಳಲ್ಲಿ ಟೀಚರ್ ಕೆಲಸ ಮಾಡ್ತಲೇ ತಮ್ಮ ಓದನ್ನು ಅವರು ಮುಂದುವರಿಸ್ಕೊಂಡಿದ್ದಾರೆ. ಆಮೇಲೆ ಹಿಂದಿ ಪ್ರಚಾರಕರಾಗಿ ಕೆಲಸ ಮಾಡಿದ್ದಾರೆ. ಮ್ಯಾಟ್ರಿಕ್ ಮುಗಿಸಿದ ಮೇಲೆ ಹಿಂದಿ ಪ್ರಚಾರಕರಾಗಿ ಕೆಲಸ ಮಾಡ್ತಾ ಆಮೇಲೆ ಬಿ ಎ ಮಾಡುವ ಆಸೆ ಆಗುತ್ತೆ ಅವ್ರಿಗೆ. ಬಿ ಎನೂ ಮಾಡ್ತಾರೆ. ಆಮೇಲೆ ಬಿ ಎ ಮಾಡಿದ್ಮೇಲೆ ಅವ್ರಿಗೆ ಬೆಂಗಳೂರಿನ ಒಂದು ಶಾಲೆಯಲ್ಲಿ ಕೆಲಸ ಸಿಕ್ಕತ್ತೆ. ಆ ಕೆಲಸ ಮಾಡುವಾಗ ಖುಷಿಯಾಗಿ ನನಗೊಂದು ಕೆಲಸ ಸಿಕ್ಕಿದೆ, ನನ್ನ ಕೈಯಲ್ಲಿ ಒಂದಷ್ಟು ಹಣ ಸಿಕ್ಕಿದೆ, ನಾನಿನ್ನು ನನಗೆ ಬೇಕಾದಾಗೆ ಬದುಕಬಹುದು ಅಂತ ಅಷ್ಟೊತ್ತಿಗಾಗಲೇ ಅವರು ಹೆಣ್ಣು ಪಾತ್ರ ಮಾಡಿ ರೋಸ್ ಹೋಗಿರ್ತಾರಲ್ಲ, ಗಡ್ಡ ಬಿಡೋಕ್ಕೆ ಶುರು ಮಾಡಿರ್ತಾರೆ. ನಾನಿನ್ನು ನನ್ನ ಗಡ್ಡವನ್ನು ಬೋಳ್ಸಲ್ಲ ಅಂತ. ಅಲ್ಲಿ ಆ ಶಾಲೆಯಲ್ಲಿ ಏನಾಗುತ್ತೆ, ವಾರ್ಷಿಕೋತ್ಸವ ಬರುತ್ತೆ, ನಾಟಕ ಮಾಡಿಸೋಕ್ಕೆ ಜನ ಬೇಕಾಗಿರುತ್ತೆ. ಸೊ ಅವಾಗ ಕಾರಂತರಿಗೆ ಹೇಳ್ತಾರೆ ನಾಟಕ ಮಾಡಿಸಿ ಅಂತ. ಕಾರಂತರಿಗೆ ಅದು ಎಷ್ಟು ಬೇಡ ಅಂದ್ಕೊಂಡ್ರೂ ಅದು ಬಂದುಬಿಟ್ಟಿರತ್ತಲ್ಲ, ಅಲ್ಲಿ ಅಷ್ಟು ಅನುಭವ ಆಗಿರುತ್ತೆ, ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ನಾಟಕ ಮಾಡಿಸ್ತಾರೆ. ನಾಟಕ ಮಾಡಿಸಿ ಅದು ಎಲ್ಲರಿಗೂ ಇಷ್ಟ ಆಗಿ ಸಂತೋಷವಾಗಿ ಆಮೇಲೆ ಅವ್ರಿಗೆ ಬೇಡ ಬೇಡ ಬೇಡ, ನಾನು ಇಲ್ಲಿದ್ದರೆ ಕಷ್ಟ, ಇದರ ಸಹವಾಸವೇ ಬೇಡ, ನಾನು MA ಮಾಡೋಕ್ಕೆ ಬನಾರಸ್ಗೆ ಹೋಗ್ತೀನಿ ಅಂತ ಹೋಗ್ತಾರೆ. ಅಲ್ಲಿ ಅವರು ಮತ್ತೆ ಸಂಗೀತ ಅಭ್ಯಾಸವನ್ನು ಶುರು ಮಾಡ್ತಾರೆ. ಮೊದಲು ಊರಿನಲ್ಲಿ ಗುಬ್ಬಿ ಕಂಪನಿಯಲ್ಲಿ ಹಾಡ್ತಾ ಇದ್ದರು, ಅದು ಬಿಟ್ಟು ಹೋಗಿರುತ್ತೆ. ಸೊ ಅಲ್ಲಿ ಅವರು ಶಾಸ್ತ್ರೀಯವಾಗಿ ಸಂಗೀತವನ್ನು ಕಲಿಯೋ ಆಸಕ್ತಿಯನ್ನು ಹೊಲ್ತಾರೆ ಮತ್ತು MAಯನ್ನು ಮಾಡ್ತಾಯಿರ್ತಾರೆ. 2ನೇ ವರ್ಷದಲ್ಲಿರುವಾಗ ಅವ್ರಿಗೆ ಅನಿಸುತ್ತೆ ನಾನು ಮದುವೆ ಆಗಬೇಕಲ್ಲ ಅಂತ. ಸೊ ಅವ್ರಿಗೆ ಒಂದು ಮದುವೆ ಆಗುವ ಬಯಕೆ ಮೊಟ್ಟ ಮೊದಲ ಬಾರಿಗೆ MA 2ನೇ ವರ್ಷದಲ್ಲಿರುವಾಗ ಆಗುತ್ತೆ. ಅಲ್ಲಿಯೂ ಅವರು ಯಾರೋ ಅವರಿವರ ಮನೆಯಲ್ಲೇ ಇರ್ತಾರೆ. ಆವಾಗ ಅದು ಹಾಗೆ ಎಲ್ಲರಿಗೂ ಗೊತ್ತಾದಾಗ ಒಂದೇ ಸಮಯಕ್ಕೆ 3 ಹೆಣ್ಣುಗಳು ಅವರು ನಿಲ್ತಾರೆ. 3 ಹೆಣ್ಣುಗಳನ್ನು ಬೇರೆ ಬೇರೆ ಕಡೆಯವರು, ನೋಡು ಇಲ್ಲೊಂದು ಹುಡುಗಿ ಇದೆ, ಅಲ್ಲೊಂದು ಹುಡುಗಿ ಇದೆ ಅಂತ. ನಾನು ಆಗಲೇ ಹೇಳಿದೆ, ಅವರನ್ನು ರೂಪಿಸಿದ ಊರಿನಲ್ಲಿ ಏನೇನು ಅವರಿಗೆ ಒಳಗೊಳ್ತೋ ಹಾಗೆ ಅವರ ಚಿಗಮ್ಮ ಮತ್ತು ಅಕ್ಕ ಅವರಿಬ್ಬರು ಅವರ
ಆಂತರ್ಯದಲ್ಲಿ ಸುಪ್ತ ಭಾವದಲ್ಲಿ ಬಹಳ ಗಟ್ಟಿಯಾಗಿ ಉಳ್ಕೊಂಡ್ಬಿಟ್ಟಿದ್ರು ಅಂತ. ಅವರ ಚಿಕ್ಕಮ್ಮ ಅಂದರೆ ಅವರ ತಾಯಿಯ ತಂಗಿ. ಆಕೆ ತುಂಬ ಸುಂದರಿಯಂತೆ. ಮದುವೆ ಆಗ್ತಾರೆ. ಮದುವೆ ಆಗಿ ಗಂಡ ತೀರ್ಕೊಳ್ತಾರೆ. ಗಂಡ ತೀರ್ಕೊಂಡ ತಕ್ಷಣ ತಲೆಯನ್ನು ಬೋಳಿಸ್ತಾರೆ. ಮತ್ತು ಅವ್ರಿಗೆ ನೆಲೆ ಇಲ್ದಂಗಾಗತ್ತೆ. ಸೊ ಅಕ್ಕನ ಮನೆಯಲ್ಲಿ ಬಂದಿರ್ತಾರೆ. ಆಗ ಇವರಪ್ಪ ಅವರನ್ನು ಬಹಳ ಒಂದು ಸ್ವಲ್ಪ ಅದು ಶೇವ್ ಮಾಡ್ಕೋಬೇಕಲ್ಲ, ಕೂದಲು ಕಾಣಿಸ್ಬಾರ್ದಲ್ಲ ಬಂದಿದ್ದು. ಒಂದು ಸ್ವಲ್ಪ ಕೂದಲು ಕಂಡ್ರೂ ಹೋಗು ಚೌರ ಮಾಡಿಸ್ಕೋ ಅನ್ನುವಂತಹ ಮಾತುಗಳೇ ಅದು ಬಹಳ ಗಾಯ ಮಾಡುವಂತಹ ಮಾತುಗಳು. ಅದನ್ನು ಪದೇ ಪದೇ ಹೇಳ್ತಾ, ಆಮೇಲೆ ಅವರ ಅಕ್ಕನಿಗೂ ಇರಿಟೇಟ್ ಆಗ್ತಾ, ಅವರ ಅಕ್ಕನೂ ಒಂದು ಸ್ವಲ್ಪ ಕಟುವಾಗಿ ಮಾತಾಡೋದನ್ನ 5 ವರ್ಷದ ಬಾಲಕ ಕಾರಂತರು ಅವಾಗ ಇದನ್ನು ಅವರು ಗಮನಿಸಿದ್ದಾರೆ. ಒಂದು ದಿನ ಅವ್ರ ಚಿಕ್ಕಮ್ಮಂಗೆ ಇವರು ಅಂದರೆ ಭಾರಿ ಪ್ರೀತಿ ಅಂತೆ. ಕರ್ಕೊಂಡು ಹೋಗಿ, ಯಾತಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ಅವರು ಒಬ್ಬರೇ ಹೋದರೆ ಎಲ್ಲ ಕಣ್ಣುಗಳು ಅವ್ರ ಮೇಲೆ ಬೀಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವನನ್ನು ಕರ್ಕೊಂಡೋಗಿ ಯಾರೋ ಮನೆಯಲ್ಲಿಟ್ಟು ಅದು ಎಲ್ಲಿಗೋ ಹೋಗಿ ಒಂದು ಚಿನ್ನದ ಬಳೆಯನ್ನು ತೊಗೊಂಡು ಬರ್ತಾರೆ. ಮತ್ತೆ ಮನೆಗೆ ಬರ್ತಾರೆ. ಮತ್ತು ಮಾರನೇ ದಿವಸ ಅವರು ಇಲ್ಲ, ಮಾಯ, ಎಲ್ಲಿಗೋ ಓಡಿ ಹೋಗಿರ್ತಾರೆ. ಇವರ ಕಥೆಯನ್ನು ಹೇಳುವಾಗ ಕಾರಂತರು ಆ ಕಾಲದ ಅಂದರೆ ನೋಡಿ, ಕಾಲನೂ ನಾವು ಪಣಿಯಮ್ಮನ ಕಾಲದ ಕಥೆಯನ್ನು ಇವರು ಹೇಳುವಾಗ ಅವರು ಎಷ್ಟು ಘನತೆ ಪೂರ್ವಕವಾಗಿ ಆ ಚಿಗಮ್ಮನ ಚಾಪ್ಟರ್ಗೆ ನಮ್ಮ ಮನೆಯಲ್ಲಿ ಕ್ರಾಂತಿ ಶುರುವಾಗಿದ್ದು ಇಲ್ಲಿಂದ ಅಂತ ಹೇಳ್ತಾರೆ. ಅಂದರೆ ನನಗನ್ನಿಸ್ತು 5ನೇ ವರ್ಷದ ಮಗುಗೆ ಯಾವ ಕಹಿಭಾವವೂ ಒಳಗಡೆ ಉಳ್ಕೊಳ್ಳದೆ ಇದ್ದ ಕಾರಣದಿಂದಲೇ ದೊಡ್ಡವರಾದ ಕಾರಂತರು ಅದನ್ನು ಅಷ್ಟು ಸುಂದರವಾಗಿ ಅದನ್ನು ಅಭಿವ್ಯಕ್ತಿಸೋಕ್ಕೆ ಸಾಧ್ಯ ಆಯಿತು. ಅಂದರೆ ಕಾರಂತರು ಬೇಸಿಕಲಿ ಈಸ್ ಎ ಫೆಮಿನಿಸ್ಟ್. ನನಗೆ ಅದು ಮೊನ್ನೆ ಇತ್ತೀಚೆಗೆ ಕಂಡ ಸತ್ಯ. ಬಹಳ ನನಗೆ ಹೀಗೆ ಯೋಚನೆ ಮಾಡೋಕ್ಕಾಯ್ತಲ್ಲ ಕಾರಂತರಿಗೆ ಆಗ ಅನ್ನೋದೊಂದು ದೊಡ್ಡ ಅಚ್ಚರಿ ಆಯಿತು. ಇನ್ನು ಅಕ್ಕನ ವಿಷಯಕ್ಕೆ ಬಂದಾಗ ಅಕ್ಕನಿಗೆ ಒಪ್ಪಿಗೆ ಇಲ್ಲದೆ ಒಂದು ಮದುವೆನ ಮಾಡಿಬಿಟ್ಟಿರ್ತಾರೆ ಇವರು. ಆ ಮದುವೆ ಸರಿ ಹೋಗೋದಿಲ್ಲ. ಕೊನೆಗೂ ಅಕ್ಕ ಓಡಿ ಹೋಗಿ ಮತ್ತಾರನ್ನೋ ಮತ್ತಾರೋ ಜೊತೆ ಹೋಗಿ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಅದನ್ನು ಪತ್ತೆ ಹಚ್ಚಿ ಕಾರಂತರು ಹೋಗಿ ಅವರಿಬ್ಬರಿಗೂ ಮದುವೆಯನ್ನು ಮಾಡ್ತಾರೆ. ಈ 2 ಹೆಣ್ಣಿನ ಕಥೆಗಳು ಕಾರಂತರೊಳಗಡೆ ಎಷ್ಟು ಆಳವಾಗಿ ಇಳಿದಿತ್ತು ಅಂದರೆ ಇವ್ರಿಗೆ ಒಂದು ಆದರ್ಶ. ನಾನು ಯಾವುದಾದ್ರೂ ವಿಧವೆಯನ್ನು ಮದುವೆ ಆಗಬೇಕು, ಇಲ್ಲ ಯಾರಾದರೂ ಪರಿತ್ಯಕ್ತಳನ್ನು ಮದುವೆ ಆಗಬೇಕು ಅನ್ನೋದು ತಲೆನಲ್ಲಿತ್ತಂತೆ. ಈ 3 ಜನ ಹೆಣ್ಣು ಮಕ್ಕಳಲ್ಲಿ ಯಾರೋ ಒಬ್ಬರು ಹಂಗಿದ್ರಂತೆ. ಸೊ ನಾನು ಅವರನ್ನೇ ಮದುವೆ ಆಗಬೇಕು ಅಂತ ಇವರಿಗೆ ಬಹಳ ಗಾಢವಾಗಿ ಅನ್ನಿಸ್ತಾ ಇದೆ. ಆದರೆ 3 ಫೋಟೋಗಳು ಬಂದು ಕೂತ್ಬಿಟ್ಟಿದೆ. ಕೊನೆಗೆ ಮೊದಲು ಭೇಟಿಯಾಗಿದ್ದು ಪ್ರೇಮ ಅವರನ್ನು. ನಮ್ಮ ಪುಣ್ಯಕ್ಕೋ ಅವ್ರ ಪುಣ್ಯಕ್ಕೋ ಗೊತ್ತಿಲ್ಲ. ಹಾಗಾಗಿ ಪ್ರೇಮ ಮೇಡಮ್ ಕಾರಂತರಿಗೆ ಸಿಗ್ತಾರೆ. ಸಿಗುವಾಗಲೂ ಅವರಿಬ್ಬರು ಒಬ್ರನ್ನೊಬ್ಬರು ಸಿಗುವಾಗಲೂ ಕೂಡ ಪ್ರೇಮ ಮೇಡಮ್ ಆವಾಗ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿರ್ತಾರೆ. ಇವ್ರು ಹೇಳ್ತಾರೆ, ನೋಡು ನಾನು ಇವಾಗ ಓದ್ತಾ ಇದ್ದೀನಿ, ನೀನು ಬರೋಕ್ಕಾಗಲ್ಲ, ಮದುವೆ ಮಾಡ್ಕೊಳ್ಳೋಣ ಆದರೆ ನಾನು ಬರೋಕ್ಕಾಗಲ್ಲ, ಈ ಕೆಲಸ ಮಾಡ್ಕೊಂಡು ಇಲ್ಲೇ ಇರಬೇಕು, ನಾನು ಮುಗಿಸಿ ಕೆಲಸ ಸೇರಿಕೊಂಡು ಸದೃಢನಾಗಿ ನಿಲ್ತೀನಲ್ಲ ಆವಾಗ ನೀನು ಬರಬಹುದು ಅಂತ ಹೇಳ್ತಾರೆ. ಮತ್ತು ಪ್ರೇಮಕಾರಂತರು ಒಪ್ಕೊಳ್ತಾರೆ ಕೂಡ. ನೋಡಿ, ಆಗಿನ ಕಾಲದಲ್ಲೇ ಅವರಿಬ್ಬರು ಲಾಲ್ಬಾಗಿನ ಕುರ್ಚಿಯ ಮೇಲೆ ಕೂತ್ಕೊಂಡು ತಮ್ಮ ಮುಂದಿನ ಬದುಕು ಹೇಗಿರಬೇಕು ಅನ್ನೋದನ್ನು ನಿರ್ಧರಿಸುವಂತಹ ಒಂದು ಕ್ಲಾರಿಟಿ ಇರುವ ಗಂಡು ಹೆಣ್ಣುಗಳಾಗಿದ್ದರು ಅವರವಾಗ. ಸೊ ಹೀಗೆ ಹೋದ ಬದುಕು ಮದುವೆ ಆಗತ್ತೆ. ಮದುವೆ ಆದ ಅವರು ವಾಪಸ್ಸು ಮದುವೆ ಸಂಭ್ರಮ ಮುಗಿಸಿ ಪ್ರೇಮಕಾರಂತರು ಶಾಲೆಗೆ ಹೋದರೆ ಆ ಶಾಲೆಯ ರೂಲ್ ಪ್ರಕಾರ ಮದುವೆ ಆದವ್ರನ್ನ ಅವರು ಉಳಿಸ್ಕೊಳ್ಳೋಕ್ಕಾಗಲ್ಲ. ಸೊ ಇದಕ್ಕೆ ಕೆಲಸ ಇದೆ ಅನ್ನುವ ಒಂದು ಧೈರ್ಯ ಏನಿತ್ತು ಅದು ಹೋಗಿ ಅವರಿಬ್ಬರಿಗೂ ದೊಡ್ಡ ಆಘಾತ ಆಗುತ್ತೆ. ಆವಾಗ ಮತ್ತೆ ಅವರು ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋವಾಗ ಇವರಂತೂ ಬನಾರಸ್ಗೆ ಹೋಗಲೇಬೇಕಾಗಿರುತ್ತೆ. ಆಮೇಲೆ ಅವರ ಚಿಕ್ಕಮ್ಮನ ಮನೆಯೋ ಯಾರೋ ಮನೆಗೆ ಕಲ್ಕತ್ತಾನಲ್ಲಿ ಒಬ್ರು ಇರ್ತಾರೆ, ನಾನು ಅವ್ರ ಮನೆಗೆ ಬರ್ತೀನಿ, ಆಮೇಲೆ ಅಲ್ಲಿಂದ ವಾರಣಾಸಿಗೆ ಬರ್ತೀನಿ ಅಂತ ಏನೋ ಅಂದ್ಕೊಂಡು ಅವರು ಕಲ್ಕತ್ತಾಗೆ ಬರ್ತಾರೆ, ಇವರು ವಾರಣಾಸಿಗೆ ಹೋಗ್ತಾರೆ. ಹೀಗೆ ಕಷ್ಟದ ದಿನಗಳಲ್ಲೇ ಅವರು ಬದುಕು ಪ್ರಾರಂಭ ಆಗುತ್ತೆ. ಇವರೊಂದು ಕಡೆ ಅವರೊಂದು ಕಡೆ, ಇವರನ್ನು ಯಾರ್ಯಾರೋ ಮನೆಯಲ್ಲಿ ಬಿಡೋ ಯೋಚನೆ, ಅವರು ಹೇಗೋ ದುಡ್ಡು ಕೂಡಿಸುವ ಯೋಚನೆ ಮಾಡ್ತಾ ಪ್ರೇಮ ಅವರು ಕಲ್ಕತ್ತೆಗೆ ಒಬ್ಬರ ಮನೆಯಲ್ಲಿ ಉಳಿದುಕೊಳ್ಳೋ ವ್ಯವಸ್ಥೆ ಮಾಡ್ಕೊಳ್ತಾರೆ. ಅವರನ್ನು ನೋಡೋ ನೆಪದಲ್ಲಿ ರಜೆಗೆ ಕಲ್ಕತ್ತೆಗೆ ಹೋದ ಕಾರಂತರು ಆಗ ಬೆಂಗಾಲಿ ಥಿಯೇಟರ್ ಉತ್ಕೃಷ್ಟದಲ್ಲಿ ಇದ್ದಂತಹ ಪೀರಿಯಡ್. ಸೊ ಅಲ್ಲಿನ ರಂಗಮಂದಿರಗಳಲ್ಲೆಲ್ಲ ಹೌಸ್ಫುಲ್
ಶೋಸ್ ನಡೀತಾ ಇರುತ್ತೆ. ತುಂಬ ರಂಗಮಂದಿರಗಳು ಪಕ್ಕ 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 ಇರುತ್ತೆ. ಹೆಂಡತಿಯನ್ನು ನೋಡೋಕೆ ಅಂತ ಕಲ್ಕತ್ತೆಗೆ ಹೋದ ಕಾರಂತರು ಅವುಗಳನ್ನು ನೋಡ್ತಾ, ನಾಟಕಗಳನ್ನು ನೋಡ್ತಾ, ಮತ್ತೆ ಅವರಿಗೆ ಅವರ ಅರಿವಿಲ್ಲದೆಯೇ ಮತ್ತೆ ರಂಗಭೂಮಿಯ ಕಡೆಗೆ ವಾಲ್ತಾರೆ. ಈ ಕಷ್ಟದಲ್ಲೂ MA ಮುಗಿಯುತ್ತೆ. MA ಮುಗಿದ್ಮೇಲೆ ಈ ಕಷ್ಟದಲ್ಲಿ ಅವ್ರಿಗೆ PhD ಮಾಡಬೇಕು ಅನ್ನೋ ಆಸೆ ಬರುತ್ತೆ. ಅಂದರೆ ಇವೆಲ್ಲವೂ ಸ್ಕಾಲರ್ಶಿಪ್ ದುಡ್ಡು ಸಿಗ್ತಾ ಇತ್ತು ಅವ್ರಿಗೆ, ಜೀವನವನ್ನೂ ಮಾಡ್ತಾ ಓದುವಂತಹ ಒಂದು ಸಾಹಸ. PhD ಮಾಡ್ತೀನಿ ಅಂತಾರೆ. ಪ್ರೇಮ ಅವರು ನೋಡಿ, ಪ್ರೇಮ ಅವ್ರಿಗೆ ಇನ್ನೂ ಬದುಕು ಇಂಥದ್ದು ಅಂತ ಇನ್ನೂ ನಿಶ್ಚಯ ಆಗಿಲ್ಲ. ಆದರೂ ಅವರು ಆಯಿತು ಮಾಡಿ, ನಾ ಕಾಯ್ತೀನಿ ಅಂತ ಹೇಳ್ತಾರೆ. ಸೊ ಈಗ PhD ಮಾಡೋ ಸಂದರ್ಭದಲ್ಲಿ ವಿಷಯ ಏನು ತಗೊಳ್ಬೇಕು ಅಂದರೆ, ಮತ್ತೆ ಅವರು ಆರಿಸ್ಕೊಳ್ಳೋ ವಿಷಯ ಭಾರತೀಯ ರಂಗಭೂಮಿ. ಸೊ ಯಾವುದರಿಂದ ಇವರು ವಿರುದ್ಧ ದಿಕ್ಕಿನಲ್ಲಿ ಓಡ್ತಿದ್ರೋ ಅದು ಅವರಿಗೆ ಹತ್ತಿರವೇ ಬರ್ತಾ ಹೋಗುತ್ತೆ. ಸೊ ಯಾವಾಗ ಇವರು PhDಗೆ ಕಾಶಿಗೆ ಬರ್ತಾರೆ, ಆವಾಗ ಪ್ರೇಮ ಕೂಡ ಕಾಶಿಗೆ ಬರ್ತಾರೆ. ಅವರಿಬ್ಬರ ಪ್ರಕಾರ ಅವರ ಕಾಶಿಯ ಜೀವನ ಬಹಳ ಅವರಿಗೆ ಯಾವಾಗಲೂ ನೆನಪಿಟ್ಟುಕೊಳ್ಳುವಂತಹ ಒಂದು ಮಧುರ ನೆನಪುಗಳನ್ನು ಕೊಟ್ಟಂತಹ ಪೀರಿಯಡ್ಡು ಆ PhD ಮಾಡಿದ 2 ವರ್ಷ. PhDಗೆ ವಿಷಯದ ಆಯ್ಕೆ ಬಂದಾಗಲೂ ರಂಗಭೂಮಿನೇ ಆಗುತ್ತಲ್ಲ. ಹಾಗಾಗಿ ಇವರು ಬೇಡ ಅಂದರೂ ರಂಗಭೂಮಿ ಅವರಿಂದ ಹೋಗಲ್ಲ. ಅದಕ್ಕೆ ಅವರ ಇದ್ದ ಒಲವು, ಆಸ್ತಿ ಬೇರೆ ಬೇರೆ ಕಡೆ ಹೋದಾಗಲೂ ಹುಡುಕೊಂಡು ಬಂದು ರಂಗಭೂಮಿಯೆಡೆಗೆ ಕರೆದುಕೊಂಡು ಬರುತ್ತೆ. ಇಷ್ಟಾದರೂ ಪ್ರೇಮ ಕಾರಂತರಿಗೆ ಇನ್ನೂ ರಂಗಭೂಮಿಯ ಗಂಧ ಗಾಳಿ ಆಗಿರೋದಿಲ್ಲ. ಯಾಕೆಂದರೆ ಅವರು ಬೆಂಗಳೂರಿನಲ್ಲಿ ಒಂದು ಶಾಲಾ ಶಿಕ್ಷಕಿಯಾಗಿದ್ದವರು, ಒಂದಷ್ಟು ಸಾಹಿತ್ಯ ಎಲ್ಲ ಓದ್ಕೊಂಡಿದ್ರೂ ಈ ರೀತಿಯ ಎಕ್ಸ್ಪೋಜರು ಅವ್ರಿಗೆ ಆಗಿರಲಿಲ್ಲ. ಈ ಮಧ್ಯೆ ಕಾರಂತರ ಸ್ನೇಹಿತರೊಬ್ಬರಿಗೆ, ಉಷಾ ಅನ್ನುವ ಒಬ್ಬರಿಗೆ ಒಂದು ರಂಗಭೂಮಿಯ ಸ್ಕಾಲರ್ಶಿಪ್ ಸಿಕ್ಕತ್ತೆ. ಆವಾಗ ಕಾರಂತರಿಗೆ ಹೊಟ್ಟೆ ಕಿಚ್ಚಾಗತ್ತೆ. ಅಲ್ಲ, ನಾನು ಗುಬ್ಬಿ ಕಂಪನಿಯಲ್ಲಿ ಇಷ್ಟೆಲ್ಲ ವರ್ಷ ಕೆಲಸ ಮಾಡಿದ್ದೀನಿ, ಹಿಂದಿ ಸಾಹಿತ್ಯವನ್ನು ಇಷ್ಟೆಲ್ಲ ಓದ್ಕೊಂಡಿದ್ದೀನಿ, ಹಿಂದಿ ನಾಟಕಗಳನ್ನು ಓದ್ಕೊಂಡಿದ್ದೀನಿ, ಇಷ್ಟೆಲ್ಲ ರಂಗಭೂಮಿಯ ಅನುಭವ ಇರೋ ನನಗೆ ಸಿಕ್ಕದೇ ಇರುವ ಈ ಸ್ಕಾಲರ್ಶಿಪ್ಪು ಆಕೆಗೆ ಸಿಕ್ತಲ್ಲ ಅಂತ ಒಂದು ಸಣ್ಣ ಹೊಟ್ಟೆ ಕಿಚ್ಚೂರಿಗೆ ಅದು ಆಗತ್ತೆ. ಅದು ತಲೆಯಲ್ಲಿ ಕೊರಿತಾ ಇರುತ್ತೆ. ಈ PhD ಮುಗಿದ ತಕ್ಷಣ ಅವರು ಪ್ರೇಮ ಅವ್ರಿಗೆ ಹೇಳ್ತಾರೆ, ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸ್ಕೂಲ್, ಅವಾಗ ಡ್ರಾಮಾ ಸ್ಕೂಲ್ಗೆ ಹೋಗ್ತೀನಿ ಅಂತ. ಪ್ರೇಮ ಅವ್ರಿಗೆ ಗೊತ್ತಾಗತ್ತೆ ಇದು ಮುಗಿಯುವ ಕತೆ ಅಲ್ಲ ಅಂತ. ಆಯಿತು, ದೆಹಲಿಗೆ ಹೋಗಬೇಕಾ, ಆಯಿತು ಅಂತ ಹೇಳಿ ಕಾರಂತರಿಗೆ ಗೊತ್ತಿಲ್ದಿರ ಅವರು ಒಂದು ಶಾಲೆಗೆ ಅಪ್ಲಿಕೇಶನ್ ಹಾಕ್ತಾರೆ. ಶಾಲೆಯಲ್ಲಿ ಅವ್ರಿಗೆ ಕೆಲಸ ಸಿಕ್ಕತ್ತೆ, ಇವರಿಗೆ NSTಯಲ್ಲಿ ಸೀಟ್ ಸಿಕ್ಕತ್ತೆ. ಮತ್ತು ಅವರಿಬ್ಬರು ಒಟ್ಟಿಗೆ ಸಂಸಾರವನ್ನು ಪ್ರಾರಂಭಿಸ್ತಾರೆ. ಆ ಮನೆ ಈ ಮನೆ ಅಂತ ಯಾರ್ಯಾರ್ದೋ ಮನೆಯಲ್ಲೇ ಇರ್ತಾ ಇದ್ದ ಇವರು ಕೆಲಸ ಸಿಕ್ಕಿದ ಮೇಲೆ ಒಂದು ಮನೆ ಮಾಡಿ ದೆಹಲಿಯಲ್ಲಿ ಇಬ್ಬರು ಒಟ್ಟಿಗೆ ಇರುವ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ. ನಾಟಕದ ಸಹವಾಸ ಜೊತೆಲಿದ್ದವ್ರಿಗೂ ಅಂಟ್ಕೊಳ್ಳೋ ಹಾಗೆ ಪ್ರೇಮ ಕಾರಂತರು ಶಾಲೆ ಟೀಚರಾಗಿ ಸ್ಕೂಲ್ಗೆ ಹೋದ್ಮೇಲೆ ಅರಬಿಂದೋ ಸ್ಕೂಲ್ ಅಂತ ಅನಿಸುತ್ತೆ ಅದರ ಹೆಸರು. ಅಲ್ಲಿ ಹೋದಾಗ ಮಕ್ಕಳ ಜೊತೆ ಆಡ್ತಾ ಇವರ ಟೀಚಿಂಗ್ ಮೆಥಡಾಲಜಿ ಒಂದು ಹೊಸತನವನ್ನು ಕಂಡುಕೊಳ್ತಾರೆ. ಏನಂದರೆ ಅವರಿಗೆ ಗೊತ್ತಿಲ್ದಿರ ಥಿಯೇಟರ್ ಎಜುಕೇಷನ್ ಶುರು ಮಾಡ್ತಾರೆ. ಅವರು ಪಾಠಗಳೆಲ್ಲವನ್ನು ನಾಟಕದ ಮೂಲಕ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾರೆ. ಮತ್ತು ಮಕ್ಕಳಿಗೆಲ್ಲ ಅದು ಬಹಳ ಆಧುನಿಕ ಅನಿಸುತ್ತೆ, ಅತ್ಯಾಧುನಿಕ ಅನಿಸುತ್ತೆ. ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ, ಪಾಠವನ್ನು ಚೆಂದ ಕಲಿತಾರೆ. ಆವಾಗ ಯಾರೋ ಹೇಳ್ತಾರೆ, ಏನು ಇಷ್ಟು ಗಲಾಟೆ ಮಾಡಿಸ್ತಿದ್ದೀರಾ, ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ ಇನ್ಸ್ಪೆಕ್ಷನ್ಗೆ ಅಂದರೆ ಪ್ರೇಮ ಅವ್ರು ಹೇಳ್ತಾರೆ, ಕರ್ಕೊಂಡು ಬನ್ನಿ, ನಾನು ಅವ್ರಿಗೆ ಇದನ್ನೇ ತೋರಿಸ್ತೀನಿ ಅಂತ. ಅಂದರೆ ಅವ್ರಿಗೆ ಅಂಥ ಕಾನ್ಫಿಡೆನ್ಸ್ ಇತ್ತು. ಸೊ ಅವರು ಥಿಯೇಟರ್ ಗಂಧ ಗಾಳಿ ಇಲ್ಲದ ಯಾವ ಹಿನ್ನೆಲೆ ಇಲ್ಲದಿದ್ರೂ ಇವರು ಸ್ಕೂಲಿನಲ್ಲಿ ಪಾಠವನ್ನು ನಾಟಕದ ಮುಖೇನ ಮಾಡ್ತಾ ಮಕ್ಕಳಿಗೂ ಪ್ರಿಯರಾಗ್ತಾರೆ ಮತ್ತು ಆ ಇನ್ಸ್ಟಿಟ್ಯೂಷನ್ಗೂ ಒಂದು ಒಳ್ಳೆಯ ಎಜುಕೇಷನಿಸ್ಟಾಗಿ ಪೋರ್ಟ್ರೇ ಆಗ್ತಾರೆ ಮತ್ತು ಎಲ್ಲರಿಂದಲೂ ಅವ್ರಿಗೆ ಅಪ್ರಿಸಿಯೇಷನ್ ಸಿಕ್ಕತ್ತೆ. ನನಗನ್ಸೋ ಪ್ರಕಾರ ಈ ಘಟ್ಟದಿಂದ ಅಂದರೆ ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಇವರು ಒಂದು ಶಾಲೆಯಲ್ಲಿ ಕೆಲಸ ಮಾಡ್ತಲೇ ನಾಟಕದ ಗಾಳಿಗೆ ತೆರಕೊಂಡವರು. ಈ ಇಬ್ಬರು ಕೆಲಸ ಮಾಡುವ ರೀತಿಯಿಂದ ಬಹುಶಃ ನನಗೆ ಈ ಘಟ್ಟದಿಂದ ಕಾರಂತರು ಮತ್ತು ಪ್ರೇಮ ಕಾರಂತರು ತಮ್ಮ ತಮ್ಮ ಕೆಲಸಗಳಲ್ಲಿ ಮಗ್ನರಾಗುತ್ತಾ ಇಬ್ಬರು ಒಂದೇ ಮಾರ್ಗದಲ್ಲಿ ನಡೆಯೋಕ್ಕೆ ಪ್ರಾರಂಭಿಸ್ತಾರೆ. ಶಾಲೆಯಲ್ಲೂ ರಂಗಭೂಮಿ, ಡ್ರಾಮಾ ಸ್ಕೂಲ್ನಲ್ಲೂ ರಂಗಭೂಮಿ ಅಂತಾಗಿ ಮನೆಯಲ್ಲೂ ಅವರ ಮುಖ್ಯ ಭಾಷೆ ರಂಗಭೂಮಿಯೇ ಆಗೋಗುತ್ತೆ.
ಪ್ರೇಮ ಕಾರಂತರು ನೇರವಾಗಿ ಅಲ್ದಿದ್ರು ಬಿ ವಿ ಕಾರಂತರ ಶಾಲೆಯ ಕೆಲಸಗಳನ್ನು ಗಮನಿಸ್ತಾ ಬಹುಶಃ ಅವರ ಸ್ಮೃತಿ ವಲಯದಲ್ಲಿ ಯಾರೂ ಹೇಳಿಕೊಡದ ರಂಗಪಾಠದ ವರಸೆಗಳು ಅವರ ತಲೆಯ ಒಳಗಡೆ ಸೇರ್ಕೊಳ್ತಾ ಹೋಯ್ತೋ ಏನೋ. ಅವ್ರಿಗೂ ಅದರ ಮೇಲೆ ಆಸಕ್ತಿ ಹುಟ್ಟಿತು, ಅವರು ಅದರ ಕಡೆಗೆ ಒಲಿದ್ರು. ಬಿ ವಿ ಕಾರಂತರು ಕೂಡ ಇದನ್ನು ಗಮನಿಸಿರ್ಬೋದು. ಹಾಗಾಗಿನೇ ಅವ್ರದ್ದು 2 ವರ್ಷದ, ಇವಾಗ 3 ವರ್ಷ ಇದೆ, ಅವಾಗೆಲ್ಲ 2 ವರ್ಷ ಇದ್ದಿದ್ದು, 2 ವರ್ಷದ NSD ಮುಗಿದ ತಕ್ಷಣ ನಾಟಕ ಶಾಲೆಯಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದವರು ಹೇಳ್ತಾರೆ, ಪ್ರೇಮ ಈಗ ನೀನು ನಾಟಕ ಶಾಲೆಗೆ ಹೋಗ್ಬೋದು ಅಂತ. ಅಂದರೆ ಅವ್ರಿಗೆ ಇಬ್ಬರು ಒಂದೇ ವೃತ್ತಿಯಲ್ಲಿ ಕೆಲಸ ಮಾಡುವವರಾದರೆ ಬಹುಶಃ ಮುಂದಿನ ಬದುಕನ್ನು ನಡೆಸೋದು, ಅರ್ಥ ಮಾಡಿಕೊಳ್ಳೋದು ಇವೆಲ್ಲವೂ ಸುಲಭ ಆಗ್ಬೋದು ಅನ್ನುವ ಒಂದು ಯೋಚನೆ ಕಾರಂತರಿಗಿದ್ದಿರಬಹುದು. ಅಥವಾ ಪ್ರೇಮ ಕಾರಂತರಿಗೂ ಕೂಡ ರಂಗಭೂಮಿಯ ಕಡೆ ಒಲವು ಹುಟ್ಟುತ್ತಾ ಇರುವುದನ್ನು ಇವರು ಗಮನಿಸಿರ್ಬೋದು. ಯಾಕೆಂದರೆ ಆ ವಿಷಯದಲ್ಲಿ ಕಾರಂತರಿಗೆ ನಾವು ಅಬ್ಸರ್ವ್ ಮಾಡಿರೋ ಹಾಗೆ ಮೈಯೆಲ್ಲ ಕಿವಿ, ಮೈಯೆಲ್ಲ ಕಣ್ಣು. ಈಸ್ ಅ ವೆರಿ ವೆರಿ ಸೆನ್ಸಿಟಿವ್ ಪರ್ಸನ್. ಅವ್ರಿಗೆ ಏನನ್ನು ಹೇಳಬೇಕಾಗಿರಲಿಲ್ಲ, ವರ್ಬಲೈಸ್ ಆಗಬೇಕಾಗಿರಲಿಲ್ಲ. ಹೇಳದೇ ಇದ್ರೂ ಅವ್ರಿಗೆ ಅದು ಅರ್ಥ ಆಗೋದು, ಅವರು ಅದಕ್ಕೆ ಮುಂದಿನ ಮಾತನ್ನು ಮುಂದುವರಿಸೋರು. ಅಷ್ಟರಲ್ಲಾಗಲೇ ಪ್ರೇಮ ಕಾರಂತರಿಗೂ ರಂಗಭೂಮಿಯ ಕಡೆ ಒಲವು ಮೂಡಿರೋ ಕಾರಣ ನಾಟಕ ಶಾಲೆಗೆ ಅವ್ರು ಸೇರಿಕೊಳ್ತಾರೆ. ಕಾರಂತರು ಆಚೆ ಬಂದವರೇ ಪಟೇಲ್ ಸ್ಕೂಲ್ ಅನ್ನೋ ಒಂದು ಸ್ಕೂಲ್ನಲ್ಲಿ ನಾಟಕದ ಮೇಷ್ಟ್ರಾಗಿ ಸೇರಿಕೊಳ್ತಾರೆ. ಇಲ್ಲಿ ಅವರು ಶಾಲೆಯಲ್ಲಿ ಮಕ್ಕಳ ರಂಗಭೂಮಿಗೆ ಸಂಬಂಧಿಸಿದ ಹಾಗೆ ಹಲವು ಪ್ರಯೋಗಗಳನ್ನು ನಡೆಸಿದ್ದಾರೆ. ಬಹುಶಃ ಬೆಂಗಳೂರು ರಂಗಭೂಮಿ ಗಮನಿಸಿದಂತಹ, ಮೈಸೂರು ರಂಗಭೂಮಿ ಗಮನಿಸಿದಂತಹ, ಇಡೀ ರಾಷ್ಟ್ರದ ರಂಗಭೂಮಿಯಲ್ಲಿ ಅವರು ಬೇರೆ ಬೇರೆ ಕಡೆ ಮಾಡಿದ ಬಹಳಷ್ಟು ಪ್ರಯೋಗಗಳ ಬೀಜ, ಅದರ ಶುರು, ಅದರ ಹುಟ್ಟು ಪಟೇಲ್ ಸ್ಕೂಲ್ನಲ್ಲಿ ಅವರು ಅದನ್ನು ಪ್ರಯೋಗ ಮಾಡಿ ಅದನ್ನು ಬಿಟ್ಟು ಆಮೇಲೆ ಅದನ್ನು ಬೇರೆ ಬೇರೆ ಕಡೆ ಮುಂದುವರಿಸಿರುವ ಸೂಚನೆಗಳು ಅವರ ಆತ್ಮಕಥನದಲ್ಲಿ ನಮಗೆ ಕಾಣಿಸುತ್ತೆ. ಹಾಗಾಗಿ ಪಟೇಲ್ ಸ್ಕೂಲ್ ಬಹುಶಃ ಕಾರಂತರಿಗೆ ಒಂದು ಗಟ್ಟಿ ಪಾಯ, ಫೌಂಡೇಶನ್ ಆಗಿ ಕೆಲಸ ಮಾಡಿದೆ. ಪಟೇಲ್ ಸ್ಕೂಲ್ ಕಾರಂತರಿಗೆ ಹಲವು ಪ್ರಯೋಗಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು. ಡ್ರಾಮಾ ಸ್ಕೂಲ್ನಲ್ಲಿ ಹಿಂಬದಿಯಲ್ಲಿ ಸೇರಿ ಹೋಗಿದ್ದ ಸಂಗೀತ, ಡ್ರಾಮಾ ಸ್ಕೂಲಲ್ಲಿ ಬಹುಶಃ ಅವರು ಸಂಗೀತದ ಕಡೆ ಗಮನ ಕೊಡಲಿಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಆ ಸಂಗೀತ, ಬಿಟ್ಟು ಹೋಗಿದ್ದ ಸಂಗೀತ ಮತ್ತು ಪಟೇಲ್ ಸ್ಕೂಲ್ನಲ್ಲಿ ಮತ್ತೆ ಜಾಗೃತ ಆಗುತ್ತೆ. ನಮಗೆ ಮೈಸೂರಿನಲ್ಲಿದ್ದಾಗ ರಾಗಸರಾಗ ಅಂತ ಒಂದು ಸೌಂಡ್ ಆ್ಯಂಡ್ ರಿದಮ್ದು ಒಂದು ಅದ್ಭುತವಾದ ಒಂದು ಕಾನ್ಸೆಪ್ಟನ್ನು ಮಾಡಿಸಿದ್ರು. ಇವ್ರು ಹೇಳೋ ಪ್ರಕಾರ ರಾಗಸರಾಗದ ಪರಿಕಲ್ಪನೆಯ ಹುಟ್ಟು ಶುರುವಾಗಿದ್ದೇ ಇಲ್ಲಿ ಅಂತ ಹೇಳ್ತಾರೆ. ಎಲ್ಲಿ? ಪಟೇಲ್ ಸ್ಕೂಲ್ನಲ್ಲಿ. ರಂಗ ಸಂಗೀತಕ್ಕೆ ಹೊಸ ಬಾಗಿಲು ತೆರೆದುಕೊಂಡಿದ್ದೇ ಇಲ್ಲಿ ಅಂತಲೂ ಕಾರಂತರೇ ಹೇಳ್ತಾರೆ. ರಂಗ ಸಂಗೀತದ ಸಿದ್ಧಾಂತ ರೂಪುಗೊಂಡಿದ್ದು ಇಲ್ಲಿ ಅನ್ನೋದನ್ನು ಅವರ ಆತ್ಮಕಥನದಲ್ಲಿ ಹೇಳ್ಕೊಳ್ತಾರೆ. ಮಕ್ಕಳು ಈ ಶಾಲೆ ಪಿರಿಯಡ್ನ ಮಧ್ಯದಲ್ಲಿ ಒಂದು ಗಲಾಟೆ ಆಗುತ್ತಲ್ಲ ಶಾಲೆಯಲ್ಲಿ, ಅದು ಇವರಿಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕೇಳಿಸಿದೆ. ಹಾಗಾಗಿ ಅವರು ಆ ಸದ್ದುಗದ್ದಲವನ್ನೇ ಲಯಕ್ಕಾಗಿ ಬಳಸಬಹುದು ಅನ್ನುವ ಒಂದು ಯೋಚನೆ ಅವ್ರಿಗೆ ಬಂದಿದೆ. ಮತ್ತು ಕಿಟಕಿ, ಮೇಜು, ಬಾಗಿಲು, ಪೆನ್ಸಿಲ್ಲು, ಕಾಂಪಾಸು, ಕೀಬಂಚು, ಟಿಫಿನ್ ಕ್ಯಾರಿಯರ್, ಮಕ್ಕಳು ಏನೇನು ಬಳಸ್ತಿದ್ರಲ್ಲ ಇವೆಲ್ಲ ಸಾಮಾನುಗಳನ್ನು ಇಟ್ಟುಕೊಂಡು ಮಕ್ಕಳ ಕೈಯಲ್ಲಿ ಒಂದು ಆರ್ಕೆಸ್ಟ್ರಾ ಮಾಡಿಸಿದ್ರಂತೆ ಪಟೇಲ್ ಸ್ಕೂಲಲ್ಲಿ. ಅದು ಒಂದು ಜಸ್ಟ್ ಪ್ರಯೋಗ. ಆದರೆ ಅದರ ಮುಂದುವರಿದ ಭಾಗ ಅವರು ರಾಗಸರಾಗ ಮೈಸೂರಿನಲ್ಲಿ ರಂಗಾಯಣದ ನಮಗೆ ಅದನ್ನು ಮಾಡಿಸಿದ್ರು. ಮತ್ತು ಅದು ನಿಜಕ್ಕೂ ಅದು ಬಹಳ ಅದ್ಭುತವಾದ ಒಂದು ದೊಡ್ಡ ಪ್ರಯೋಗವಾಗಿತ್ತು. ಮತ್ತು ಅಲ್ಲಿ ಅವರು ಹಲವಾರು ನಾಟಕಗಳ ರಂಗಕ್ಕೆ ಇರುತ್ತೆ. ಹೆಡ್ಡಾಯಣ, ಇಸ್ಪೀಟ್ ರಾಜ್ಯ ನೋಡಿ, ಇದೆಲ್ಲವೂ ಆಮೇಲೆ ಪ್ರಸಿದ್ಧಗೊಂಡ ನಾಟಕಗಳು. ಇವು ಎಲ್ಲವನ್ನು ಮೊದಲಿಗೆ ಪ್ರಯೋಗ ಮಾಡಿದ್ದು ಅವರಲ್ಲೇ. ನಾಟಕಗಳನ್ನು ರಚಿಸಿದ್ರು, ಹಾಡುಗಳನ್ನು ಬರೆದ್ರು. ಹೀಗೆ ಪಟೇಲ್ ಸ್ಕೂಲ್ ಕಾರಂತರ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದೆ. ಅದ್ರ ಜೊತೆಗೆ ಅವರು ಕೆಲವು NSD ಗೆಳೆಯರೆಲ್ಲ ಸೇರಿಕೊಂಡು ಶಾಲೆಯ ಆಚೆಗೆ ಆರಂಭಿಸಿದಂತಹ ಒಂದು ದಿಶಾಂತರ ಅನ್ನೋ ಒಂದು ರಂಗತಂಡ, ಮತ್ತು ಕರ್ನಾಟಕದಿಂದ ಹೋದಂತಹ ಕನ್ನಡದ ಒಂದಷ್ಟು ಜನ ಸೇರಿಕೊಂಡು ಕನ್ನಡ ಭಾರತಿ, ನಾರಾಯಣ ರಾವ್ ಅವರೆಲ್ಲರೂ ಇದ್ದರು ನೋಡಿ, ಬಹುಶಃ ನಿಮ್ಗಳಿಗೆಲ್ಲ ನೋಡಿದ್ದೀರಿ, ಈಗಿಲ್ಲ ಅವರೆಲ್ಲರೂ ಸೇರಿಕೊಂಡು ಕನ್ನಡ ಭಾರತಿ ಅನ್ನೋ 2 ಗುಂಪು ಅಲ್ಲಿ ರಂಗಭೂಮಿಗಾಗಿ ಹುಟ್ಕೊಳ್ತವೆ. ಹಾಗಾಗಿ ಈ ದಿಶಾಂತರ ಸಂಸ್ಥೆ ಮತ್ತು ಕನ್ನಡ ಭಾರತಿ ಇವೆರಡೂ ಸಂಸ್ಥೆ ಕಾರಂತರನ್ನು
ಯಾವಾಗಲೂ ರಂಗಭೂಮಿಯ ಕಡೆಗೇ ಯೋಚಿಸುವ ಹಾಗೆ ಮಾಡಿದೆ. ಅವರನ್ನು ಸದಾ ಸೃಜನಶೀಲರಾಗಿ ಉಳಿಯಲು ಸಹಾಯ ಮಾಡಿದೆ. ಹಾಗಾಗಿ ನಿರಂತರವಾಗಿ ಅವರು ರಂಗಭೂಮಿಯನ್ನು ಬಿಟ್ಟು ಬೇರೆ ಏನು ಯೋಚನೆ ಮಾಡಿಲ್ಲ. ರಾಕೇಶ್ ರಾಧೆ ಅದುರೆ, ತೆಂಡೂಲ್ಕರ್ ಅವರ ಖಾಮೋಶ್, ಅದಾಲತ್ ಜಾರಿ ಹೈ, ಕಾರ್ನಾಡರ ಹೈವದನ ಇವೆಲ್ಲದರ ಮೊದಲ ಪ್ರಯೋಗ ಆಗಿದ್ದು ಅಲ್ಲೇ. ಹೈವದನವನ್ನಂತೂ ಹೆಚ್ಚು ಸಲ ಬೇರೆ ಬೇರೆ ಕಡೆ ಪ್ರಯೋಗ ಮಾಡಿದ್ದಾರೆ. ಅವರ ನಿರ್ದೇಶಕ ಬದುಕಿಗೆ ಹೊಸ ತಿರುವು ತಂದುಕೊಟ್ಟಂತಹ ನಾಟಕ ಹೈವದನ. ಕಾರಂತರು ಈ ಕೆಲಸಗಳಲ್ಲಿ ಮುಳುಗಿದ್ರೆ ಅವರನ್ನು ಶಾಲೆಗೆ ಕಳಿಸಿ ಇವರು ಸ್ಕೂಲು, ದಿಶಾಂತರ, ಕನ್ನಡ ಭಾರತಿ ಅಂತ ನಾಟಕವನ್ನು ಮಾಡಿಕೊಂಡು ಕೂತಿದ್ರೆ, ಈ ಕಡೆ ಪ್ರೇಮ ಕಾರಂತರು ನಾಟಕ ಶಾಲೆಯಲ್ಲಿ ಸಂಪೂರ್ಣವಾಗಿ ರಂಗ ಪ್ರಪಂಚಕ್ಕೆ ತೆರೆದುಕೊಂಡಿದ್ದಾರೆ. ಅಲ್ಕಾಜಿಯವರು ಇದ್ದ ಕಾಲ ಅದು. ಉತ್ರಾ ಭಾವ್ಕರ್ ಮತ್ತು ಸುರೇಖಾ ಸಿಕ್ರಿ, ಅಮಾಲಾ ಅಲ್ಲಾನ ಇವರೆಲ್ಲ ರಂಗಭೂಮಿಯ ದೊಡ್ಡ ದೊಡ್ಡ ಹೆಸರುಗಳು. ಇವರೆಲ್ಲರೂ ಪ್ರೇಮ ಕಾರಂತರ ಕ್ಲಾಸ್ಮೇಟ್ಸ್ ಆಗಿದ್ದರು. ಅಲ್ಕಾಜಿಯವರು ವೆಸ್ಟರ್ನ್ ಪ್ಲೇಸ್ಗಳ ಪರಿಚಯವನ್ನು ಮಾಡ್ತಾ ಚೆಕಾಫ್ನ 3 ಸಿಸ್ಟರ್ಸ್, ಆಮೇಲೆ ಗ್ರೀಕ್ ನಾಟಕ ಟ್ರೋಜನ್ ವುಮನ್, ಈ ನಾಟಕಗಳನ್ನು ಅಲ್ಕಾಜಿಯವರು ಅವ್ರಿಗೆ ಮಾಡಿಸಿದ್ರು. 2ನೇ ವರ್ಷದಲ್ಲಿ ಜಸ್ಮಾವಡನ್ನು, ಗೋದಾನು ಇವುಗಳನ್ನ ಮಾಡಿಸಿದ್ರು. ಈ ಹೊತ್ತಿಗೆ ಪ್ರೇಮ ಕಾರಂತರಿಗೆ ವಸ್ತ್ರ ವಿನ್ಯಾಸದ ಕಡೆಗೆ ಒಲವು ಶುರುವಾಗಿತ್ತು ಮತ್ತು ಕಾಯಕವನ್ನು ಅಲ್ಲಿ ಅವರು ಪ್ರಾರಂಭಿಸಿದ್ರು. ಅಭಿನಯದ ಜೊತೆಗೆ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟು ಪ್ರೇಮ ಕಾರಂತರ ಪಾಲಾಯಿತು. 3ನೇ ವರ್ಷದಲ್ಲಿ ಇಡೀ ಭಾರತೀಯ ರಂಗಭೂಮಿಯಲ್ಲಿ ಬೆರಗು ಮೂಡಿಸಿದ ನಾಟಕ ತುಘಲಕ್. ಅದು ಅಲ್ಕಾಜಿಯವರ ಡೈರೆಕ್ಷನಲ್ಲಿ ಪ್ರಯೋಗ ಆಯಿತು. ಅದಕ್ಕೆ ತುಘಲಕ್ಕನ್ನು ಕನ್ನಡದಿಂದ ಹಿಂದಿಗೆ ಅನುವಾದ ಮಾಡಿದ್ದವರು BV ಕಾರಂತರು. ಅವರು ಸರಿಯಾಗಿ ಬೇಗ ಮಾಡೋದಕ್ಕೆ ಕಾವಲು ಕಾಯಕ್ಕೆ ಪ್ರೇಮ ಕಾರಂತರನ್ನ ಅಲ್ಕಾಜಿಯವರು ಹೇಳಿದರು, ಮನೆಯಲ್ಲಿಯೇ ಅವ್ರಿಗೆ ಮಾಡೋಕ್ಕೆ ಹೇಳು ಅಂತ. ಇವರು ಬಂದು ಮನೆಯಲ್ಲಿ ಹೇಳಿದಾಗ ಇವರಿಬ್ಬರಿಗೂ ಆ ವಿಷಯಕ್ಕಾಗಿ ಮಾರಾಮಾರಿ ಜಗಳ ಆಗೋದಂತೆ. ಅದು ನಾನು ಮಾಡ್ತೀನಿ ನೀನೇನು ಹೇಳೋದು ಅಂತ. ಇವರು ಅಲ್ಕಾಜಿಯವ್ರು ಹೇಳಿದ್ದಾರೆ ಬೇಗ ಮಾಡು, ನಮಗೆ ಸ್ಕ್ರಿಪ್ಟ್ ಬೇಕು ಅಂತ ಇವರು. ಹೀಗೆ ಆಗಿದ್ದು. ಯಾಕೆಂದರೆ ಕಾರಂತರ ಹಿಂದಿ ಸಂಸ್ಕೃತ ಭೂಯಿಷ್ಠ ಹಿಂದಿ. ಯಾಕೆಂದರೆ ಅವರು ಕಾಶಿ, ವಾರಣಾಸಿ ಈ ಊರುಗಳಲ್ಲಿ ಇದ್ದವರು, ಅಲ್ಲಿ ಸಂಸ್ಕೃತ ಜಾಸ್ತಿ ಮಿಕ್ಸ್ ಆಗಿರೋದು. ಅಲ್ಕಾಜಿಯವರಿಗೆ ಬೇಕಿದ್ದಿದ್ದು ಉರ್ದು ಮಿಶ್ರಿತ ಹಿಂದಿ. ಹಾಗಾಗಿ ಉರ್ದುವನ್ನು ಪದಗಳನ್ನು ಹುಡುಕಿ ಮಾಡುವ ಪ್ರೋಸೆಸ್ ಏನಿದೆ ಇದು ತಡ ಆಗ್ತಾ ಇತ್ತು. ಆಮೇಲೆ ಈ ಇಡೀ ನಾಟಕಕ್ಕೆ ಅಲ್ಕಾಜಿಯವರು ನಾಟಕ ಮಾಡಿ ಡಿಸೈನ್ ಮಾಡೋದಲ್ದಿರ ಕಾಸ್ಟ್ಯೂಮ್ ಡಿಸೈನ್ ಕೂಡ ಅವರೇ ಮಾಡಿದರು. ಮೊದಲ ಬಾರಿಗೆ ಅದನ್ನು ಎಕ್ಸಿಕ್ಯೂಟ್ ಮಾಡೋ ಜವಾಬ್ದಾರಿಯನ್ನು ಪ್ರೇಮ ಕಾರಂತರಿಗೆ ಕೊಟ್ಟಿದ್ದರು. ಅವರುಗಳ ಪ್ರಕಾರ, ಪ್ರೇಮ ಕಾರಂತರ ಪ್ರಕಾರ ಅವರ ಜರ್ನಿಯಲ್ಲಿ ಇದು ಒಂದು ಮೈಲಿಗಲ್ಲು. ಅಂದರೆ ನನಗೆ ಇಂಡಿಪೆಂಡೆಂಟಾಗಿ ಅಲ್ಕಾಜಿ ನನಗೆ ಕಾಸ್ಟ್ಯೂಮ್ ಮಾಡೋದಕ್ಕೆ ಬಿಟ್ಟರು ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ನಾನು ಅಲ್ಕಾಜಿಯವರಿಂದ ತುಂಬ ಕಲಿತೆ ಅಂತ ಪ್ರೇಮ ಅವರು ಯಾವಾಗಲೂ ಅಲ್ಲಲ್ಲಿ ಹೇಳ್ತಾರೆ. ತುಘಲಕ್, 3 ಪೆನ್ನಿ ಒಪೆರಾ, ಚಾಕ್ ಸರ್ಕಲ್, ಒಥೆಲ್ಲೋ ಈ ನಾಟಕಗಳಿಗೆ ಕಾಸ್ಟ್ಯೂಮ್ ಎಕ್ಸಿಕ್ಯೂಟ್ ಮಾಡಿದ ಅನುಭವ ಆದಮೇಲೆ ಬಜಾಜ್ ಅವರು ಸ್ಕಂದಗುಪ್ತ ಅನ್ನೋ ಒಂದು ನಾಟಕವನ್ನು ಅವರಿಗೆ ಮಾಡಿಸಿದಾಗ ಮೊದಲ ಬಾರಿಗೆ ಪ್ರೇಮ ಕಾರಂತರು ಇಂಡಿಪೆಂಡೆಂಟಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಸರ್ದಾರ್ ಪಟೇಲ್ ಶಾಲೆಯಲ್ಲಿ ಕಾರಂತರು ಅಪರಾಧಿಕತೆ, ತಾಶೀರ್ ದೇಶ ಅನ್ನೋ 2 ಮಕ್ಕಳ ನಾಟಕಗಳನ್ನ ಮಾಡುವಾಗ ಪ್ರೇಮ ಕಾರಂತರು ಶಾಲೆಯಲ್ಲಿ ಓದ್ತಾ ಮನೆಯಲ್ಲೂ ಕೆಲಸ ಮಾಡ್ತಾ ಈ ಶಾಲೆಯಲ್ಲಿ ನಡೆಯೋ 2 ನಾಟಕಗಳಿಗೂ ಕಾಸ್ಟ್ಯೂಮ್ ಡಿಸೈನ್ನ ಮಾಡ್ತಾರೆ. ಅಂದರೆ ಅವರಿಬ್ಬರು ನೋಡಿ, ಅವರ ಅರಿವಿಗೆ ಬರದೆ ತಮ್ಮ ಇಡೀ ಜೀವನದ ಮಲಗುವ ಸಮಯ ಬಿಟ್ಟು ಉಳಿದ ಸಮಯವನ್ನೆಲ್ಲ ಅವರು ರಂಗಭೂಮಿಗಾಗಿ ಹಂಚ್ಕೊಂಡ್ಬಿಟ್ಟಿದ್ರು. ಇವಾಗ ಅಲ್ಲಿ ಹೋಗ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಸೊ ಇಬ್ಬರ ಆಸಕ್ತಿಯೂ ಅದೇ ಆಗಿದ್ದು, ಇಬ್ಬರ ಗುರಿಯೂ ಅದೇ ಆಗಿದ್ದು, ಇಬ್ಬರ ನಡೆಯೂ ಅದೇ ಆಗಿದ್ದು. ಬಹುಶಃ ಅವರಿಬ್ಬರು ಭಿನ್ನ ವ್ಯಕ್ತಿತ್ವದವರಾದರೂ ಅವರನ್ನು ಅದು ಮುಂದೆ ಕರ್ಕೊಂಡು ಹೋಯಿತು ಅಂತ ಅನಿಸುತ್ತೆ. ಡಿಪ್ಲೊಮೊ ಮುಗಿದ ಮೇಲೆ ಸರ್ದಾರ್ ಪಟೇಲ್ ಈ ಸಂದರ್ಭದಲ್ಲಿ ಶಂಭು ಮಿತ್ರ ಅವರು ಬಂದು ಪಟೇಲ್ ಸ್ಕೂಲಿನ ಟೀಚರ್ಗಳಿಗೆಲ್ಲ ಒಂದು ನಾಟಕ ಮಾಡಿಸ್ತಾರೆ. ಆವಾಗ ಕಾರಂತರು ಕೂಡ ಅದರಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಆಗ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸ್ಟೂಡೆಂಟ್ಸ್ ಎಲ್ಲ ಬಂದು ಈ ನಾಟಕವನ್ನು ನೋಡಿರ್ತಾರೆ. ಸೊ ಒಬ್ರಿಗೊಬ್ಬರು ಪರಿಚಯ ಆಗಿ ಪಟೇಲ್ ಸ್ಕೂಲವರಿಗೆ ಪ್ರೇಮ ಕಾರಂತರ ಶಕ್ತಿ, ಪ್ರೇಮ ಕಾರಂತರ ಪ್ರತಿಭೆಯನ್ನು ಗುರುತಿಸಿ ಅವರು ಮೊದಲೇ, ಇನ್ನೂ ಕೋರ್ಸೇ ಮುಗ್ದಿರಲ್ಲ, ಆಗಲೇ ನೀವು ಕೋರ್ಸ್ ಮುಗಿದ ತಕ್ಷಣ ನೀವು ಕೂಡ ಪಟೇಲ್ ಸ್ಕೂಲ್ಗೆ ಬಂದುಬಿಡಿ, ಕಾರಂತರು ಹೇಗೂ ಇರ್ತಾರೆ, ಇಬ್ಬರು ಅಲ್ಲೇ ಕೆಲಸ ಮಾಡಿ ಅನ್ನುವಂಥ ಒಂದು
ಅಪಾಯಿಂಟ್ಮೆಂಟ್ ಆರ್ಡರ್ನ ಮೊದಲೇ ಕೊಟ್ಟು ಹೋಗಿಬಿಡ್ತಾರೆ. ಆದರೆ ಇವರು ಮುಗಿದ ಮೇಲೆ 2 ವರ್ಷ ರೆಪರ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ಇನ್ನೊಂದು ಕಾರಂತರಿಗೆ, ಪ್ರೇಮ ಕಾರಂತ್ ಮತ್ತು ಕಾರಂತ್ ಇಬ್ಬರು ಒಂದೇ ಕಡೆ ಕೆಲಸ ಮಾಡುವುದು ಬಿಲ್ಕುಲ್ ಇಷ್ಟ ಇರೋದಿಲ್ಲ. ಪ್ರೇಮ ಕಾರಂತ್ರಿಗೂ ಏನಂತ ಇಷ್ಟ ಇರೋದಿಲ್ಲ. ಹಾಗಾಗಿ 2 ವರ್ಷದ ರೆಪರ್ಟ್ರಿ ಮುಗಿಸಿ ಅವರು ಪಟೇಲ್ ಸ್ಕೂಲ್ಗೆ ಬಂದು ಜಾಯಿನ್ ಆಗ್ತಾರೆ. ಯಾರು? ಪ್ರೇಮ ಕಾರಂತರು. ಅವರು ಬಂದು ಜಾಯಿನ್ ಆದ ತಕ್ಷಣ ಬಿ ವಿ ಕಾರಂತರು ಅಲ್ಲಿಂದ ಕಾಲು ತೆಗಿತಾರೆ. ಸೊ ನಾವು ಅಂದ್ಕೊಳ್ತೀವಿ ಅವರಿಬ್ಬರು ಗಂಡ ಹೆಂಡತಿ ಒಟ್ಟೊಟ್ಟಿಗೆ ಇರ್ತಾರೆ, ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾರೆ ಅಂತ. ನಾವು ಅವರ ಇಡೀ ಬದುಕಿನ ಗ್ರಾಫ್ ನಡೆ ನೋಡಿದಾಗ ಒಬ್ಬರು ಇದ್ದ ಜಾಗದಲ್ಲಿ ಇನ್ನೊಬ್ಬರು ಇಲ್ಲ. ಅಂದರೆ ಇಲ್ಲದೆಯೂ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿರೋದು ನನಗೆ ಇವರಿಬ್ಬರ ವಿಶೇಷಗಳಲ್ಲಿ ಬಹಳ ದೊಡ್ಡದು ಅಂತ ಅನಿಸುತ್ತೆ. ಮತ್ತು ಇನ್ನೊಂದು, ಕಾರಂತ್ರಿಗೆ ಬಹಳ ಕ್ಲಾರಿಟಿ ಇತ್ತು. ಅಂದರೆ ಒಂದು ವರ್ಕಿಂಗ್ ಸ್ಪೇಸಲ್ಲಿ ಯಾವಾಗಲೂ ಒಂದು ಫ್ರೀಡಮ್ ಬೇಕು, ಕೆಲಸ ಮಾಡುವ ಫ್ರೀಡಮ್ ಬೇಕು. ಅಲ್ಲಿ ಸಂಬಂಧಗಳು ಬಂದರೆ ಕೆಲಸ ಕೆಡಬಹುದು ಅನ್ನೋದು ಒಂದು ಸಾಮಾನ್ಯ ಜ್ಞಾನ ಅಷ್ಟೇ. ಹಾಗಾಗಿ ಅವರು ಬಹುಶಃ ಅವರಿಬ್ಬರು ಒಂದೇ ಕಡೆ ಹೆಚ್ಚು ದಿನ ನಿಲ್ತಿರಲಿಲ್ಲ. ಆಮೇಲೆ ಇಬ್ಬರು ಇಂಡಿವಿಜುವಲಿಸ್ಟಿಕ್ ಆಗಿ ಇದ್ದದ್ರಿಂದ ಇಂಥ ನಿರ್ಧಾರಗಳು ಇಬ್ಬರಿಗೂ ಸರಿ ಅನ್ನಿಸ್ತಾ ಇದ್ವು. ಡಿಪ್ಲೊಮಾ ಮುಗಿದ ಮೇಲೆ ಪ್ರೇಮ ಕಾರಂತರು NST ರೆಪರ್ಟ್ರಿ 2 ವರ್ಷ ಕೆಲಸ ಮಾಡಿ ಆನಂತರ ಹೊರಗೆ ಬಂದವರೆ ಇದಕ್ಕೆ ಮೊದಲು ಯಾತ್ರಿಕ್ ಅನ್ನೋ ಒಂದು ನಾಟಕ ತಂಡಕ್ಕೆ ಸೇರ್ಕೋತಾರೆ. ಅಲ್ಲೂ ನಾಟಕಗಳಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾರೆ ಮತ್ತು ಕನ್ನಡ ನಾಟಕಗಳನ್ನು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿ 2 ನಾಟಕವನ್ನು ಅಲ್ಲಿ ನಿರ್ದೇಶನ ಕೂಡ ಮಾಡ್ತಾರೆ. ಯಾವುದು ಅಂದರೆ ಆದ್ಯ ರಂಗಾಚಾರ್ಯರ ಸ್ವಗತ ಸಂಭಾಷಣೆ ಮತ್ತು ಚಂಪಾ ಅವರ ಕೊಡೆಗಳು. ಇಷ್ಟೊತ್ತಿಗಾಗಲೇ ಇಬ್ಬರಿಗೂ ನಾಟಕದ ಹುಚ್ಚು ಚೆನ್ನಾಗಿ ಹಿಡಿದ್ಬಿಟ್ರದು. ನಾಟಕ ಬಿಟ್ಟು ಬೇರೇನೂ ಮಾಡೋಕ್ಕೆ ಇಷ್ಟಪಡೋದು ಇಲ್ಲ. ಆ ಹೊತ್ತಿಗೆ ಕಾರಂತರು ಪಟೇಲ್ ಸ್ಕೂಲ್ ಬಿಟ್ಟಿರ್ತಾರೆ, ಪ್ರೇಮ ಕಾರಂತರು ಕೆಲಸ ಮಾಡೋಕ್ಕೆ ಪ್ರಾರಂಭಿಸಿರ್ತಾರೆ. ಆಗ GV ಅಯ್ಯರ್ ಬರ್ತಾರಂತೆ. ಬಂದು ಭೈರಪ್ಪನವರು ಕೂಡ ಬಹುಶಃ ಆಗ ದೆಹಲಿಯಲ್ಲೇ ಇರ್ತಾರೆ. ಹಾಗಾಗಿ GV ಅಯ್ಯರು ಕಾರಂತರ ಹತ್ರ ಬಂದು ಭೈರಪ್ಪನವ್ರ ಹತ್ರ ಕರ್ಕೊಂಡು ಹೋಗು, ವಂಶವೃಕ್ಷ ಸಿನಿಮಾ ಮಾಡಬೇಕು, ಅದ್ರ ಪರ್ಮಿಷನ್ ತೊಗೊಂಬರೋಣ ಅಂತ ಹೇಳ್ತಾರೆ. ಸೊ ಇವರಿಬ್ಬರು ಭೈರಪ್ಪನವ್ರ ಮನೆಗೆ ಹೋದರೆ ಭೈರಪ್ಪನವರು ಕೊಡ್ತೇನೆ, ಆದರೆ ಕಾರಂತರು ಮಾಡೋದಾದರೆ ಕೊಡ್ತೇನೆ ಅಂತ ಹೇಳ್ತಾರೆ. GV ಅಯ್ಯರ್ ಬಹುಶಃ ಅವ್ರು ಮಾಡಬೇಕು ಅಂದ್ಕೊಂಡಿದ್ರು ಏನೋ. ಯಾವಾಗ ಕಾರಂತರು ಮಾಡಿದ್ರೆ ಕೊಡ್ತೀನಿ ಅಂತಾರೆ, ಸರಿ ಆಗಲಿ ಅಂತಾರೆ. ಕಾರಂತರಿಗೆ ನಿಜಕ್ಕೂ ಭಯ ಆಗುತ್ತೆ. ಯಾಕಂದರೆ ಇಷ್ಟು ದಿನ ಅವರು ಕೃಷಿ ಕೆಲಸ ಮಾಡಿರೋದೆಲ್ಲ ಸಾಹಿತ್ಯ ಮತ್ತು ರಂಗಭೂಮಿಯಲ್ಲಿ, ಇದು ಯಾವುದೋ ಸಿನಿಮಾ ನನ್ನ ಕೈಗೆ ತಂದಿಟ್ರಲ್ಲ ಅಂತ. ಆಮೇಲೆ ಕಾರ್ನಾಡ್ರನ್ನ ಬೇಕಾದ್ರೆ ಜೊತೆಗೆ ಸೇರಿಸ್ಕೊಳ್ಬೋದು ಅಂತ ಬರುತ್ತೆ. ಹಾಗಾಗಿ ಕಾರಂತರು ಮತ್ತು ಕಾರ್ನಾಡ್ರು ಇಬ್ಬರು ಸೇರಿ ವಂಶವೃಕ್ಷ ಅನ್ನೋ ಒಂದು ಸಿನಿಮಾವನ್ನು ಮಾಡುವ ಒಂದು ಯೋಜನೆ ಅಲ್ಲಿ ಶುರುವಾಗತ್ತೆ. ಆ ಸಿನಿಮಾಗೋಸ್ಕರ ಅವರು ಮಾಡೋಕ್ಕೋಸ್ಕರ ಅವರು ಬೆಂಗಳೂರಿಗೆ ಬರ್ತಾರೆ. ಸಿನಿಮಾ ಪ್ರಪಂಚದವ್ರಿಗೆ ಗೊತ್ತು, ಸಿನಿಮಾ ಅಂದ್ಕೊಂಡ ತಕ್ಷಣ ನಾಳೆನೇ ಶುರು ಅಂದ್ರೂ ನಾಳೆ ಅದು ಶುರು ಆಗೋದಿಲ್ಲ. ಹಾಗಾಗಿ ಸಿನಿಮಾ ಶುರುವಾಗೋದು ತಡ ಆಗತ್ತೆ. ಆದರೆ ಸಿನಿಮಾ ಶುರು ಆಗೋದು ತಡ ಆಯಿತು ಅಂತ ಕಾರಂತರೇನು ಖಾಲಿ ಕೂತ್ಕೊಳ್ಳೋದಿಲ್ಲ. ಅವರು ಯಾವತ್ತೂ ಎಲ್ಲೂ ಖಾಲಿ ಕೂತವರೇ ಅಲ್ಲ. ಹೆಗ್ಗೋಡಿಗೆ ಹೋಗ್ತಾರೆ, ಪಂಜರ ಶಾಲೆ ಮಾಡಿಸ್ತಾರೆ. ಬಹುಶಃ ಪಂಜರ ಶಾಲೆಯ ಹಾಡು ಈಗಲೂ ಕಾರಂತರ ಹಾಡುಗಳಲ್ಲಿ ಭಾಳ ಮೊದಲು ಹಾರೋಣ ಬಾ ಅಂತ ಎಲ್ಲರೂ ಹಾಡುವಂತಹ ಹಾಡು. ಅದು ಹುಟ್ಟಿದ್ದು ಆಗ ಅಲ್ಲಿ ಹೆಗ್ಗೋಡಿನಲ್ಲಿ ಪಂಜರ ಶಾಲೆ ಮಾಡಿಸ್ತಾರೆ. ಆಮೇಲೆ ಹೆಗ್ಗೋಡಿನಿಂದ ಅದನ್ನ ಎಲ್ಲ ಕಡೆ ತೆಗೆದುಕೊಂಡು ಹೋಗಿ ಪ್ರದರ್ಶನ ಮಾಡ್ಕೊಂಡು ಬರ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಕಾಸು ಅಡ್ಜಸ್ಟ್ ಆಗಿರುತ್ತೆ. ಅಯ್ಯರ್ ಅವ್ರು ಹೇಳ್ತಾರೆ, ಇಲ್ಲ ಶುರು ಮಾಡೋಣ ಅಂತ. ಸರಿ, ಆ ಸಿನಿಮಾ ಶುರು ಆಗುತ್ತೆ. ಸಿನಿಮಾ ಆದಮೇಲೆ ಈ ಸಂದರ್ಭದಲ್ಲಿ ನೋಡೋದಕ್ಕೆ ಅಂತ ಪ್ರೇಮ ಕಾರಂತ್ ಬಂದಿರ್ತಾರೆ. ಇವರಿಬ್ಬರು ಕಾಲಿಗೆ ಚಕ್ರ ಕಟ್ಕೊಂಡೆ ಸಿನಿಮಾ ಆಗುತ್ತೆ. ಸಿನಿಮಾ ಇದ್ರ ಜೊತೆಯಲ್ಲಿ ತೊಗಲಕ್ ನಾಟಕ ಮಾಡಿಸ್ತೀನಿ ಅಂತ ಮಧ್ಯದಲ್ಲಿ ಒಂದು ಸತಿ ಇದಕ್ಕೆ ಹೋಗ್ತಾರೆ ಅವರು. ಈ ಸಿನಿಮಾ ನಾಟಕ ಅದು ಹೇಗೆ ಮ್ಯಾನೇಜ್ ಮಾಡಿದ್ರು ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ. ಅವ್ರ ತಲೆ ಹೇಗೆ ಕೆಲಸ ಮಾಡ್ತಾಯಿತ್ತು ಅಂತ. 2 ಬೇರೆ ಬೇರೆ ಮಾಧ್ಯಮ, ಅದನ್ನು ಹೇಗೆ ಅಂತ ಹೋಗಿ ತೊಗಲಕ್ಕನ್ನು ಮಾಡಿಸ್ತಾರೆ. ಈ ನಂತರ ಪ್ರೇಮ ಕಾರಂತರಿಗೆ ಅವ್ರು ಹೇಳ್ತಾರೆ, ನೋಡು ನಾನು ಸಿನಿಮಾ ಮಾಡಿ ಆಯಿತು, ನಾಟಕ ಸಾಕು, ದೆಹಲಿಯ ಸಹವಾಸ ಸಾಕು, ನೀನು ಬಿಟ್ಬಿಡು, ವಾಪಸ್ ಹೊಟ್ಟೋಗೋಣ ಬೆಂಗಳೂರಿಗೆ. ಹೇಗಿದ್ದರೂ ಹಂಸಗೀತೆ ಮಾಡ್ತಾಯಿದ್ದಾರೆ GV ಅಯ್ಯರ್ ಅವರು, ನೀನು ಅದಕ್ಕೆ ಕೆಲಸ ಮಾಡು, ನಾನು ಅದರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅವರನ್ನು ಕರ್ಕೊಂಡು ಗಂಟು ಮೂಟೆ ಎಲ್ಲ ಕಟ್ಟಿಕೊಂಡು ಅವರು ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. YNK ಅವರ ಮನೆಯಲ್ಲಿ ಅವರು 1.5 ವರ್ಷ ವಾಸ್ತವ್ಯವನ್ನು ಹೂಡ್ತಾರೆ. ಈ ಸಂದರ್ಭದಲ್ಲಿ ಹಂಸಗೀತೆ ಅನ್ನೋ ಸಿನಿಮಾ ತಯಾರಾಗತ್ತೆ.
ಇವರು ಕಮಿಟ್ ಆಗಿರ್ತಾರೆ, ಆದರೆ ಕೆಲಸ ಶುರು ಮಾಡಿರ್ತಾರೆ ಪ್ರೇಮ ಕಾರಂತರು ಜಿ ವಿ ಅಯ್ಯರ್ ಜೊತೆ. ಆ ಸಂದರ್ಭದಲ್ಲೇ ಕಾರಂತರಿಗೆ ಚೋಮನದುಡಿ ಸಿನಿಮಾ ಮಾಡಿ ಅಂತ ಒಂದು ಆಹ್ವಾನ ಬರುತ್ತೆ. ಪ್ರೇಮ ಕಾರಂತರಿಗೆ ಆಗ ಬಹಳ ಬೇಜಾರಾಗುತ್ತೆ. ಅಯ್ಯಯ್ಯೋ, ನಾನು ಕಾರಂತರ ಸಿನಿಮಾಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇವಾಗ ಹಂಸಗೀತೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎರಡೂ ಸಿನಿಮಾಗಳು ಪ್ಯಾರಲೆಲ್ಲ ಕೆಲಸ ಆಗ್ತಿರುತ್ತೆ. ಇವರು ಚೋಮನದುಡಿಯ ಕೆಲಸ ಮಾಡ್ತಿರ್ತಾರೆ, ಅವರು ಹಂಸಗೀತೆಯ ಕೆಲಸ ಮಾಡ್ತಾರೆ. ಪ್ರೇಮ ಕಾರಂತರು ಹಂಸಗೀತೆಗೆ ಕಾಸ್ಟ್ಯೂಮ್ಸ್ ಮಾಡಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಾರೆ. ವಂಶವೃಕ್ಷದ ಅನುಭವದ ಆಧಾರದ ಮೇಲೆ ಬಿ ವಿ ಕಾರಂತರು ಚೋಮನದುಡಿಯನ್ನು ಕಟ್ಟೋದಕ್ಕೆ ಪ್ರಾರಂಭಿಸಿದ್ರೆ, ಇಲ್ಲಿ ಪ್ರೇಮ ಕಾರಂತರು ಹಂಸಗೀತೆಯನ್ನು ಮಾಡೋ ಸಂದರ್ಭದಲ್ಲಿ ರಂಗಭೂಮಿಯ ಪಾಠಗಳನ್ನು ಅನುಭವದ ಇದ್ದೇ ಹೊರತು ಸಿನಿಮಾ ಅನುಭವ ಅವ್ರಿಗೆ ಹೊಸತು. ಇಲ್ಲಿ ಜಿ ವಿ ಅಯ್ಯರ್ ಜೊತೆ ಸಿನಿಮಾ ಭಾಷೆಯ ಹೊಸ ವ್ಯಾಕರಣವನ್ನು ಕಲಿತಾ ಹೋಗ್ತಾರೆ, ಸಿನಿಮಾದ ಎಷ್ಟೊಂದು ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಇವೆಲ್ಲವೂ ಕನ್ನಡ ಚಲನಚಿತ್ರರಂಗಕ್ಕೆ, ಇವರಿಬ್ಬರ ಈ ಸಾಹಸಗಳೇನಿದೆ ಇವೆರಡೂ ಕನ್ನಡ ಚಲನಚಿತ್ರರಂಗಕ್ಕೆ ಎರಡು ಅದ್ಭುತ ಕೃತಿಗಳಾದ ಚೋಮನದುಡಿ ಮತ್ತು ಪಣಿಯಮ್ಮಗಳ ಸೃಷ್ಟಿಗೆ ಕಾರಣವಾಗತ್ತೆ. ಅಂದರೆ ಅವರಗಳ ಆ ಕೆಲಸ ಅವರನ್ನು ಕೊನೆಗೆ ಅವೆರಡೂ ಸಿನಿಮಾಗಳ ಮೂಲಕ ಸ್ವರ್ಣಕಮಲ ಅವರಿಗೆ ದಕ್ಕತ್ತೆ ಮತ್ತು ಅವರಿಬ್ಬರಿಗೂ ಅದೊಂದು ದೊಡ್ಡ ಹೆಸರನ್ನು ತಂದುಕೊಡತ್ತೆ. ಈ ಸೃಷ್ಟಿಗೆ ಕಾರಣಕರ್ತವಾಗುವ ವಿಶೇಷ ಗುಣ ಬಿ ವಿ ಕಾರಂತ ಮತ್ತು ಪ್ರೇಮ ಕಾರಂತರ ಎಲ್ಲ ಪ್ರಯತ್ನಗಳಲ್ಲೂ ಕಾಣಿಸುತ್ತೆ. ಬಿ ವಿ ಕಾರಂತರಿಗೆ ಈ ನಂತರ ಹೊಗಳಿಕೆ, ಮೆಚ್ಚುಗೆ, ಪ್ರಶಸ್ತಿ ಎಲ್ಲವೂ ಜಾಸ್ತಿಯಾಗಿ ನಿರ್ಮಾಪಕರು ಬಂದು ಮತ್ತೊಂದು ಸಿನಿಮಾ ಮಾಡಿ ಅಂತ ಕೇಳ್ತಾರೆ. ಆದರೆ ಆವಾಗ ಕಾರಂತರು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅದ್ರ ಮಧ್ಯದಲ್ಲಿ ಡಾಕ್ಯುಮೆಂಟ್ರಿಗಳನ್ನ ತಬ್ಬಲಿಯೂ ನೀನಾದೆ ಮಗನೇ ಮಾಡ್ತಾರೆ ಹೊರತು ಮತ್ತೊಂದು ಈ ಥರದ ಒಂದು ಮೇಜರ್ ಸಿನಿಮಾವನ್ನು ಅವರು ಒಪ್ಕೊಳ್ಳೋದಿಲ್ಲ. ಕಾರಂತರು ತಮ್ಮ ಬದುಕೇ ಒಂದು ರೀತಿಯ ಆಕಸ್ಮಿಕಗಳ ಬದುಕು ಅಂತಾರೆ. ಯಾಕಂದರೆ ಅದು ನಾನು ಬೇಡಿದ್ದಲ್ಲ, ಅದು ತಾನಾಗೇ ನನಗೆ ಒದಗಿ ಬಂದದ್ದು, ನಾನು ಮಾಡಿದೆ. ನಾನು ಚಲನಚಿತ್ರರಂಗಕ್ಕೆ ಹೇಗೆ ಮಾಡಿದ್ನೋ ಹಾಗೆ ನಿರ್ಗಮಿಸ್ತೀನಿ ಅಂತ ಹೊರಟೋಗ್ತಾರೆ. ಅವ್ರು ಯಾವಾಗಲೂ ಹೇಳ್ತಿದ್ರು, ನಾನು ಬದುಕಿರೋವರೆಗೂ ನಾಟಕ ಮಾಡ್ತೇನೆ, ನಾಟಕ ಮಾಡ್ತಿರೋವರೆಗೂ ನಾನು ಬದುಕ್ತೇನೆ ಅಂತ. ಹಾಗೇ ನಡ್ಕೊಂಡ್ರು. ಕೊನೆಯ 2 ತಿಂಗಳ ಕಾಲ ಅವರು ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದ ಕಾರಣ ಅವರು ನಾಟಕ ಮಾಡಲಿಲ್ಲ ಹೊರತು ಅಲ್ಲಿಗೆ ಹೋಗುವವರೆಗೂ ನಾಟಕವನ್ನು ಅಂದರೆ ಕೆಲಸ ಮಾಡ್ತಲೇ ಇದ್ದರು. ಪ್ರೇಮ ಕಾರಂತರಾದರೂ ಸಿನಿಮಾ ರಂಗದಲ್ಲಿ ಆಸಕ್ತಿಯನ್ನು ಉಳಿಸ್ಕೊಂಡ್ರು. ಪಣಿಯಮ್ಮ ನಂತರ ಅವರು 2 ಮಕ್ಕಳ ಸಿನಿಮಾಗಳನ್ನು ಮಾಡಿದ್ರು, ನಕ್ಕಳ ರಾಜ್ಕುಮಾರಿ ಮತ್ತು ಆಮೇಲೆ ಇನ್ಯಾವುದೋ ಒಂದು. ಆಮೇಲೆ ಬನ್ಝರೋಂಕೆ ಅನ್ನೋ ಒಂದು ಹಿಂದಿ ಸಿನಿಮಾ ಮಾಡಿದ್ರು, ಹಲವಾರು ಡಾಕ್ಯುಮೆಂಟ್ರಿಗಳನ್ನು ಮಾಡಿದ್ರು. ಥಿಯೇಟರ್ ಕ್ರಾಫ್ಟ್ಸ್ಗೆ ಸಂಬಂಧಿಸಿದ ಹಾಗೆ ಒಂದು ಬಿ ವಿ ಕಾರಂತರ ಅಧ್ಯಕ್ಷತೆಯಲ್ಲಿ ಒಂದು ಪ್ರಾಜೆಕ್ಟ್ ಸಿಕ್ಕತ್ತೆ ಅವ್ರಿಗೆ. 4-5 ಜನ, ಮಾಪಾಕ್ಷಿ, ಮಧು ನಟರಾಜ್ ಮತ್ತು ಜುಟ್ಟಿ ಇವರುಗಳ ಒಂದು ತಂಡ ಕರ್ನಾಟಕದಾದ್ಯಂತ ಎಲ್ಲ ಕಡೆ ತಿರುಗಾಟ ಮಾಡಿ ಥಿಯೇಟರ್ಗೆ ಸಂಬಂಧಪಟ್ಟಂತಹ ಕ್ರಾಫ್ಟ್ ಏನೇನಿದೆ, ಇನ್ಸ್ಟ್ರುಮೆಂಟ್ಸ್ ಏನೇನಿದೆ, ಪ್ರಾಪರ್ಟೀಸ್ ಏನೇನಿದೆ ಎಲ್ಲವನ್ನು ಫೋಟೋಗ್ರಾಫ್ ಮಾಡಿ ಅದರ ಬಗ್ಗೆ ಡೀಟೈಲ್ಗಳನ್ನು ಬರೆದು ಒಂದು ಮಾಹಿತಿಯನ್ನು ಅವರು ತಯಾರು ಮಾಡ್ತಾರೆ. ಇದರ ನಡುವೆಯೇ ಅವರು ಇದ್ದಾಗಲೇ, ಅವರು ಇನ್ನೂ ಬಹುಶಃ ದೆಹಲಿಯಲ್ಲಿ ಇದ್ದಾಗಲೇ ಬೆಂಗಳೂರಿನಲ್ಲಿ ಒಂದು ಮಹತ್ತರವಾದ ಒಂದು ಸಂಚಲನ ಉಂಟಾಗತ್ತೆ. ಶ್ರೀರಂಗರಿಗೆ ಅಷ್ಟೊತ್ತಿಗಾಗಲೇ ರಂಗ ಶಿಕ್ಷಣದ ಪ್ರಾಮುಖ್ಯತೆ ಅರ್ಥ ಆಗೋಕ್ಕೆ ಶುರುವಾಗಿರುತ್ತೆ. ಅಂದರೆ ಟ್ರೈನಿಂಗ್ ಈಸ್ ಇಂಪಾರ್ಟೆಂಟ್ ಟು ಆ್ಯನ್ ಆ್ಯಕ್ಟರ್ ಅನ್ನೋ ಥರ. ಹಾಗಾಗಿ ಅವರೇನು ಮಾಡ್ತಾರೆ, ಆವಾಗ ಶಾಲೆಯಲ್ಲಿ ಕಲಿತಂತಹ ನಮ್ಮವರೇ ಆದಂಥ ರಾಮಮೂರ್ತಿ, ಮೇಷ್ಟ್ರು, ಪ್ರೇಮ, ಇನ್ನೂ ಬಹಳಷ್ಟು ಜನ ಬೇರೆ ಸ್ಟೇಟವರು ಎಲ್ಲರನ್ನೂ ಕರೆಸಿ ಅವತ್ತಿನ ಯುವಕರಾಗಿದ್ದಂತಹ ನಾಗಾಭರಣ ಸರ್, ಹೌದಲ್ಲ ನೀವು, ಇವರುಗಳೆಲ್ಲರೂ ಆಗಿನ ಹುಡುಗರು. ಸೊ ಅವ್ರಿಗೆಲ್ಲರಿಗೂ 35 ದಿನಗಳ ಕಾಲ ಅನ್ಸತ್ತಲ್ಲ, 35 ಅಷ್ಟು ದೊಡ್ಡ ವರ್ಕ್ಶಾಪ್ ಆಗೇ ಇರಲಿಲ್ಲ. ಅಂಥ ಒಂದು ಸುದೀರ್ಘವಾದ ವರ್ಕ್ಶಾಪನ್ನು ಮಾಡಿಸ್ತಾರೆ. ಇದು ಯಾಕೆ ಮಹತ್ವ ಆಗುತ್ತೆ ಅಂದರೆ, ಆ ವರ್ಕ್ಶಾಪಲ್ಲಿ ಇದ್ದವರೇ ಈಗ ಇಡೀ ಕನ್ನಡ ರಂಗಭೂಮಿಯಲ್ಲಿ ಹರಡಿಕೊಂಡಿರೋರು. ಜಯಶ್ರೀ ಇದ್ದಾರೆ, ನಾಗಾಭರಣ ಸರ್ ಇದ್ದಾರೆ, ಇನ್ನು ಬಹಳಷ್ಟು ಜನರ ಪಟ್ಟಿ ಇದೆ. ಸೊ ಇದು ಒಂದು ಬಹಳ ಮುಖ್ಯವಾದ ಘಟ್ಟ. ಇದು ಶ್ರೀರಂಗರು ಇನಿಷಿಯೇಟಿವ್ ತೊಗೊಂಡ್ರು,
ಕಾರಂತರು ಅದನ್ನು ಮುಂದುವರಿಸಿದ್ರು. ಆಮೇಲೆ ಅವರು ಮುಗಿಸಿ ಹೋದ್ಮೇಲೆ ಅದನ್ನು ಮುಂದುವರಿಸಿದವರು ಆ ಶಿಬಿರದಲ್ಲಿ ಇದ್ದಂತಹ ಶಿಬಿರಾರ್ಥಿಗಳು. ಅದೇ ಸಂದರ್ಭದಲ್ಲೇ ಹೆಚ್ಚು ಕಡಿಮೆ ಬಿ ವಿ ಕಾರಂತರು ಬೆಂಗಳೂರಿನಲ್ಲಿದ್ದಾಗ ಇನ್ನೊಂದು ಮಹತ್ತರವಾದ ಸಂಚಲನ ಏನಪ್ಪ ಅದು ಅಂತಂದರೆ, ಬೆಂಗಳೂರಿನಲ್ಲಿ ಕಲಾಕ್ಷೇತ್ರ, ರವೀಂದ್ರ ಕಲಾಕ್ಷೇತ್ರ ಅಂತ ಏನಿದೆ ಅದು ಆವಾಗ ಮುಚ್ಚಲ್ಪಟ್ಟಿರುತ್ತೆ. ಆದರೆ ಹಿಂಭಾಗದಲ್ಲಿ 3 ನಾಟಕಗಳ ಪ್ರಯೋಗ ಆಗತ್ತೆ. ಲಂಕೇಶ್ ಅವರು ಅದರ ಇನಿಷಿಯೇಟಿವ್ ತಗೋತಾರೆ. 3 ಕಾಕಾಗಳು ಅಂತ ತಮಾಷೆ ಮಾಡ್ತಾರೆ ಎಲ್ಲರೂ. ಕಾರಂತರು, ಕಾರ್ನಾಡರು, ಕಂಬಾರರು, ಇವರು 3 ಜನ ಸೇರ್ಕೋತಾರೆ. ಜೊತೆಗೆ ಲಂಕೇಶ್ ಅವರು ಇರ್ತಾರೆ. ಆಮೇಲೆ ಈ ಶಿಬಿರದಲ್ಲಿ ಇದ್ದರಲ್ಲ, ಇಡೀ ಬೆಂಗಳೂರಿನಲ್ಲಿ ಹರಡಿಕೊಂಡ ಶಿಬಿರಾರ್ಥಿಗಳು, ಕಲಾವಿದರು, ರಂಗಕರ್ಮಿಗಳು ಎಲ್ಲರೂ ಸೇರಿಕೊಂಡು 3 ನಾಟಕ, ಜೋಕುಮಾರಸ್ವಾಮಿ, ಈಡಿಪಸ್, ಸಂಕ್ರಾಂತಿ, ಕನ್ನಡ ರಂಗಭೂಮಿಯ ಚರಿತ್ರೆ ಅಂತ ಏನು ಹೇಳ್ತೀವಿ, ಅದರಲ್ಲಿ ಇವೆಲ್ಲವೂ ಮೈಲ್ ಸ್ಟೋನ್ಸ್. ಇದನ್ನು ನಾವು ದಾಟಿ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಇವೆಲ್ಲವೂ ಘಟಿಸಿದ ಮೇಲೆಯೇ ಆಧುನಿಕ ಕನ್ನಡ ರಂಗಭೂಮಿಯ ಒಂದು ಚಿತ್ರ ನಮಗೆ ತೆರ್ಕೊಳ್ತಾ ಹೋಗುತ್ತೆ. ಇದನ್ನು ಮುಗಿಸಿದ ನಂತರವೇ ಬಹುಶಃ ಅನಿಸತ್ತೆ ಈ ಬೆನಕ ಸಂಸ್ಥೆ ಬೇರೆ ಬೇರೆ ಹೆಸರುಗಳಲ್ಲಿ ಹುಟ್ಟುಕೊಂಡು ಕೊನೆಗೆ ಅದು ಬೆನಕ ಆಗಿ ಇಲ್ಲಿ ಸ್ಥಾಪಿತವಾಗತ್ತೆ. ಅದಕ್ಕೆ ಹೈವದನ ಮತ್ತು ಸತ್ತವರ ನೆರಳು ಸೇರಿಕೊಳ್ಳುತ್ತೆ. ಸೊ ಆ ಪೀರಿಯಡಲ್ಲಿ ಇವೆಲ್ಲವೂ ಬಹಳ ಸದ್ದು ಮಾಡಿದ ನಾಟಕಗಳು, ಕೆಲವು ಈಗಲೂ ನಡೀತಾ ಇದೆ. ಸೊ ನೀವು ಏನೇ ಮಾಡಿದ್ರೂ ಕನ್ನಡ ರಂಗಭೂಮಿಯ ಚರಿತ್ರೆಯಲ್ಲಿ ಈ ನಡೆಗಳನ್ನು ಬಹಳ ಗಟ್ಟಿಯಾಗಿ ದಾಖಲಿಸಿದ್ದಾರೆ. ಮತ್ತು ಈ ನಡೆಯಲ್ಲಿ ಕಾರಂತರು, ಪ್ರೇಮಾ ಕಾರಂತರು ಇಬ್ಬರೂ ಇದ್ದರು ಅನ್ನೋದು ನಾನು ಗಮನಿಸ್ಕೊಳ್ಳುವಂತಹ ವಿಷಯ. ಇದೇ ಥರನೇ ದೆಹಲಿಯಲ್ಲಿ ಅವ್ರು ಬಹಳ ಮಹತ್ವಾಕಾಂಕ್ಷೆಯಿಂದ ಮಾಡಿದ ಮತ್ತೊಂದು ನಾಟಕ ಅಂದರೆ ಬರ್ನಮ್ ವನ ನಾಟಕ. ಬರ್ನಮ್ ವನ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕ. ಅದನ್ನು ಅವರು ಪರದೆಗಳನ್ನು ಬಳಸಿ, ಅಂದರೆ ಯಕ್ಷಗಾನದ ಪರದೆಗಳು ಮತ್ತು ಯಕ್ಷಗಾನದ ಮಟ್ಟುಗಳು, ಯಕ್ಷಗಾನದ ಮೂಮೆಂಟ್ಗಳನ್ನು ಬಳಸಿ ಬಹಳ ಬೇರೆಯದೇ ರೀತಿಯಲ್ಲಿ ಇಡೀ ದೆಹಲಿಯಲ್ಲಿ ಸಂಚಲನವನ್ನು ಉಂಟು ಮಾಡುವ ಹಾಗೆ ಆ ಪ್ರೊಡಕ್ಷನ್ನು ಅವತ್ತು ಆ ಕಾಲದಲ್ಲಿ ಅಲ್ಲಿ ಆಗಿರುತ್ತೆ. ಚೋಮಂದುಡಿ ಪಣ್ಯಮ್ಮ ಕಾರಣದಿಂದಾಗಿ ಪ್ರೇಮಾ ಕಾರಂತರು ಮತ್ತು ಕಾರಂತರು ಅನೇಕ ವಿದೇಶ ಪ್ರವಾಸಗಳನ್ನ ಕೈಗೊಳ್ತಾರೆ. ಒಟ್ಟಿಗೆ ಅಲ್ಲ, ಬೇರೆ ಬೇರೆ. ಇವರು ಪಣ್ಯಮ್ಮಗಾಗಿ ಹೋಗ್ತಾರೆ, ಅವರು ಚೋಮನದುಡಿಗಾಗಿ ಹೋಗ್ತಾರೆ. ಅವರು ಅವನ್ನೆಲ್ಲ ಬಹಳ ಎಂಜಾಯ್ ಮಾಡ್ತಾರೆ. ಅಲ್ಲಿ ರಂಗಭೂಮಿಗೆ ಸಿಗುವಂತಹ ಪುಸ್ತಕಗಳು, ಸಾಮಾನುಗಳು ಎಲ್ಲವನ್ನು ಹಾಕಿಕೊಂಡು ಬರ್ತಾರೆ, ಅನುಭವವನ್ನು ತಗೊಂಡು ಬರ್ತಾರೆ. ಅದನ್ನೆಲ್ಲವನ್ನು ಮತ್ತೆ ರಂಗಭೂಮಿಗೆ ಸುರಿತಾರೆ. ಈ ಕಡೆ ಪ್ರೇಮಾ ಕಾರಂತರು ಇನ್ನೊಂದು ಸಾಹಸವನ್ನು ಮಾಡ್ತಾರೆ. ವಿಜಯ ಹೈಸ್ಕೂಲ್, ಜಯನಗರದ ವಿಜಯ ಹೈಸ್ಕೂಲು ಇದೆಯಲ್ಲ, ಅಲ್ಲಿನ ಮಕ್ಕಳಿಗಾಗಿ ಅವರು ಒಂದು ನಾಟಕ ಮಾಡಿಸ್ಬೇಕು ಅಂತ ಒಂದು ನಾಟಕದ ಶಿಬಿರ ಶುರು ಮಾಡ್ತಾರೆ. ಆ ಟೈಮಲ್ಲಿ ಕಂಬಾರರನ್ನ ಕೇಳಿ ಆಲಿಬಾಬಾ ಮತ್ತು 40 ಜನ ಕಳ್ಳರು ನಾಟಕವನ್ನು ಈ ಶಿಬಿರಕ್ಕಾಗಿಯೇ ಬರೆಸ್ತಾರೆ. ಬರೆಸಿ ಆ ನಾಟಕವನ್ನು ಅವರು ಮಾಡ್ತಾರೆ. ಆಗ ಆ ನಾಟಕದಲ್ಲಿ ಮಾಡಿದಂತಹ ಮಕ್ಕಳಿಗೆ, ಪೋಷಕರಿಗೆ, ಅದನ್ನು ನೋಡಿದಂತಹ ಮಕ್ಕಳಿಗೆ ಅದೊಂದು ಮರೆಯಲಾಗದ ಅನುಭವ. ನಾವಿವಾಗ ಈ ಸಿನಿಮಾ ಆದರೆ ನೋಡಿ ಅಂತ ಹೇಳ್ಬೋದು, ನಾಟಕನ ನೋಡಿ ಅಂತ ಹೇಳೋಕ್ಕಾಗಲ್ಲ. ಅದು ಆ ಕಾಲದಲ್ಲಿ ಅನುಭವಿಸಿದ ಅವರಿಗಷ್ಟೇ ಅದು ವೇದ್ಯ. ಅಷ್ಟು ದೊಡ್ಡ ವಿಷಯ ಆಗಿರುತ್ತೆ. ಯಾಕೆ ಅಂದರೆ ಮಕ್ಕಳಿಗಾಗಿ ಮಕ್ಕಳ ನಾಟಕ ಆ ಪ್ರೊಫೆಷ್ನಲ್ಲಾಗಿ ಅಷ್ಟು ಶ್ರೇಷ್ಠವಾಗಿ ಬಹುಶಃ ಮೊದಲ ಬಾರಿ ಆಗಿದ್ದಿರಬಹುದು ಅವಾಗ. ಹಾಗಾಗಿ ಅದು ದೊಡ್ಡ ಸುದ್ದಿಯನ್ನು ಮಾಡುತ್ತೆ. ಅದನ್ನು ನೋಡಿದ ಹೆಚ್ಚಿನವರು ಅವ್ರ ಊರು ಗೌರಿಬಿದನೂರಿನ ಹತ್ತಿರ ಹೊಸೂರು ಅಂತ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಂದು ನ್ಯಾಷನಲ್ ಹೈಸ್ಕೂಲ್ ಇದೆ, ಆ ಶಾಲೆಯ ಮಕ್ಕಳಿಗೆ ಮಾಡಿಸಿ ಅಂತ ಕೇಳ್ಕೊಳ್ತಾರೆ. ಪ್ರೇಮಾ ಕಾರಂತರು ಒಪ್ಕೊಳ್ತಾರೆ. ಆದರೆ ಪ್ರೇಮಾ ಕಾರಂತರು ಆ ಕಾಲದಲ್ಲಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ, ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ, ಇದೆಯಾ, ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಅವರು ಕ್ಲಾಸ್ ತೊಗೊಳ್ಬೇಕು. ಇವರು ನಾಟಕ ಮಾಡಿಸ್ಬೇಕಾಗಿರೋದು ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ. ಅವರ ಹುಮ್ಮಸ್ಸು ನೋಡಿ ಒಪ್ಕೊಳ್ತಾರೆ. ಬೆಳಗ್ಗೆ 6 ಗಂಟೆಗೆ ಹೇಳ್ತಾರೆ. ಬಹುಶಃ ನಾಗಾಭರಣವರೇ ಇರಬೇಕು. ಸ್ಕೂಟ್ರಲ್ಲಿ ಕರ್ಕೊಂಡೋಗಿ ಕಲಾಸಪಾಳ್ಯಮಲ್ಲಿ ಬಿಡ್ತಾರೆ. ಮೋಟ್ರ್ ಬೈಕಲ್ಲಿ ಬಿಡ್ತಾರೆ.
ಅವರನ್ನು ಹತ್ಕೊಂಡು ಗೌರಿಬಿದನೂರಿಗೆ ಹೋಗ್ತಾರೆ. ಹೊಸೂರಿಗೆ ಡೈರೆಕ್ಟ್ ಬಸ್ ಇಲ್ಲ. ಗೌರಿಬಿದನೂರಲ್ಲಿ ಇಳಿದು ಇನ್ನೊಂದು ಬಸ್ ಹತ್ಕೊಂಡು ಹೊಸೂರಿಗೆ ಹೋಗ್ತಾರೆ. ಅಲ್ಲಿ ಒಂದು 7:30 8ಕ್ಕೆ ತಲುಪ್ತಾರೆ. 11:30ವರೆಗೂ ಅಲ್ಲಿ ನಾಟಕ ಮಾಡಿಸ್ತಾರೆ. 11:30 ಆದಮೇಲೆ ಮತ್ತೆ ಇನ್ನೊಂದು ಬಸ್ ಹತ್ತಿ ಗೌರಿಬಿದನೂರಿಗೆ ಬರ್ತಾರೆ. ಗೌರಿಬಿದನೂರಿಂದ ಇನ್ನೊಂದು ಬಸ್ ಹತ್ತಿ ಅವರು ಬೆಂಗಳೂರಿಗೆ ಬಂದು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ 2 ಗಂಟೆಗೆ ಹೋಗಿ ಪಾಠ ಮಾಡ್ತಾರೆ. ಅವರ ಎನರ್ಜಿಯನ್ನು ನೋಡಿ. ಈ ಎನರ್ಜಿ ಅನ್ನೋದು ಸುಮ್ಮನೆ ಎಲ್ಲರಿಗೂ ಬರೋದಿಲ್ಲ. ಒಂದು ಒಳಗಡೆ ಅಗಾಧವಾದ ಪ್ಯಾಷನ್ ಇದ್ದರೆ ಮಾತ್ರನೇ ಬರೋಕ್ಕೆ ಸಾಧ್ಯ. ಹೀಗೆ ಎಷ್ಟು ದಿವಸ, ಬಹುಶಃ 40 ದಿವಸ ಇರಬೇಕು ಒಂದು ನಾಟಕ ಕಟ್ಟೋಕ್ಕೆ. ಮೇಡಮ್ 20 ದಿವಸದಲ್ಲೆಲ್ಲ ಮುಗಿಸೋರಲ್ಲ, 40 ದಿವಸ ಇರಬೇಕು. ಕೊನೆ 1 ವಾರ ಏನೋ ಆ ಗ್ರಾಮದಲ್ಲಿ ಮಲಗಿದ್ದೆ ಅಂತ ಹೇಳ್ತಾರೆ. ಆ ನಾಟಕವನ್ನು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ಗೂ ಬಂದು ಪರ್ಫಾರ್ಮ್ ಮಾಡ್ತಾರೆ. ನಾನು ಆ ನಾಟಕವನ್ನು ನೋಡಿದ್ದೀನಿ. ನಾನು ಅವಾಗ 8ನೇ ಕ್ಲಾಸಲ್ಲಿದ್ದೆ. ನಾನು ಆವಾಗ ಆ ನಾಟಕವನ್ನು ನೋಡಿದ್ದೀನಿ. ಮರೆಯೋಕ್ಕೆ ಸಾಧ್ಯವಿಲ್ಲದಂತಹ ನಾಟಕ ಇದು. ಬಹಳಷ್ಟು ನೆನಪುಗಳನ್ನು ಅವತ್ತಿನ ನೋಡಿದ ಮಕ್ಕಳಿಗೆ, ಮಾಡಿದ ಮಕ್ಕಳಿಗೆ ಮತ್ತು ಪೋಷಕರಿಗೆ ಬಿಟ್ಟು ಹೋಗಿದೆ. ನನ್ನೊಳಗೆ ಬಹಳ ಗಾಢವಾದ ಒಂದು ಕೆಟ್ಟ ನೆನಪನ್ನು ಬಿಟ್ಟು ಹೋಗಿದೆ ಈ ನಾಟಕ. ಕೆಟ್ಟ ನೆನಪು ಅಂತಂದರೆ ಅದು ಆ ಥರದ ಅರ್ಥದಲ್ಲ. ನಾನು ವಿಜಯ ಹೈಸ್ಕೂಲ್ನ ಸ್ಟೂಡೆಂಟ್. ಸೊ ನಾನು ಶಾಲೆಗೆ ಹೋಗಿಲ್ಲದ ದಿನ ಈ ಪ್ರೇಮ ಕಾರಂತರು ನನ್ನ ಶಾಲೆಗೆ ಬಂದು ಮಕ್ಕಳನ್ನೆಲ್ಲ ಆರಿಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೋದರೆ ನೆಕ್ಸ್ಟ್ ಡೇ ನಾಟಕದ ತಯಾರಿ ಎಲ್ಲ ಆಗೋಗಿದೆ. ನಾನಿಲ್ಲ, ನಮ್ಮ ಶಾಲೆಯಲ್ಲಿ ನಾನೇ ಎಲ್ಲದಕ್ಕೂ, ಆದರೆ ನಾನಿಲ್ಲ. ಅವರು ಆರಿಸ್ಕೊಂಡಿಲ್ಲ ನನ್ನನ್ನು, ಯಾಕೆಂದರೆ ನಾನು ಶಾಲೆಗೆ ಹೋಗಿಲ್ಲ, ಜ್ವರ ಬಂದಿದೆ. ಒಂದು ಸಂಕಟ ಆಯಿತು, ಆ ಹೊಟ್ಟೆ ಕಿಚ್ಚಿನ್ನೂ ಇದೆ ನನಗೆ, ಹೋಗಿಲ್ಲ. ಸೊ ಆಮೇಲೆ ನಮ್ಮ ಶಾಲೆಯಿಂದ ಎಲ್ಲ ಟಿಕೆಟ್ ತೊಗೋಬೇಕು, ನಾಟಕ ನೋಡಬೇಕು ಅಂತ ಹೇಳಿದ್ರು. ನಾನು ನೋಡಲಿಲ್ಲ. ನನಗೆ ಪ್ರೊಟೆಸ್ಟ್, ಸ್ಟ್ರೈಕ್. ನಾನು ಆ ನಾಟಕವನ್ನು ನೋಡಲ್ಲ, ಯಾಕೆಂದರೆ ನನಗೆ ಇನ್ನೂ ಹೊಟ್ಟೆ ಕಿಚ್ಚು ಜಾಸ್ತಿ ಆಗತ್ತೆ ಅಂತ. ಸೊ ನೋಡಲಿಲ್ಲ. ಅದು ಹಾಳಾಗಿ ಹೋಗಲಿ, ಮುಗಿದೋಯ್ತು ಕತೆ ಅಂತ ನೆಮ್ಮದಿಯಾಗಿದ್ದೆ. ಈ ಹೆಚ್ಚನ್ನು ಈ ಗೌರಿಬಿದನೂರಿನ ಹೊಸೂರು ಅಂತ ಏನಿದೆಯಲ್ಲ, ಆ ಹೊಸೂರು ಗ್ರಾಮ ನನ್ನ ಅಜ್ಜಿಯ ಮನೆ, ಅಜ್ಜಿಯ ಊರು, ನಮ್ಮ ಅಪ್ಪನ ಊರದು. ಸೊ ಇವರಲ್ಲಿ ಹೋಗಿ ನಾಟಕ ಮಾಡಿಸಿದ್ರೆ ನನ್ನ ಚಿಕ್ಕಪ್ಪನ ಮಕ್ಕಳು, ನನ್ನ ಮನೆ, ನನ್ನ ಅಕ್ಕಂದರು, ತಂಗಿಯರು, ಅಣ್ಣಂದರು ಎಲ್ಲರೂ ಆ ನಾಟಕದಲ್ಲಿದ್ದಾರೆ, ನಾನೊಬ್ಬಳಿಲ್ಲ. ಹೀಗೆ ನನಗೆ ಪ್ರೇಮ ಕಾರಂತರು ಮಿಸ್ ಆಗಿಬಿಟ್ರು. ಇಲ್ಲದಿದ್ದರೆ ನನಗೆ ಕಾರಂತರಿಗಿಂತ ಮೊದಲೇ ಪ್ರೇಮ ಕಾರಂತರು ಗುರುವಾಗಬೇಕಾಗಿತ್ತು. ನನ್ನ ಮೊದಲ ಗುರು ಪ್ರೇಮ ಕಾರಂತ ಆಗಿರೋರು, ಅವ್ರು ಮಿಸ್ ಮಾಡಿಕೊಂಡ್ರು. ಹಂಗೆ ಹೇಳಿಕೊಂಡು ನಾನು ಸಮಾಧಾನವಾಗಿದ್ದೀನೀಗ. ಈ ಇದಾಯ್ತಲ್ಲ, ಓಕೆ. ಈ ಸಮಯದಲ್ಲಿ ನನ್ನ ಬ್ಯಾಗ್, ದೆಹಲಿಯಲ್ಲಿ ಕಾರಂತರು ಆ ಸಮಯದಲ್ಲಿ ಡ್ರಾಮಾ ಸ್ಕೂಲ್ಗೆ, ಕಾರಂತರದೇ ವಾಯ್ಸು, ಓಕೆ. ದೆಹಲಿಯಲ್ಲಿ ಆ ಸಮಯದಲ್ಲಿ ಕಾರಂತರು ಡ್ರಾಮಾ ಸ್ಕೂಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ನಾಟಕಕ್ಕೆ ಮ್ಯೂಸಿಕ್ಕನ್ನು ಅವರು ಅಲ್ಲಿಂದಲೇ ಮಾಡಿ ಕಳಿಸಿರ್ತಾರೆ. ಯಾವುದು, ಅಲಿಬಾಬಾ ಮತ್ತು 40 ಜನ ಕಳ್ಳರಿಗೆ. ಆ ನಾಟಕವನ್ನು ಮೊದಲು ಕಲಿತು ಹಾಡಿದವರು ನಿಮ್ಮವರೇ, ಕಲ್ಪನಾ ನಾಗನಾಥ್, ಶ್ರೀನಾಥ್ ಮತ್ತು ಜೆರ್ರಿ, ಇವರುಗಳೆಲ್ಲರೂ ಸೇರಿ ಅದನ್ನು ಕಲಿತು ಅದು ಬಹಳ ಹೆಚ್ಚು ಸುದ್ದಿ ಮಾಡಿದಂತಹ ನಾಟಕ. ಬಹಳ ಎಲ್ಲರಿಗೂ ಆಪ್ಯಾಯಮಾನವಾದಂತಹ ಬಹಳ ಚಂದದ ಹಾಡುಗಳು ಆ ನಾಟಕದಲ್ಲಿ ಇದೆ. ಕಾರಂತರು ಆಗ ಡ್ರಾಮಾ ಸ್ಕೂಲ್ನ ಡೈರೆಕ್ಟರ್ ಆಗಿದ್ದಾಗ ಡ್ರಾಮಾ ಸ್ಕೂಲಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಅಪೇಕ್ಷಿಸ್ತಾರೆ. ಯಾಕಂದರೆ ಅದ್ರವರೆಗೂ ಅಲ್ಕಾಜಿಯವರು ಅಲ್ಲಿ ಡೈರೆಕ್ಟರ್ ಆಗಿರ್ತಾರೆ. ಅಲ್ಕಾಜಿಯವರು ರಾಡಾ ಅನ್ನೋ ಒಂದು ಸಂಸ್ಥೆ ಇದೆ, ಈಗಲೂ ಇದೆ ಲಂಡನ್ನಲ್ಲಿ. ಆ ಸಂಸ್ಥೆಯಲ್ಲಿ ಓದಿ ಬಂದವರು, 4 ವರ್ಷದ ಕೋರ್ಸ್ ಮಾಡಿ ಬಂದವರು. ಹಾಗಾಗಿ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಅವ್ರಿಗೆ ಜಾಸ್ತಿ ಇತ್ತು. ಹಾಗಾಗಿ ಅದು ಡ್ರಾಮಾ ಸ್ಕೂಲಲ್ಲೂ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ ಅನ್ನುವ ಒಂದು ಫೀಲು ಕಾರಂತರಿಗೆ ಸ್ಟೂಡೆಂಟ್ ಆದಾಗಿಂದ ಇತ್ತು. ಇವರೇ ಯಾವಾಗ ಅಲ್ಲಿ ನಿರ್ದೇಶಕರಾಗಿ ಹೋಗ್ತಾರೆ, ಆಗ ಅವ್ರಿಗೆ ನಮ್ಮದು, ನಮ್ಮ ನೆಲದ್ದು, ನಮ್ಮ ಸಂಸ್ಕೃತಿಯದು, ನಮ್ಮ ನೇಟಿವಿಟಿಯ ಅಂಶಗಳನ್ನು ನಾವು ಶಾಲೆಯ ಸಿಲೆಬಸ್ಸಲ್ಲಿ ತರಬೇಕು ಅನ್ನೋ ಒಂದು ಯೋಚನೆ ಇವರಿಗೆ ಇತ್ತು. ಯಾಕಂದರೆ ರಾಷ್ಟ್ರೀಯ ನಾಟಕ ಶಾಲೆ ಅಂತ ಹೆಸರಿಟ್ಕೊಂಡ ಮೇಲೆ ದೇಶದ ಎಲ್ಲ ಭಾಗದವರನ್ನು ಒಳಗೊಳ್ಳದೆ ಹೋದರೆ ಅದು ರಾಷ್ಟ್ರೀಯ ಹೇಗಾಗುತ್ತದೆ ಅನ್ನೋ ವಾದ ಕಾರಂತರನ್ನು ಮಂಡಿಸ್ತಾ ಇದ್ದರು.
ಆದರೆ ಆಡಳಿತ ಅಲ್ಕಾಜಿಯವರು ಹಾಕಿಕೊಟ್ಟ ರೂಪರೇಷೆಗೆ ಬದ್ಧವಾಗಿತ್ತು. ಪ್ರಾದೇಶಿಕ ರಂಗಭೂಮಿಯ ಬೆಳವಣಿಗೆಯ ಮೂಲಕವೇ ಒಂದು ಭಾಷೆ ಹಾಗೂ ಸಂಸ್ಕೃತಿ ಉಳಿದೀತೆನ್ನುವ ಅವರು ರಾಷ್ಟ್ರೀಯತೆ ಎನ್ನುವ ಪರಿಕಲ್ಪನೆಯನ್ನೇ ಒಪ್ಪಿಕೊಂಡಿರಲಿಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ಅದರ ವಿಷಯವಾಗಿ ಹೋರಾಟ ನಡೀತಲೇ ಇದೆ. ಆದರೆ ಆ ಧ್ವನಿಯನ್ನು ಅವತ್ತೇ ಕಾರಂತರು ಎತ್ತಿದ್ರು ಅನ್ನೋದು ನನಗೆ ಬಹಳ ಹೆಮ್ಮೆಯ ವಿಷಯ. ಯಾಕೆಂದರೆ ನನ್ನ ಗುರುಗಳು ಆಗಲೇ ಅದನ್ನು ಎತ್ತಿದ್ರು ಅನ್ನೋದು. ಯಾಕೆಂದರೆ ನಮ್ಮ ದೇಶ ಬಹು ಸಂಸ್ಕೃತಿಯ ದೇಶ, ಬಹುಭಾಷೆಯ ದೇಶ. ಎಲ್ಲ ಭಾಷೆಯೂ ರಾಷ್ಟ್ರೀಯವೇ. ಯಾವುದೋ ಒಂದನ್ನು ಹೇರುವುದು ಯಾವತ್ತೂ ರಾಷ್ಟ್ರೀಯತೆ ಆಗೋದಿಲ್ಲ. ಹಾಗಾಗಿ ಭಾಳಷ್ಟು ಇದರ ಬಗ್ಗೆ ಅವ್ರಿಗೆ ಅಸಮಾಧಾನ ಇತ್ತು. ಆನಂತರ ಬಹಳಷ್ಟು ಕೆಲಸಗಳು ಆಯಿತು. ಆಮೇಲೆ ಅವರು ಪೂರ್ಣಗೊಳಿಸಲಿಲ್ಲ. ಎಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಲ್ಲಿ ಅವರು ಪೂರ್ಣಗೊಳಿಸಲಿಲ್ಲ. ಬಹುಶಃ ಕಾರಂತರು ಅಂತವರು ಅವರಿಗೆ ಬೇಕಿರಲಿಲ್ವೋ ಏನೋ ಅಲ್ಲಿನ ಆಗಿನ ವ್ಯವಸ್ಥೆಗೆ. ಅವರು ಅದನ್ನು ಬಿಟ್ಟು ಭೂಪಾಲ್ ರಂಗಮಂಡಲಕ್ಕೆ ಬರ್ತಾರೆ. ಭೂಪಾಲಲ್ಲಿ ಅದ್ಭುತವಾದ ಒಂದು ಜಾಗ ಅದು. ಅಲ್ಲಿ ಅವ್ರಿಗೆ ಮೊದಲಿನಿಂದ ಎಲ್ಲವೂ ಅವರು ಅಂದುಕೊಂಡ ಹಾಗೆ ಅದ್ಭುತವಾಗಿ ಕಟ್ತಾರೆ. ಗೌರ್ಮೆಂಟು ಅವತ್ತಿನ ಅವರು ಕಟ್ಟೋವಾಗ ಇದ್ದ ಗೌರ್ಮೆಂಟು ಅವ್ರಿಗೆ ಸಂಪೂರ್ಣವಾಗಿ ಸಹಾಯವನ್ನು ಮಾಡುತ್ತೆ. ಒಂದು ಒಳ್ಳೆ ಆರ್ಟ್ ಮ್ಯೂಸಿಯಂ ಆಗುತ್ತೆ, ಇಂಡೋರ್ ಥಿಯೇಟ್ರ್ ಆಗುತ್ತೆ, ಔಟ್ಡೋರ್ ಥಿಯೇಟ್ರ್ ಆಗುತ್ತೆ. ಎಲ್ಲವೂ ಅಂದುಕೊಂಡ ಹಾಗೆ ಆಗ್ತಾ ಇರುತ್ತೆ. ಆದರೆ ನಮ್ಮ ದುರದೃಷ್ಟವೋ ಕಾರಂತರ ದುರದೃಷ್ಟವೋ ಅಲ್ಲೊಂದು ಒಂದು ಕೆಟ್ಟ ಘಟನೆ ನಡೆಯುತ್ತೆ. ಅದು ಅವರನ್ನು ಅಲ್ಲಿಂದ ಮತ್ತೆ ಕಾಲೆತ್ತುವ ಹಾಗೆ ಮಾಡುತ್ತೆ. ಈ ಸಂದರ್ಭದಲ್ಲಿ ಇದು ಎಲ್ಲರಿಗೂ ಸುಲಭವಾಗಿ ತೆಗೆದುಕೊಳ್ಳುವಂಥ ವಿಷಯ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಪ್ರೇಮ ಕಾರಂತರು ಅದನ್ನು ನಿಭಾಯಿಸಿದ ರೀತಿ ನಿಜಕ್ಕೂ ಬಹಳ ಮೆಚ್ಚುಗೆಯನ್ನು ಪಡೆಯುತ್ತೆ. ಆದರೆ ಅಂತಹ ಒಂದು ಕೆಟ್ಟ ಮನಸ್ಥಿತಿಯ ಕಾಲದಲ್ಲಿಯೂ ಕಾರಂತರು ಅಷ್ಟು ಕಷ್ಟಪಟ್ಟು ಅವರು ಅಲ್ಲೆಲ್ಲೋ ಜೈಲಲ್ಲಿದ್ದರು, ಕೋರ್ಟ್ಗೆ ಹೋಗಬೇಕಿತ್ತು, ಈ ಥರದ ಏನೇನೋ ಘಟನೆಗಳು ನಡೀತಾ ಇದ್ದ ಸಂದರ್ಭದಲ್ಲೂ ಯಾವಾಗಲೂ ಮಾಡ್ತಾ ಇದ್ದಿದ್ದಕ್ಕಿಂತ ಪ್ರೇಮ ಕಾರಂತರು ಹೆಚ್ಚು ಕೆಲಸಗಳನ್ನು ಮಾಡಿದ ದಾಖಲೆಗಳು ಸಿಕ್ಕತ್ತೆ. ಆ ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ರೀಸ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ಗಳನ್ನು ಒಪ್ಪಿಕೊಳ್ತಾರೆ. ಬಹುಶಃ ಅವ್ರಿಗೆ ಕಾರಂತರ ಶಕ್ತಿಯು ಇವರೊಳಗೆ ಬಂದಿತ್ತೋ ಏನೋ. ಸೊ ಇವ್ರಿಗೆ ಅನಿಸಿತ್ತೇನೋ ಈಗ ನಾನು ಮಾಡಿದ್ರೇ ನಾವು ಇಬ್ಬರೂ ಉಳಿಯೋದು ಅನ್ನೋದು. ಬಹುಶಃ ಹಾಗಾಗಿ ನನಗೆ ಅದನ್ನು ನೋಡಿದಾಗ ಈ ಟೈಮಲ್ಲೇ ಇಷ್ಟೊಂದು ಕೆಲಸ ಪ್ರೇಮ ಕಾರಂತರು ಮಾಡಿದ್ರಾ ಅಂತ ಆಶ್ಚರ್ಯವೂ ಆಗತ್ತೆ. ಆ ಶಕ್ತಿ ಅವರಿಗೆ ಒದಗೋದಕ್ಕೆ ಮತ್ತೆ ರಂಗಭೂಮಿಯೇ, ಅವರಿಬ್ಬರೂ ನಂಬಿದ ರಂಗಭೂಮಿಯೇ ಕಾರಣ. ಈ ಮಧ್ಯದಲ್ಲಿ ಮಕ್ಕಳಿಗಾಗಿ ಒಂದು ಮರಿ ಬೆನಕ ಶುರುವಾಗಿತ್ತಲ್ಲ, ಅಲ್ಲಿ ಆಲಿಬಾಬಾ ನಾಟಕದ ಮೂಲಕ ಅದು ಕಂಟಿನ್ಯೂ ಆಗುತ್ತೆ. ಇಷ್ಟು ಕೆಲಸದ ಮಧ್ಯೆ ಪ್ರೇಮ ಕಾರಂತರು ಅದನ್ನು ಬಿಡಲ್ಲ. ಪ್ರತಿ ವರ್ಷ ಭರಣ ಅವರು ಅದಕ್ಕೆ ಪ್ರೆಸಿಡೆಂಟ್ ಆಗಿರ್ತಾರೆ, ಆ ಮರಿ ಬೆನಕಕ್ಕೆ, ಬೆನಕ ಮಕ್ಕಳ ಸಂಸ್ಥೆ ಅಂತ. ಪ್ರತಿ ವರ್ಷ 40 ದಿನಗಳ ಸುದೀರ್ಘ ಮಕ್ಕಳ ಶಿಬಿರ ಆಗುತ್ತೆ. ಕೊನೆಗೆ ಒಂದು ಅದ್ಭುತವಾದ ಶ್ರೇಷ್ಠ ಮಟ್ಟದ ಮಕ್ಕಳ ನಾಟಕ ಆಗತ್ತೆ. ಬಹುಶಃ 25 ವರ್ಷವನ್ನು ಅವರು ಪೂರೈಸಿದ್ರು. ಒಂದು 27 ನಾಟಕ ಮಾಡಿದ್ರು ಅನ್ಸುತ್ತೆ. 25 ವರ್ಷ ಮಾಡಿ ಸಂಭ್ರಮಿಸಿದ ಒಂದು 2 ವರ್ಷಕ್ಕೆ ಅವ್ರು ಹೋದರು ಪ್ರೇಮ ಕಾರಂತರು. 27 ನಾಟಕಗಳನ್ನು ಅವರು ಬೆನಕ ಮಕ್ಕಳ ಸಂಸ್ಥೆಯಿಂದ ಮಾಡಿದ್ದಾರೆ. ಪ್ರೇಮ ಕಾರಂತ, ಬಿ ವಿ ಕಾರಂತ, ಇಕ್ಬಾಲ್ ಅಹಮದ್ ಇವರುಗಳೆಲ್ಲರೂ ನಿರ್ದೇಶನ ಮಾಡಿದ್ದಾರೆ. ಮತ್ತು ಕಾರಂತರು ಬಹುಶಃ ಎಲ್ಲ ನಾಟಕಗಳಿಗೂ ಹೆಚ್ಚು ಕಡಿಮೆ ಕಾರಂತರೇ ಮ್ಯೂಸಿಕ್ ಮಾಡಿದ್ದಾರೆ. ಸುಣ್ಣದ ಸುತ್ತು ಅನ್ನುವ ನಾಟಕದವರೆಗೂ, ಯಾಕೆಂದರೆ ಸುಣ್ಣದ ಸುತ್ತು ನಾಟಕ ಆಗೋವಾಗ ಕಾರಂತರಿಗೆ ಹುಷಾರಿರಲಿಲ್ಲ. ಪ್ರೇಮ ಕಾರಂತರು ಹೇಳ್ತಿದ್ರು, ಹೋಗಲಿ ಪರವಾಗಿಲ್ಲ, ಬಿಟ್ಬಿಡು, ನೀನು ರೆಸ್ಟ್ ತಗೋ, ಮಾಡಬೇಡ, ಮ್ಯೂಸಿಕ್ ಮಾಡಬೇಡ, ನಾನು ಬೇರೆ ಯಾರ ಹತ್ರ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರು. ಅವರು ತುಂಬ ಅನಾರೋಗ್ಯದಲ್ಲಿದ್ದರೂ ಕೂಡ ಇಲ್ಲ, ನಾನೇ ಮಾಡ್ತೀನಿ ಅಂತ ಮಾಡಿದ್ರು. ಅದೇ ಕಾರಂತರು ಮಾಡಿದ ಕಡೆಯ ನಾಟಕದ ಮ್ಯೂಸಿಕ್ ಕಂಪೋಸಿಷನ್. ಮಕ್ಕಳು ಇವರು ಪ್ರೇಮ ಕಾರಂತರಿಗೆ ಬಂದು ಬಲವಾದ ನಂಬಿಕೆ ಇತ್ತು. ಮಕ್ಕಳು ಹೇಗೆ ಮಾಡಿದ್ರು ಚೆಂದ ಅಂತ ನಾವು ಸಾಧಾರಣ ರೂಢಿಗತವಾಗಿ ಹೇಳ್ತೀವಲ್ವ, ಅವ್ರಿಗೆ ಅದು ಇಷ್ಟ ಆಗ್ತಿರಲಿಲ್ಲ. ಮಕ್ಕಳು ಹೇಗೆ ಮಾಡಿದ್ರು ಚೆಂದ ಅಂತ ಹೇಳಬೇಡಿ, ಮಕ್ಕಳು ಚೆನ್ನಾಗಿ ಮಾಡ್ತಾರೆ ಮತ್ತು ಚೆನ್ನಾಗಿ ಮಾಡಬೇಕು, ಇದು ಅವರ ನಿರೀಕ್ಷೆ ಆಗಿತ್ತು.
ಈ ನಿಟ್ಟಿನೆಡೆಗೆ ಅವರು ಪ್ರಯತ್ನ ಮಾಡೋರು. ಹಾಗಾಗಿ ಅವರ ನಾಟಕಗಳ ಮೂಲಕ ಮಕ್ಕಳ ರಂಗಭೂಮಿಗೆ ಒಂದು ಘನತೆಯನ್ನು ತಂದುಕೊಟ್ರು. ಈ ಸಂದರ್ಭದಲ್ಲೇ ಒಂದು ಮಾತು ಹೇಳಬೇಕು. ಅವ್ರಿಗೆ ಸಂಗೀತ ನಾಟಕ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಿಂದ ಒಂದು ಪ್ರಶಸ್ತಿ ಬರುತ್ತೆ. ಆ ಪ್ರಶಸ್ತಿ ಯಾಕಾಗಿ ಬರುತ್ತೆ ಅಂತಂದರೆ ಅತ್ಯುತ್ತಮ ಕಾಸ್ಟ್ಯೂಮ್ ಡಿಸೈನರ್ ಅನ್ನುವ ಕೆಲಸಕ್ಕಾಗಿ ಅವ್ರಿಗೆ ಗುರುತಿಸ್ತಾರೆ. ಆವಾಗ ಇವ್ರು ಹೇಳ್ತಾರೆ, ನಾನು ಕಾಸ್ಟ್ಯೂಮ್ ಡಿಸೈನರ್ ಹೌದು, ಆದರೆ ನಾನು ಕಾಸ್ಟ್ಯೂಮ್ ಡಿಸೈನಿಂಗಿಗಿಂತಲೂ ಹೆಚ್ಚು ಕೆಲಸ ಮಾಡಿರೋದು ಮಕ್ಕಳ ಜೊತೆ. ಹಾಗಾಗಿ ನೀವು ಅದೇ ಪ್ರಶಸ್ತಿಯನ್ನು ಮಕ್ಕಳ ರಂಗಭೂಮಿಗಾಗಿ ಕೆಲಸ ಮಾಡಿದ ಪ್ರೇಮಾ ಕಾರಂತರಿಗೆ ಕೊಟ್ಟರೆ ನಾನು ಅದನ್ನು ಬಹಳ ಹೆಮ್ಮೆಯಿಂದ ನಾನು ಅದನ್ನು ರಿಸೀವ್ ಮಾಡ್ತೀನಿ ಅಂತ ಇವರು ಹೇಳ್ತಾರೆ. ಅದಕ್ಕೆ ಸಂಗೀತ ಕೇಂದ್ರ ಅಕಾಡೆಮಿ ಹೇಳುತ್ತೆ, ಇಲ್ಲ ಮಕ್ಕಳ ರಂಗಭೂಮಿಯಲ್ಲಿ ಕೆಲಸ ಮಾಡಿದವ್ರಿಗೆ ನಾವು ಪ್ರಶಸ್ತಿ ಯಾವುದು ಇಲ್ಲಿ ಇಟ್ಟಿಲ್ಲ, ಕಾಸ್ಟ್ಯೂಮ್ ಡಿಸೈನಿಂಗ್ ಇಟ್ಟಿದ್ದೀವಿ, ನೀವು ತೊಗೊಳ್ಳೋದಾದರೆ ಅದು ತೊಗೊಳ್ಳಿ ಅಂತಾರೆ. ಬೇರೆಯವರಾಗಿದ್ದರೆ ಹೌದು ಅವನು ಯಾವುದೋ ಒಂದು ಸಿಕ್ತಲ್ಲ ಅಂತ ತೊಗೊಂಡ್ಬಿಟ್ಟಿರೋರು. ಆದರೆ ಪ್ರೇಮಾ ಕಾರಂತರು, ನೀವು ಮಕ್ಕಳ ರಂಗಭೂಮಿಯನ್ನು ಈ ಮಟ್ಟದಲ್ಲಿ ಕಡೆಗಣಿಸೋದಾದರೆ ನೀವು ಕೊಡುವ ಯಾವ ಪ್ರಶಸ್ತಿಯೂ ನನಗೆ ಬೇಡ, ಇದು ನನ್ನ ಪ್ರೊಟೆಸ್ಟು, ಮಕ್ಕಳ ರಂಗಭೂಮಿ ಹಾಗೆ ನೀವು ಒಂದು ಪ್ರಶಸ್ತಿಯನ್ನು ಇಡಬೇಕು ಅಂತ ತಮ್ಮ ಪ್ರತಿರೋಧವನ್ನು ತೋರಿಸಿ ಕಾಸ್ಟ್ಯೂಮ್ಗಾಗಿ ಅವರಿಗೆ ಸಿಕ್ಕಿದ ಪ್ರಶಸ್ತಿಯನ್ನು ಬಿಡ್ತಾರೆ. ಅವ್ರು ತಗೊಳ್ಳೋದಿಲ್ಲ. ಇಟ್ಸ್ ಅ ನ್ಯಾಷನಲ್ ಅವಾರ್ಡ್. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡು ಅಂದರೆ ಕೇಂದ್ರ ಸಂಗೀತ ಅಕಾಡೆಮಿ ಅವಾರ್ಡು ಅಂದರೆ ಅದು ಸಾಮಾನ್ಯದಲ್ಲ, ಬಹಳ ಘನತೆ ಇರುವಂತಹ ಅವಾರ್ಡು. ಆದರೆ ಅದನ್ನು ಅವ್ರಿಗೆ ರಿಜೆಕ್ಟ್ ಮಾಡುವಂತಹ ಗಟ್ಟಿತನ ಪ್ರೇಮಾ ಮೇಡಮ್ಗೆ ಮಾತ್ರನೇ ಸಾಧ್ಯ. ಇವೆಲ್ಲವೂ ಆಗ್ತಾ ಇರುವ ಸಂದರ್ಭದಲ್ಲಿ ಭೂಪಾಲಿನ ಘಟನೆ ಆದ ಮೇಲೆ ಕಾರಂತರು ಒಂದು ಮಟ್ಟಿಗೆ ಕುಗ್ಗಿ ಹೋಗಿರ್ತಾರೆ. ಎಲ್ಲರಿಗೂ ಗೊತ್ತು ಅವರು ಅಪರಾಧಿ ಅಲ್ಲ ಅಂತ, ಆದರೂ ಅವರು ಅಪರಾಧಿಯ ಸ್ಥಾನದಲ್ಲಿ ಆರೋಪವನ್ನು ಹೊತ್ತುಕೊಂಡು ನಿಂತಿರ್ತಾರೆ. ಆಗ ನಮ್ಮಲ್ಲಿ ರಾಮಕೃಷ್ಣ ಹೆಗಡೆ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಅವರು ಕೂಡ ಅವ್ರಿಗೆ ಆತ್ಮೀಯರು. ಅವರು ಹೇಳ್ತಾರೆ, ಅವರ ಆರೋಗ್ಯ ಸರಿ ಹೋಗಬೇಕಂದ್ರೆ ನಾವು ಅವರನ್ನು ಕರ್ನಾಟಕಕ್ಕೆ ಕರ್ಕೊಂಡು ಬಂದುಬಿಡೋಣ, ಕರ್ನಾಟಕದಲ್ಲಿ ಅವರು ರಂಗಭೂಮಿ ಮಾಡಲಿ, ಕೋರ್ಟು ಕೇಸು ಅಂತ ಬಂದಾಗ ಹೋಗಿ ಅಟೆಂಡ್ ಮಾಡಲಿ ಅಂತ ರಂಗಾಯಣವನ್ನು ಶುರು ಮಾಡ್ತಾರೆ. ಸೊ ಆಗ ಕಾರಂತರು ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ. ಅಷ್ಟೊತ್ತಿಗೆ ಬಿ ಕಾರಂತರು ಮೆತ್ತಗಾಗಿರ್ತಾರೆ. ಮೆತ್ತಗಾಗಿದ್ದರು ಅಂತ ಎಲ್ಲರೂ ಹೇಳ್ತಾರೆ ನಮಗೆ. ಯಾಕೆಂದರೆ ಅದಕ್ಕೆ ಹಿಂದೆ ಅವರು ಹೇಗಿದ್ದರೋ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ನಾನು ನೋಡಿದ್ದು ಅದರ ನಂತರ. ನಾವು ನೋಡೋ ಹೊತ್ತಿಗೆ ಮಾಗಿದ ಕಾರಂತರು ನಮಗೆ ಸಿಗ್ತಾರೆ, ನೊಂದ ಪ್ರೇಮಾ ಕಾರಂತರು ಜೊತೆಗಿರ್ತಾರೆ. ಆದರೆ ಅವರಿಬ್ಬರು ಫಿನಿಕ್ಸ್ ಪಕ್ಷಿಗಳು ಹೇಗೆ ಸುಟ್ಟು ಬೂದಿಯಾದರೂ ಮತ್ತೆ ಹುಟ್ಟಿ ಬರ್ತಾವಲ್ಲ, ಹಾಗೆ ಇಬ್ಬರು ಅದು ಎಲ್ಲಿಂದ ಚೈತನ್ಯ ತೆಗೆದುಕೊಂಡು ಮತ್ತೆ ಅವರು ಕೆಲಸವನ್ನು ಪ್ರಾರಂಭಿಸ್ತಾರೋ ಗೊತ್ತಿಲ್ಲ. ಆ ಲೆವೆಲಲ್ಲಿ ಕೆಲಸ ಮಾಡ್ತಾರೆ. ಇವ್ರ ಪಾಡಿಗೆ ಇವರು ಮಕ್ಕಳ ರಂಗಭೂಮಿ, ಬೇರೆ ಬೇರೆ ಸಿನಿಮಾಗಳು, ಈ ಥರ ಇವ್ರು ಕೆಲಸ ಮಾಡ್ತಾರೆ. ಪ್ರೇಮಾ ಕಾರಂತರು ರಂಗಾಯಣವನ್ನು ಕಟ್ತಾರೆ. ರಂಗಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಹಳ ಕೆಲಸ ಮಾಡ್ತಾರೆ. ಅದರಿಂದಾಗಿ ಕರ್ನಾಟಕದಲ್ಲಿ ರಂಗಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಅರಿವು ಬರುತ್ತೆ. ನೀನಾಸಂ ಸಂಸ್ಥೆ ಇರುತ್ತೆ, ಜೊತೆಗೆ ರಂಗಾಯಣ ಆಗತ್ತೆ. ಆ ರಂಗಾಯಣ ಸಂಸ್ಥೆಗೆ ಬಹುಶಃ ದೇಶ ವಿದೇಶಗಳಿಂದ ಬಹಳಷ್ಟು ಜನ ನಿರ್ದೇಶಕರು ಬರ್ತಾರೆ. ಒಳ್ಳೊಳ್ಳೆ ನಾಟಕಗಳನ್ನು ಆಗತ್ತೆ. ರಾಗಸರಾಗ ಅನ್ನೋ ಒಂದು ಪರಿಕಲ್ಪನೆ ರೂಪುಗೊಳ್ಳುತ್ತೆ. ಮೇಷ್ಟ್ರು ಚಂದ್ರಹಾಸ ಮಾಡ್ತಾರೆ. ಇನ್ನು ಬೇರೆ ಬೇರೆ ನಾಟಕಗಳು, ಹೊಸ ಪ್ರಯೋಗಗಳು, ಕವನಗಳನ್ನು ಇಟ್ಟುಕೊಂಡು ನಾಟಕ, ಕಾದಂಬರಿಯನ್ನು ಇಟ್ಟುಕೊಂಡು ನಾಟಕ, ಈ ಥರದ ಹಲವಾರು ಪ್ರಯೋಗಗಳನ್ನು ರಂಗಾಯಣದಲ್ಲಿ ಬಿ ಕಾರಂತರು ಮಾಡ್ತಾರೆ. ಒಂದು ಹಿಪೋಲಿಟಸ್ ಅಂತ ಒಂದು ಗ್ರೀಕ್ ನಾಟಕ ಆಗುತ್ತೆ. ಆಗ ಆ ನಾಟಕಕ್ಕೆ ಕಾರಂತರು ಪ್ರೇಮಾ ಕಾರಂತರನ್ನು ಕಾಸ್ಟ್ಯೂಮ್ ಡಿಸೈನಿಂಗಿಗೆ ಕರೀತಾರೆ. ನಾನು ಕಂಡ ಹಾಗೆ ಪ್ರೇಮಾ ಕಾರಂತರು ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಿರ್ತಾರೆ, ಕಾರಂತರು ಮ್ಯೂಸಿಕ್ ಕಂಪೋಸ್ ಮಾಡ್ತಿರ್ತಾರೆ, ಮತ್ತು ಗ್ರೀಕ್ನ ಒಬ್ಬ ನಿರ್ದೇಶಕ ಅದನ್ನು ನಿರ್ದೇಶಿಸ್ತಾ ಇರ್ತಾರೆ. ಸೊ ನಾನು ಕಂಡಂಗೆ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿರೋದು ಅದು. ಅದರ ನಂತರ ಸುಣ್ಣದ ಸುತ್ತು ಆಗಲೇ ಹೇಳಿದ್ನಲ್ಲ, ಅವರ ಕೊನೆಯ ಕಂಪೋಸಿಷನ್ ಏನಿದೆ ಅದು. ಸೊ ಈ ರೀತಿ ಇವರಿಬ್ಬರು ಹೀಗೆ ಭಿನ್ನ ವ್ಯಕ್ತಿತ್ವದ ಎರಡು ವ್ಯಕ್ತಿಗಳು ಅವರ ಮನಸ್ಸಿಗೆ ಬಂದಂತಹ ಕೆಲಸಗಳನ್ನು ಮಾಡ್ತಾ
ಪರಸ್ಪರ ಎಲ್ಲ ಸಮಯದಲ್ಲೂ ಒಪ್ಪಿಗೆಯನ್ನು ಸೂಚಿಸದೆ ರಂಗಭೂಮಿಗಾಗಿ ನಿರಂತರವಾಗಿ ದುಡಿಯೋದು ಅನ್ನೋದು ಇದೆಯಲ್ಲ, ಇದು ನಿಜಕ್ಕೂ ನನಗೆ ನಮ್ಮ ಜನ್ರೇಷನ್ನವರು ಹುಡುಗಿಯರು, ಈ ಜನ್ರೇಷನ್ನಿನ ಹುಡುಗಿಯರು, ಅರ್ಧ ಪಯಣ ಮುಗಿಸಿದ ಗಂಡು ಹೆಣ್ಣುಗಳು ಕಲಿತ್ಕೊಳ್ಬೇಕಾದ ಬಹುದೊಡ್ಡ ಪಾಠ ಅವರಿಬ್ಬರ ಆತ್ಮಕಥನದಲ್ಲಿ ಇದೆ ಅಂತ ಹೇಳ್ತಾ ನಾನು ಮುಗಿಸ್ತೇನೆ. ಪಿನ್ ಡ್ರಾಪ್ ಸೈಲೆನ್ಸ್. ಹೇಗೆ ನಾವು ಆರಾಧಿಸಿದ ವ್ಯಕ್ತಿತ್ವಗಳು ನಮ್ಮ ಮೇಲೆ ಪರಿಣಾಮ ಬೀರ್ತವೆ ಅನ್ನೋದಕ್ಕೆ ಸಾಕ್ಷಿ ಇದು. ಆ ಇಬ್ಬರು ಇಲ್ಲೆಲ್ಲೋ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಬಹಳ ಭಾವುಕವಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ಕಾರಣ ಮಂಗಳಾಗಿಂತ ಸುಮಾರು ವರ್ಷ ಮುಂಚಿನಿಂದ ಅವರ ಪರಿಚಯ ನನಗೆ. ಆದರೆ ಕೊನೆಯ ಗಳಿಗೆಗಳ ಸಮಸ್ಯೆಗೆ ಉತ್ತರವನ್ನು ಹುಡುಕ್ತಾ ಇದ್ದದ್ದು ಮಂಗಳ. ಪ್ರೇಮಾ ಕಾರಂತರನ್ನು ಆಸ್ಪತ್ರೆಗೆ ತಲುಪಿಸಿದ ಮೇಲೆ ನಾನು ಅಲ್ಲಿ ಬಂದೆ. ನಾನೆಲ್ಲೋ ಶೂಟಿಂಗ್ನಲ್ಲಿದ್ದೆ. ಅದು ಕೊನೆಯ ದಿನಗಳ ನಮ್ಮ ಕರ್ತವ್ಯ, ನಮ್ಮ ತಾಯಿಗೆ ನಾವು ಮಾಡಬೇಕಾದ ಕರ್ತವ್ಯ ಆಗಿರ್ತದೆ. ಆದರೆ ರಂಗಭೂಮಿ ಇದೆಯಲ್ಲ, ಅದು ಎರಡು ದೈತ್ಯ ಪ್ರತಿಭೆಗಳನ್ನು, ಕನ್ನಡದ ದೈತ್ಯ ಪ್ರತಿಭೆಗಳನ್ನು ನಮ್ಮ ಕಾಲಘಟ್ಟದಲ್ಲಿ ನಾವು ಅವರಿಂದ ಸ್ವಲ್ಪ ಪಡೆದವಲ್ಲ ಅನ್ನುವಂತಹ ಒಂದು ನಿಧಿಯನ್ನು ನಮಗೆ ಕೊಡ್ತಲ್ಲ ಅದು ಅನ್ನೋದಕ್ಕೆ ನಾವು ದೇವರಲ್ಲೂ ನಿಜವಾಗಿಯೂ ನಾವು ಅವ್ರಿಗೆ ದೇವರಿಗೆ ಋಣಿಯಾಗಿರಬೇಕು. ಇವತ್ತು ಎಲ್ಲರೂ ಕನ್ನಡದ ರಂಗಭೂಮಿಯ ಚಲನಚಿತ್ರದ ಇತಿಹಾಸ ಬರೀಬೇಕಾದ್ರೆ ಆ ಎರಡು ಚೈತನ್ಯಗಳನ್ನು, ದಿವ್ಯ ಚೈತನ್ಯಗಳನ್ನು ನೆನೆಸ್ಕೊಳ್ತಾನೆ ಬರಿತಾ ಹೋಗ್ತಾರೆ, ನೆನಪಿಸ್ಕೊಳ್ತಾ ಹೋಗ್ತಾರೆ. ಆದರೆ ನಾವು ಪುಟ್ಟದಾಗಿ ಈ ಹೊತ್ತಿನ ಈ ಮಾಲಿಕೆಯಲ್ಲಿ, ಉಪನ್ಯಾಸ ಮಾಲಿಕೆಯಲ್ಲಿ ಆ್ಯಕ್ಚುಲಿ ಅದನ್ನು ಬಹಳ ಒಂದು ರೀತಿ ಜೋಕಾಗಿ ಟ್ರೈ ಮಾಡೋಣ ಅಂತ ಫಸ್ಟ್ ಶುರು ಮಾಡಿ, ಪ್ರೇಮಾ ಕಾರಂತ ಪ್ಲಸ್ ಬೇವಿ ಕಾರಂತ ಇಸಿಕೊಂಡು ರಂಗಪ್ರಜ್ಞೆ ಅಂತ ಹೇಳೋಣ ಅಂತ. ಆದರೆ ಒಂದು ಗಂಭೀರ ವಿಷಯವಾಗಿ ಅದು ಇದುವರೆಗೆ ಕೇಳಿದ ಉಪನ್ಯಾಸಗಳಿಗಿಂತ ಒಂದು ವಿಭಿನ್ನವಾದಂತಹ ಒಟ್ಟಾರೆ ಸ್ವರೂಪವನ್ನು ನಮಗೆ ಮಂಗಳ ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ನಿನಗೆ ಆಭಾರ ಬೆನಕ, ಹಾಗೂ ಬೆನಕಕ್ಕಿಂತ ಹೆಚ್ಚಾಗಿ ಕಾರಂತರ ಇಡೀ ಶಿಷ್ಯಕೋಟಿ ಏನಿದೆ ಅವರಷ್ಟು ಜನ, ಪ್ರೇಮಾ ಕಾರಂತರ ಶಿಷ್ಯಕೋಟಿ ಏನಿದೆ ಅವರಷ್ಟು ಜನ ನಿನಗೆ ಆಭಾರ ಮನ್ನಣೆ ಮಾಡ್ತಾರೆ. ಇದು ಖಂಡಿತ ಉಳಿದಂತೆ ಸಾಕಷ್ಟು ಜನ ಇದನ್ನು ನಂತರ ಕೇಳಿ ಅರ್ಥೈಸಿಕೊಳ್ಳಿ ಅನ್ನೋದು ಆಶಯ, ದಾಖಲಿಸಬೇಕು ಅನ್ನೋದು ಬಹಳ ಮುಖ್ಯವಾದ ಆಶಯ. ಖಂಡಿತ ನಾನು ಹೇಳೋವಾಗ ನನಗೆ ಕೆಲವು ವಿಷಯಗಳನ್ನ ಎಗರಿಸ್ಬಿಟ್ಟೆ, ನನಗೆ ದಾರಿ ತಪ್ತೀನಿ, ಇಮೋಷ್ನಲ್ ಆಗ್ತೀನಿ ಅನ್ನೋ ಕಾರಣಕ್ಕೆ ಬರೆಯೋವಾಗ ಬರೀತೀನಿ. ಸೊ ನಾವು ಕೇಳಿದವರೇ ಅಷ್ಟು ಭಾವುಕರಾದಾಗ ಇನ್ನು ಹೇಳುವವರು ಇಷ್ಟಾಗ್ಬೋದು. ಅದು ಕೆಲವು ನಿಜ ಎಗರಿಸ್ಬೇಕಾಗತ್ತೆ. ನನಗೆ ಅನ್ನಿಸ್ತಾ ಇತ್ತು ಅದು ಕೂತಿದ್ದಾಗ, ಹೇಗೆಲ್ಲ ಒದ್ದಾಡ್ತಾ ಇದ್ವಿ ನಾವು ಅಂತ. ಕಾರಂತರು ಕೊನೆಯ ನಾಳೆ ನಾಟಕ ಅಂದರೆ ಇನ್ನೂ ಹಾಡ್ಕೊಟ್ಟಿರ್ತೀವಿ. ಈಗ ಪ್ರೇಮಾ ಕಾರಂತರು ಅಂತಿರೋರು, ನಾವು ಇವನ್ನ ಸಮಾಧಾನ ಮಾಡೋದು, ನೀವು ರಿಹರ್ಸಲ್ ಮಾಡ್ತೀರಿ, ನಾವು ಅಷ್ಟರಲ್ಲಿ ಕರ್ಕೊಂಡ್ಬರ್ತೀವಿ ಅನ್ನೋದು. ಇವಳು ಪ್ರೇಮಾ ಕಾರಂತರ ಹಿಂದೆ, ನಾನು ಕಾರಂತರ ಹಿಂದೆ, ಹೀಗಾಗಿ ಏನೋ ಒಂದು ಮಾಡಿ ಅಲ್ಲಿ ಬರ್ತಾ ಇದ್ವಿ. ಆದರೆ ನಾಟಕ ಆದಮೇಲಂತೂ ಭಾಳ ಖುಷಿಯಾಗಿರ್ತಾರೆ ಅವರು. ಅಂದರೆ ಹಂಗಿರ್ತೀರಿ, ಅದು ತಪ್ಪಾಯಿತು, ಇದು ತಪ್ಪಾಯಿತು, ಇದು ನೀವು ಮಾಡಿದ್ರಿ, ಅದರಿಂದ ಹಂಗಾಯಿತು, ಇವ್ರು ಹಿಂಗೆ ಮಾಡಿದ್ರು, ಇದು ಹಿಂಗಾಯಿತು. ಅದು ವಿಶ್ಲೇಷಣೆಯೋ ವಿಮರ್ಶೆಯೋ ಅಥವಾ ವಾದವೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಇನ್ನೊಂದು ಹುಡುಕಾಟದತ್ತ, ಇನ್ನೊಂದು ಕಲಿಕೆಯತ್ತ, ಇನ್ನೊಂದು ಪರ್ಫೆಕ್ಷನ್ ಹತ್ತ ಹೊರಡ್ತಾ ಇದ್ದಂಥ ಜೀವಗಳು ಅವೆರಡು. ನಮ್ಮಲ್ಲಿ ರಂಗಭೂಮಿಯಲ್ಲಿ ಪರ್ಫೆಕ್ಷನ್ ಯಾರು ಟ್ರೈ ಮಾಡೋದಿಲ್ಲ. ಬಹಳಷ್ಟು ಜನ ಅದನ್ನು ಬಿಡ್ತೀವಿ. ಕಾರಣ ಅಂದರೆ ಚಪ್ಪಾಳೆ ಬಿಟ್ಟು ಬಂದರೆ ಸಾಕು ಅಂತ. ಚಪ್ಪಾಳೆ ಮುಖ್ಯ ಅಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ರು. ಯು ಹ್ಯಾವ್ ಟು ಬಿ ವೆರಿ ಪರ್ಫೆಕ್ಟ್. ಅದನ್ನೇ ಆ ಮಕ್ಕಳಿಗೆ ಹೇಳಿದ್ದವರು. ಮಕ್ಕಳು ಚೆನ್ನಾಗಿ ಮಾಡ್ತಾರೆ ಅಂತ ಬಿಡಬೇಡಿ, ಮಕ್ಕಳನ್ನು ಚೆನ್ನಾಗಿ ಮಾಡಿಸ್ಬೇಕು. ಆ ಡಿಸಿಪ್ಲಿನ್ ಬರಬೇಕು. ಇವತ್ತು ಆ ಶಿಸ್ತಿನಿಂದ ಬಂದಿರುವ ಎಷ್ಟು ಜನ ಇವತ್ತು ನಮ್ಮ ಪ್ರೇಮಾ ಮೇಡಮ್ನ ಶಿಷ್ಯರು ಎಷ್ಟು ಜನ, ಅವರೆಲ್ಲರೂ ಏನೇನೋ ಮಾಡ್ತಾಯಿದ್ರೆ ಭಾಳ ಖುಷಿಯಾಗುತ್ತೆ. ಇಂತಹ ಒಂದು ನೆನಪನ್ನು ದಾಖಲೀಕರಣ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟ ಮಂಗಳಾಗೆ ಮತ್ತು ಈ ವೇದಿಕೆಗೆ
ಮತ್ತು ನಿಮಗೆ ಕೇಳಿದ ನಿಮಗೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ದಯವಿಟ್ಟು ಆದಷ್ಟು ಬೇಗ ಆರ್ಟಿಕಲ್ ಕೊಟ್ಬಿಡೋಣ. ಖಂಡಿತ ಗೊತ್ತಾಗುತ್ತೆ, ಮಾಡಬೇಕು ನಾವು. ಈ ಥರ ಕೆಲವು ಸೋಮಾರಿಗಳಿದ್ದಾರೆ. ಈ ಸಮಯದಲ್ಲಿ ಒಂದೇ ಒಂದು ನಿಮಿಷ ತಗೋತೀನಿ. ಈ ಸಮಯದಲ್ಲಿ ಒಂದು ವಿಷಯ ಹೇಳಬೇಕಿತ್ತು, ನಂಗೆ ಕಷ್ಟ ಆಯ್ತು ಹೇಳಲಿಲ್ಲ. ನನಗೆ ಈ ಒಟ್ಟು ಅವ್ರ ಬಗ್ಗೆ ಮಾತಾಡೋವಾಗ ನನಗೆ ಅವರ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಅನ್ನೋದು ನನಗೆ ಮುಖ್ಯ ಆಗಿರಲಿಲ್ಲ. ಆ ಕೆಲಸ ಮಾಡೋದ್ರ ಹಿಂದೆ ಅವರು ಜಗಳಗಳನ್ನು ಆಡುತ್ತಲೇ ಎಷ್ಟು ಚೆಂದ ಬದುಕಿದ್ರು ಅನ್ನೋದಿದೆಯಲ್ಲ, ಅದು ನನಗೆ ಯಾವಾಗಲೂ ತಟ್ತಾ ಇದ್ದಿದ್ದು. ಯಾಕೆಂದರೆ ನಮ್ಮ ರಂಗಾಯಣಕ್ಕೆ ನಾವು ಹೋದಾಗ ನಮ್ಗೆ ಅವ್ರು ಹೇಳಿದರು, ನೀವೆಲ್ಲ ಅತ್ಯದ್ಭುತ ನಟ ನಟಿಯರಾಗದಿದ್ದರೂ ಪರವಾಗಿಲ್ಲ, ಮಾನವಂತರಾಗಿ ಮನುಷ್ಯತ್ವವನ್ನು ಉಳಿಸ್ಕೊಳ್ಳಿ, ಒಳ್ಳೆ ಹ್ಯೂಮನ್ ಬೀಯಿಂಗ್ ಆದರೆ ಸಾಕು ಅಂತ ಹೇಳಿದರು. ನಮಗೆ ಅವರು ಭರತನಾಟ್ಯ ಶಾಸ್ತ್ರದ ಪಾಠಗಳನ್ನು ಯಾವತ್ತೂ ಮಾಡಿಲ್ಲ. ರಂಗಾಯಣದಲ್ಲಿ ಭರತನಾಟ್ಯ ಶಾಸ್ತ್ರದ ಪಾಠಗಳು ಮಾಡೇ ಇಲ್ಲ. ಅವರು ಪುಸ್ತಕವನ್ನು ಕೊಟ್ಬಿಟ್ರು, ಓದ್ಕೊಳ್ಳಿ ಅಂತ. ಆದರೆ ಅವರ ಈ ಮಾತುಗಳು ಇದೆಯಲ್ಲ, ಇದು ಬಹಳ ಫಿಲಸಾಫಿಕಲ್ಲಾಗಿ ನಮಗೆ ಭರತನಾಟ್ಯಶಾಸ್ತ್ರ ಅರ್ಥ ಆಗ್ತಾ ಹೋಯಿತು. ಆ ಸಂಚಾರಿ ಭಾವಗಳು ಅಂದರೆ ಅವ್ರು ಯಾವಾಗಲೂ ಒಬ್ಬ ಮನುಷ್ಯನನ್ನು ಆತ್ಮಕಥನ ಓದೋರಿಗೆ ಗೊತ್ತು, ನಾವು ಏನೋ ಆಗುತ್ತೆ ಅಂದರೆ ಏನೂ ಆಗಿರಲ್ಲ, ಅವರು ಅದನ್ನು ಅಷ್ಟೇ ಅದು ಅಂತ ಕ್ಷಮಿಸ್ಬಿಟ್ಟಿರ್ತಾರೆ, ಅದನ್ನು ಮುಂದುವರಿಸೋದು ಇಲ್ಲ. ಅಂದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಅರ್ಥ ಮಾಡ್ಕೊಳ್ಳೋದೇ ಆ ಎಂಪತಿ ಅಂತ ಏನು ಹೇಳ್ತೀವಿ. ಬಹುಶಃ ಕಲಾವಿದನಿಗೆ ಬೇಕಿರೋದೇ ಆ ಎಂಪತಿ. ನನಗೆ ಅದಕ್ಕೆ ಕಾರಂತರ ಚಿಗಮ್ಮ ಅವರನ್ನು ಒಬ್ಬ ಕ್ರಾಂತಿಕಾರಿಯಾಗಿನಾಗಿ ರೂಪಿಸಿ ಅವರನ್ನು ಹಾಗೆ ನೋಡ್ತಾರೆ ಅಂದರೆ ಅದು ಒಬ್ಬ ಕಲಾವಿದನಿಗೆ ಈ ಮತ್ತೊಂದು ಜೀವದ ಮೇಲೆ ಇರುವ ಎಂಪತಿ ಇದ್ದರೆ ಮಾತ್ರ ಹಂಗೆ ನೋಡೋಕ್ಕೆ ಸಾಧ್ಯ. ಇಲ್ಲದಿದ್ದರೆ ಆ ಕಾಲದ ಕಟ್ಟುಪಾಡುಗಳ ನಡುವೆ ಅವರು ಒಂದು ಕನ್ಸರ್ವೇಟಿವ್ ಮೈಂಡಾಗಿ ನೋಡಬಹುದಾಗಿತ್ತು. ಅದನ್ನು ಅವ್ರು ಹಂಗೆ ನೋಡ್ದಿರ ಅವರು ಅದನ್ನು ನೋಡಿದ ನನಗೆ ಈಗವೆಲ್ಲ ಓದಿದಾಗ ಅರೆ ಅನಿಸುತ್ತೆ. ಮತ್ತು ಈ ರಂಗ ಪ್ರಜ್ಞೆ ಇದೆಯಲ್ಲ, ಅವರು ಯಾವಾಗಲೂ ಥಿಯೇಟ್ರಿಕಲ್ ಮೈಂಡೇ. ಯಾವಾಗಲೂ ಹೇಳೋರು ಹುಟ್ಟು ಎಲ್ಲ ಒಂದೇ. ಬಹುಶಃ ಹೇಳಿದ್ರೆ ಒಂದು ಸಿಸೇರಿಯನ್ನು ನಾರ್ಮಲ್, 2 ವೇದ ಇದೆ. ಅರೆ ಸಾವು ಮಾತ್ರ ತುಂಬ ಥರ, ಸಾವು ಯಾವತ್ತೂ ಒಂದೇ ಥರ ಇರಲ್ಲ ಅಂತನ್ನೋರು. ಆಮೇಲೆ ಯಾವಾಗಲೂ ಯು ಶುಡ್ ಬ್ರೇಕ್ ದ ಎಕ್ಸ್ಪೆಕ್ಟೇಷನ್ ಆಫ್ ದ ಆಡಿಯನ್ಸ್ ಅಂತ ಹೇಳೋರು ನಮಗೆ. ಅವರ ಸಾವಿನಲ್ಲೂ ಕೂಡ ನಮಗೆ ಆ ಪಾಠವನ್ನು ಎಲ್ಲರ ಹಾಗೆ ಸಾಯಿಲ್ಲ, ಸತ್ರು ಆಗೇ ಹೋಯಿತು ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ ನಾವು. ವೆಂಟಿಲೇಟರ್ ತೆಗೆದ್ರು, ಸಾಯಲಿಲ್ಲ, ಚೇತರಿಸ್ಕೊಂಡ್ಬಿಟ್ರು. ಆವಾಗ ನನಗೆ ಅವ್ರು ಹೇಳಿದ ಆ ಪಾಠ ನೆನಪಾಯಿತು. ಈ ಪ್ರೇಮ ಕಾರಂತರು ಅವ್ರಿಗೆ ಏನೂ ಮಾಡೋಕ್ಕಾಗ್ತಿಲ್ಲ ಅಂಥ ಟೈಮಲ್ಲಿ ನನಗೆ ಹೇಳ್ತಾರೆ, ಕರೆದ್ಬಿಟ್ಟು, ನಾನು ಹಾಕ್ಕೊಂಡಿರೋ ಗೌನು ಆಸ್ಪತ್ರೆ ಗೌನ್ ಚೆನ್ನಾಗಿಲ್ಲ, ನನಗೆ ಹೂವು ಇರೋ ನೈಟಿ ತಗೊಂಬ ಅಂತ. ಅಂದರೆ ಕಾಸ್ಟ್ಯೂಮ್ ಡಿಸೈನರ್ ಮೈಂಡ್ ಅದು. ನನಗೆ ಇವೆಲ್ಲವೂ ಕಾಣಿಸುತ್ತೆ. ಅಂದರೆ ನಾಟಕ ಮಾಡೋದಲ್ಲ ನಾಟಕ, ರಂಗಭೂಮಿ ಬದುಕೋದೇ ರಂಗಭೂಮಿ ಅನ್ನೋದನ್ನು ಅವರು ಪ್ರತಿ ಹೆಜ್ಜೆಯಲ್ಲೂ ನಮಗೆ ತೋರಿಸ್ಬಿಟ್ಟಿದ್ದಾರೆ. ಹೇಳಿಲ್ಲ, ತೋರಿಸಿದ್ದಾರೆ. ನೋಡುವ ಕಣ್ಣು ನಮಗಿದ್ದರೆ ನಾವು ನೋಡಿ ಅದನ್ನು ಫಾಲೋ ಮಾಡಬೇಕಷ್ಟೇ ಅಂತ ಅನ್ಸುತ್ತೆ. ಬಹಳಷ್ಟು ಜನಕ್ಕೆ ಕಾರಂತರ ಹೆಸರು ಮಾತ್ರ ಕಾರಂತರ ಗೊತ್ತೇ ಇಲ್ಲ. ಸೊ ಕಾರಂತರ ಬಗ್ಗೆ ಸಾಕಷ್ಟು ಜನಕ್ಕೆ ಕೇವಲ ಹೆಸರು ಗೊತ್ತು, ಆ ವ್ಯಕ್ತಿತ್ವ ಕಣ್ಮುಂದೆ ಬರೋಲ್ಲ. ಹಾಗಾಗಿ ಯಾವಾಗಲೂ ಅಲ್ಲೊಂದು ಫೋಟೋ ಇಟ್ಟೇ ಇರ್ತೀವಿ. ಆ ವ್ಯಕ್ತಿ ಯಾರು ಅಂತ ಗೊತ್ತಾಗಿದೆ. ನಾವು ಆ ಹಾಡುಗಳನ್ನು, ನಾಟಕವನ್ನು ಅದನ್ನು ಎಂಜಾಯ್ ಮಾಡ್ತಾ ಇರ್ತೀವಿ, ಆದರೆ ಅದರ ಸೃಷ್ಟಿಕರ್ತ ಯಾರು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಆಮೇಲೆ ಬಹಳಷ್ಟು ಜನಕ್ಕೆ ನಮ್ಮ ಅಪ್ಪ ಅಮ್ಮನ್ನೇ ಮರೆತುಬಿಟ್ಟಿರ್ತೀವಲ್ವ, ಎಷ್ಟೋ ಸಲ ಯಾವುದೋ ಕಾರಣಕ್ಕೆ ಎಷ್ಟೋ ಸಲ ಮರೆತುಬಿಟ್ಟಿರ್ತೀವಿ. ಆದರೆ ಮರೆಯಲಾಗದಂತಹ ಅಪ್ಪ ಅಮ್ಮ ಯಾರಪ್ಪ ಅಂತಂದರೆ ಅದು ಪ್ರೇಮ ಕಾರಂತ್, ಅದು ದೇವಿಕಾ. ರಂಗಭೂಮಿಯ ಅಪ್ಪ ಅಮ್ಮಂದರಿಗೆ ನಿಜವಾಗಿಯೂ ನಾವು ನಮ್ಮ ನೆನಪಿನ ಓಕುಳಿಯಲ್ಲಿ ಒಳಗಡೆ ಇಟ್ಕೊಂಡು ಮುಂದಿನ ಪೀಳಿಗೆಗೆ ಅದನ್ನು ರವಾನಿಸ್ತಾ ಹೋಗೋದಿದೆಯಲ್ಲ, ಅದು ನಮ್ಮ ಕರ್ತವ್ಯ ಆಗಬೇಕು. ಆ ಕರ್ತವ್ಯವನ್ನು ನಿಭಾಯಿಸುವಾಗ ಇದೊಂದು ಸಣ್ಣ ಒಂದು ಹೆಜ್ಜೆ. ಆ ಹೆಜ್ಜೆಗೆ ಸಾರ್ಥಕ ಮಂಗಳಾಗಿ ನಿಮಗೆ, ನಮಗೆ ಎಲ್ಲರಿಗೂ